ಅಷ್ಟು ಸುಲಭನಾ ಕ್ರಿಮಿನಲ್ಗಳು ಬಾಯ್ ಕ್ರಿಮಿನಲ್ ನನ್ನ ಲೆಕ್ಕದಲ್ಲಿ ಬಹಳ ಸುಲಭದ ಕೆಲಸ ಯಾವುದು ಅಂತಂದ್ರೆ ಕ್ರಿಮಿನಲ್ಗಳು ಬಾಯ್ ಬಿಡಿಸೋದೆ. ನಿಮ್ಮ ದಕ್ಷತೆ ಮತ್ತು ನೀವು ಕ್ರೈಮ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದ ರೀತಿ ಅದೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದೀರಾ ಪೊಲೀಸ್ ಇಲಾಖೆಯಲ್ಲಿ. ಇಟ್ ಈಸ್ ನಾಟ್ ಎ ಜಾಬ್. ಪೊಲೀಸ್ ಇಲಾಖೆ ಕೆಲಸ ಅಲ್ಲ ನಿಮ್ ಖಂಡಿತವಾಗ್ಲೂ. ಪ್ರಕಾರ ಪೊಲೀಸ್ ಇಲಾಖೆ ಏನು? ಪೊಲೀಸ್ ಇಲಾಖೆ ಒಂಥರ ಗೇಮ್ ಇದ್ದಂಗೆ. ಮರ್ಡರ್ಸ್ ವಿಷಯ ಬಂದಾಗ ಐ ಥಿಂಕ್ ನಾವು ಸೈನೈಡ್ ಮಲ್ಲಿಕಾ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಆಗ್ಬಿಡುತ್ತೆ ಅನ್ಸುತ್ತೆ. ಐ ಥಿಂಕ್ ಇಂಡಿಯಾದಲ್ಲೇ ಮೊದಲ ಸರಣಿ ಹಂತಕಿ ಅನ್ನೋದು ಈಕೆನೆ ಮೊದಲು ಅನ್ಸುತ್ತಲ್ಲ. ನಾನು ಹೇಳಲ್ಲ ಯಾರು ಅಂತ, ನಾನು ಸತ್ರು ಹೇಳಲ್ಲ. ನಾವು ಹಿಡ್ಕೋಬೇಕಾದಾಗ ಅವ್ಳ ಬ್ಯಾಗ್ ಒಳಗಡೆ ಸೈನೈಡ್. ಅಯ್ಯೋ ಸಾಯಿಸ್ಬಿಡ್ತಾರೆ, ನನ್ನ ಮಗನ ಸಾಯಿಸ್ಬಿಡ್ತಾರೆ, ಅಯ್ಯೋ ನಾನು ಹೇಳ್ತೀನಿ ಕರೀರಿ ನಾನು ಹೇಳ್ಬಿಡ್ತೀನಿ ಎಲ್ಲ ಮರ್ಡರ್ ಮಾಡಿರೋದ ಅಂತ ಹೇಳಿ. ಪೊಲೀಸರು ಅಂದ್ರೆ ಜನಗಳಲ್ಲಿ ನಂಬಿಕೆ ಕಡಿಮೆ, ನಮ್ಮ ಮೇಲೆ ಅವ್ರಿಗೆ ಅಪನಂಬಿಕೆಗಳು ಬಂದ್ಬಿಟ್ಟಿದೆ. ಹೆಂಗಿತ್ತು ಸರ್? ಹೆಂಗಿದೆ ಸರ್ ಅಂಡರ್ ವರ್ಲ್ಡ್? ಈಗ ಹೆಂಗಿದೆ, ಆಗ ಹೆಂಗಿದೆ? ಯಾರು ಅನಿಲ್ ಕುಮಾರು, ಜೈರಾಜು, ಕೊತ್ವಾಲು ಏನೊಂದು ಎರ ಇತ್ತು ನೋಡಿ ಅವ್ರದ್ದೆಲ್ಲ, ಆ ಟೋಟಲಿ ಆ ಎರ ಎಲ್ಲ 1990 ಫಿನಿಶ್ ಆಗ್ಬಿಟ್ಟು. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬ ಗಣ್ಯ ಅತಿಥಿ ನಮ್ಮ ಬೆಂಗಳೂರು ಬಸ್ ಪಾಡ್ಕಾಸ್ಟ್ನಲ್ಲಿ ನಮ್ಮ ಜೊತೆ ಇರ್ತಾರೆ. ಅವರ ಜೀವನವನ್ನ ಹಂಚಿಕೊಳ್ತಾರೆ, ಅವರ ಸವಾಲುಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ. ಹಾಗೆಯೇ ಇವತ್ತು ಮತ್ತೊಬ್ಬ ಗಣ್ಯರನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆ. ನನಗೆ ಯಾವಾಗಲೂ ಅನ್ಸುತ್ತೆ, ಪೊಲೀಸ್ ಇಲಾಖೆ ಒಂದು ಎಚ್ಚರ ಇದ್ದರೆ ನಾವೆಲ್ಲರೂ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ ಅಂತ. ದಿನ ಬೆಳಗಾದರೆ ನಮ್ಮದೇ ಟೆನ್ಷನ್ಗಳನ್ನು ಇಟ್ಕೊಂಡು ಸಂಬಳ, ಮನೆ, ಕೆಲಸ, ಕಷ್ಟ, ನಷ್ಟ ಇವೆಲ್ಲದರ ನಡುವೆ ನಮ್ಮ ರಕ್ಷಣೆ ಬಗ್ಗೆ ನಾವು ಯೋಚನೆ ಮಾಡೋದು ಬಹಳ ಕಮ್ಮಿ. ಯಾಕಂದರೆ ಪೊಲೀಸರ ಮೇಲಿರೋ ನಂಬಿಕೆ ಅದು. ಪೊಲೀಸರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಕಳ್ಳರನ್ನು, ಕೊಲೆಪಾತಕರನ್ನು ಹಿಡಿತಾ ಇದ್ದಾರೆ. ಹಾಗಾಗಿ ನಾವು ನೆಮ್ಮದಿಯಾಗಿ ಜೀವನ ಮಾಡಬಹುದು, ನೆಮ್ಮದಿಯಾಗಿ ತಲೆ ದಿಂಬಿಗೆ ಕೊಟ್ಟು ನಿದ್ದೆ ಮಾಡಬಹುದು ಅನ್ನೋ ನಂಬಿಕೆ ನಮ್ಮಲ್ಲಿ ಇರಬೇಕು. ಅಂದರೆ ಆ ಪೊಲೀಸ್ ವ್ಯವಸ್ಥೆ ಅಷ್ಟು ಸುಭದ್ರವಾಗಿರಬೇಕು. ಕರ್ನಾಟಕದಲ್ಲಿ ಬಹಳಷ್ಟು ಪೊಲೀಸ್ ಆಫೀಸರ್ಗಳನ್ನು, ಅವರ ಹೆಸರುಗಳನ್ನು ನೀವು ಕೇಳಿರ್ತೀರಿ. ಆದರೆ ನೆನಪಿನ ಪುಟಗಳಲ್ಲಿ ಉಳಿದು ಹೋಗುವಂತಹ ಹೆಸರುಗಳು ಬಹಳ ಕಡಿಮೆ ಇರುತ್ತೆ, ಬೆರಳೆಣಿಕೆಯಷ್ಟು ಅಂತ ಹೇಳ್ಬೋದು. ಅಂತಹದ್ದೇ ಒಂದು ಹೆಸರು SK ಉಮೇಶ್ ಅವರದ್ದು. ಅವರ ದಕ್ಷತೆ, ಅವರ ಕಾರ್ಯವೈಖರಿ ಇವತ್ತೂ ಕೂಡ ಹಲವಾರು ಪೊಲೀಸರು ಗುಣಗಾನ ಮಾಡ್ತಿರ್ತಾರೆ. ಹಾಗೆ ಕೇಸ್ ಹಿಸ್ಟ್ರಿಯಲ್ಲಿ ಜನರಿಗೆ ಹೇಳ್ತಾ ಇರ್ತಾರೆ. ಅಂದರೆ ಯಾರ್ಯಾರು ಅಪ್ರಾಂಟಿಸ್ ಇರ್ತಾರೋ ಅವರಿಗೆ ಕೇಸ್ ಹಿಸ್ಟ್ರಿಗಳನ್ನು ಹೇಳ್ತಾ ಇರ್ತಾರೆ. ಸೊ SK ಉಮೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ SK ಉಮೇಶ್ ಅವರೇ. ಸ್ವಾಗತ. ಹೇಗಿದ್ದೀರಿ? ಫೈನ್ ಮೇಡಮ್. ಈಗ ಹಳತು, ಆದರೆ ನಿಮ್ಮ ದಕ್ಷತೆ ಮತ್ತು ನೀವು ಕೆಲಸ ಸಾಲ್ವ್ ಮಾಡ್ತಾ ಕ್ರೈಮ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದ ರೀತಿ ಇವತ್ತಿಗೂ ಟೆಕ್ಸ್ಟ್ ಬುಕ್ಗಳಾದರೆ ಒಳ್ಳೆಯದು ಅಂತ ಅನಿಸುತ್ತೆ. ಅಷ್ಟು ಕೇಸ್ಗಳನ್ನು ನೀವು ಸಾಲ್ವ್ ಮಾಡಿದ್ದೀರಾ. ಹಾಗೆ ಅದೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದೀರಾ ಪೊಲೀಸ್ ಇಲಾಖೆಯಲ್ಲಿ. ಸೊ ಒಂದ್ಸಲ ರಿವೈಂಡ್ ಮಾಡಿಕೊಂಡ್ರೆ ಏನನ್ಸುತ್ತೆ SK ಉಮೇಶ್ ಅವರು ಮತ್ತು ಪೊಲೀಸ್ ಇಲಾಖೆ? ಪೊಲೀಸ್ ಇಲಾಖೆ ಬಹಳ ಅದ್ಭುತವಾದಂಥ ಇಲಾಖೆ. ಇಲ್ಲಿ ಕೆಲಸ ನಾವು ಮಾಡ್ತೀವಿ ಅಂತ ಹೊರಡ್ತು ಅಂತ ಅಂದರೆ ಇಟ್ ಈಸ್ ನಾಟ್ ಎ ಜಾಬ್. ಪೊಲೀಸ್ ಇಲಾಖೆ ಕೆಲಸ ಅಲ್ಲ ಖಂಡಿತವಾಗ್ಲೂ. ಪೊಲೀಸ್ ಇಲಾಖೆ ಏನು? ಪೊಲೀಸ್ ಇಲಾಖೆ ಒಂಥರ ಗೇಮ್ ಇದ್ದಂಗೆ. ಅಂದರೆ ಪ್ರತಿ ದಿವಸ ಘಟನೆಗಳು, ಪ್ರತಿ ದಿವಸ ಚಾಲೆಂಜಸ್ಗಳು, ಪ್ರತಿ ದಿವಸ ಹೊಸ ಮಾಡಬೇಕು. ನಾವು ಹೊಸದ ಪತ್ತೆ ಮಾಡಬೇಕು. ಪತ್ತೆ ಆಗದೆ ಇರ್ತಕ್ಕಂಥದ್ರ ಜೊತೆ ನಾವು ಸೇರಿಕೊಂಡು ಅದೇನೇ ಪಾತಾಳದಲ್ಲಿದ್ದರೂ ಅದನ್ನು ಈಚೆ ತೊಗೊಬರ್ಬೇಕು ಅನ್ನುವಂಥ ಒಂದು ಧ್ಯೇಯ ಇರುತ್ತೆ ನೋಡಿ ನಮ್ಮಲ್ಲಿ. ಆ ಕಾರಣಕ್ಕೋಸ್ಕರ ಏನಾಗುತ್ತೆ ಅಂದರೆ ನಮ್ಮ ಕೆಲಸನೇ ಅನಿಸಲ್ಲ. ಅದು ಏನು ಇನ್ವೆನ್ಷನ್ ಅಂತ ಕರಿತೀವಿ ನಾವು ಅದನ್ನು. ಅಂದರೆ ಪ್ರತಿ ದಿವಸ ಏನಾದರೂ ಪತ್ತೆ ಮಾಡಬೇಕು, ಏನಾದರೂ ಒಂದು ಅದನ್ನು ಪತ್ತೆ ಮಾಡಿ ಎಸ್ ನಾನು ಇದು ಮಾಡಿದ್ದೀನಿ ಅಂತ ಅನ್ನುವಂಥದ್ದು ಸಾಯಂಕಾಲಕ್ಕೆ ನನ್ನ ಅಕೌಂಟಿಗೆ ಬರಬೇಕು. ಅದು ಆಡು ಭಾಷೆಯಲ್ಲಿ ಗೀಳು ಅನ್ಬೋದಾ? ಹೌದು, ಅದೊಂಥರ ಗೇಮ್ ಅಂತ ಕರಿತೀನಿ ನಾನು ಸಾಮಾನ್ಯವಾಗಿ ಹಾಗೆ ಕರೀದು. ಇಟ್ ಈಸ್ ಎ ಗೇಮ್. ಯಾರು ಒಳ್ಳೆ ಆಟ ಆಡ್ತಾರೋ, ಯಾರು ಅದ್ಭುತವಾಗಿ ಆಡ್ತಾರೋ, ಯಾರು ಹೆಚ್ಚಿಗೆ ಹೊತ್ತು ಆಡ್ತಾರೋ, ಯಾರು ಶಕ್ತಿ ಮೀರಿ ಆಡ್ತಾರೋ ಅವರು ಮಾತ್ರ ಗೆಲ್ಲೋಕ್ಕೆ ಸಾಧ್ಯ ಆಗ್ತದೆ. ಅತ್ಯಂತ ಬೇಗವಾಗಿ ಗೆಲ್ಲೋಕ್ಕೆ ಸಾಧ್ಯ ಆಗ್ತದೆ, ಭಾಳ ಚೆನ್ನಾಗಿ ಗೆಲ್ಲೋಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗ್ತಕ್ಕಂಥ, ಯಾಕೆಂದರೆ ಮಾಡಿದವರೇ ನಾವಾದ್ರಿಂದ ಅದನ್ನು ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗುವಂಥದ್ದು ಇದೆಯಲ್ಲ, ಕೊನೆ ಹಂತಕ್ಕೆ ಮುಟ್ಟಿಸುವಂಥದ್ದು, ದಟ್ ಈಸ್ ದ ಫೈನೆಸ್ಟ್ ಸ್ಟೇಜ್. ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಕ್ಕಂಥದ್ದು. ನಾನೇ ಮಾಡಿದೆ, ಟ್ರಯಲ್ ನಾನೇ ಆಯಿತು, ಮುಗೀತು ನನ್ನ ಪೀರಿಯಡಲ್ಲೇ, ಮತ್ತು ಅದಕ್ಕೆ ಏನು ಸಿಗಬೇಕಾದಂಥ ಶಿಕ್ಷೆ ಸಿಕ್ತು ಅಂತ ಅನ್ನುವಂಥದ್ದಾದಾಗ ಒಬ್ಬ ಪೊಲೀಸ್ ಅಧಿಕಾರಿಗೆ ಅದಕ್ಕಿಂತ ಬೇರೆ ಏನು ಬೇಕಾಗಿಲ್ಲ. ಅದಕ್ಕೆ ಭಾಳ ಅದ್ಭುತವಾದಂಥ ಕೆಲಸಗಳವು. ಆ ಕಾರಣಕ್ಕೆ ನಾವು ಅದರೊಳಗಡೆ ಇದ್ಬಿಟ್ಟು ಆದಮೇಲೆ ಏನಾಗ್ತದೆ ಅಂದರೆ ಎಲ್ಲೂ ಸಹ ನಮಗೆ ವೇಳೆ ಗೊತ್ತಾಗಲ್ಲ, ರಾತ್ರಿ ಗೊತ್ತಾಗಲ್ಲ, ಹಗಲು ಗೊತ್ತಾಗೋದಿಲ್ಲ. ಆಮೇಲೆ ಇದ್ರ ಮಧ್ಯೆ ಎಲ್ಲ ಮರ್ತೊಬಿಡ್ತೀರಾ ಅಂತ ನೀವು ಒಂದು ಪ್ರಶ್ನೆ ಕೇಳ್ಬೋದು ನಮಗೆ. ಎಲ್ಲ ಮರ್ತೋಗ್ತದಾ ಇದೆಲ್ಲ ಅಂತ ಅಂದಾಗ ಖಂಡಿತವಾಗ್ಲೂ ಮರ್ತೋಗ್ತದೆ. ಆದರೆ ಅಷ್ಟೇ ಜವಾಬ್ದಾರಿನೂ ಇರ್ತದೆ. ನಮ್ಮ ಸಂಸಾರ, ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ, ಅದು ಎಷ್ಟು ಮಾಡಬೇಕೋ, ಎಷ್ಟು ನೋಡ್ಕೋಬೇಕು ಅನ್ನುವಂತಹ ಒಂದು ಪರಿಜ್ಞಾನನೂ ನಾವು ಸರಿಯಾಗಿ ಇಟ್ಕೋಬೇಕು. ಇಲ್ಲ ಅಂತಂದರೆ ನಮ್ದು ಇನ್ನೊಂದು ಚಕ್ರದ ಕಡಾಣಿನೇ ಬಿದ್ದೋಗ್ಬಿಡುತ್ತೆ. ಅಂದರೆ ಈ ಪೊಲೀಸ್ ಕುಟುಂಬಗಳಿಂದ ಒಂದು ಪ್ರಶ್ನೆ ಕೇಳುತ್ತೇನೆ ನಿಮಗೆ.
ಕುಟುಂಬಗಳ ಕಡೆಯಿಂದ ಪೊಲೀಸ್ ಆಫೀಸರ್ಗಳಿಗೆ ಅಥವಾ ಪೊಲೀಸ್ ಸಿಬ್ಬಂದಿಗೆ ಕುಟುಂಬನ ನಾನು ಚೆನ್ನಾಗಿ ನೋಡ್ಕೊಂಡೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಾ, ಕೆಲಸ ಮತ್ತು ಕುಟುಂಬ ಎರಡನ್ನೂ ಇಟ್ಟಾಗ? ನಾನು ತುಂಬ ಬ್ಯುಸಿ, ನಾನು ಭಾಳ ಕೆಲಸ ಮಾಡ್ತಾಯಿದ್ದೀನಿ, ನಾನು ಸಿಕ್ಕಾಬಟ್ಟೆ ನನಗೆ ಇದಿಲ್ಲ ಅಂತ ಆ ಥರ ಅಂದರೆ ಒಬ್ಬ ಮೂರ್ಖನೇ. ಏಕೆಂದರೆ ನಾವು ಏನೇನೆಲ್ಲ ಮಾಡ್ಕೋಬೋದು, ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತದೆ, ಎಷ್ಟು ತೊಡಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ, ಕಾಂಪನ್ಸೇಟ್ ಎಷ್ಟು ಮಾಡಬೇಕು ಅನ್ನುವಂಥ ಜ್ಞಾನ ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ನಾವೇನು ಫ್ಯಾಮಿಲಿಗಳಿಗೆ, ಸಂಸಾರಗಳಿಗೆ ಮತ್ತು ಮಕ್ಕಳುಗಳಿಗೆ ನಾವು ಸಮಯ ಕೊಡ್ತಾ ಇಲ್ಲ, ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಅವರ ಏಳಿಗೆಗಳನ್ನ ನೋಡ್ಕೋತಾ ಇಲ್ಲ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಅಧಿಕಾರಿ ವರ್ಗಗಳು ಆಗಿರ್ತದೆ. ಪಾಪ ನಮ್ಮ ಕೆಳ ಹಂತದ ಪೊಲೀಸ್ ಅಧಿಕಾರಿಗಳು ಅವ್ರು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂದರೆ ಅವ್ರು ಮಾರ್ನಿಂಗ್ 8:30 ಬರ್ತಾರೆ. ಅವ್ರು ಅರ್ಲಿ ಮಾರ್ನಿಂಗ್ 6 ಗಂಟೆ 6:15 ಬಿಡಲೇಬೇಕಾಗ್ತದೆ ಪ್ರತಿ ದಿವಸ. ಅದಾದಮೇಲೆ ಮತ್ತೆ ವಾಪಸ್ ಅವ್ರು 8:30 8:30 ಬೇರೆ ಶಿಫ್ಟ್ನವ್ರು ಬಂದು ಅವ್ರು ಅಲ್ಲಿ ಡ್ಯೂಟಿ ಕೊಡುವವರೆಗೂ ಅವ್ರು ಇರ್ತಾರೆ. ಅಂದರೆ ಮತ್ತೆ ವಾಪಸ್ ಅವ್ರು ಹೋಗೋಷ್ಟೊತ್ತಿಗೆ 10 ಗಂಟೆ 10:30 ಅದೇ ಆಗುತ್ತೆ. ಅಂತಂದರೆ ಆ ಮನುಷ್ಯ ಯಾವತ್ತೂ ಬೆಳಕಿನಲ್ಲಿ ಕಾಣಿಸೋದೇ ಇಲ್ಲ ಅವ್ರ ಮನೆಗಳವ್ರಿಗೆ. ಆಮೇಲೆ ಇನ್ನೊಂದೇನಾಗುತ್ತೆ ಅಂತಂದರೆ ಪಾಳಿ ಕೆಲಸಗಳಿಲ್ಲ ಯಾವುದೇ. ಈಗ ಪೊಲೀಸಿಂಗಲ್ಲಿ ABC ಅಂತ ಮೊದಲು ಪಾಳಿಗಳು ಮಾಡ್ತಾಯಿದ್ವಿ, 8 ಅವರ್ಸ್ ಡ್ಯೂಟಿಗಳೆಲ್ಲ. ಅದು ನಾನು ಇಲಾಖೆಗೆ ಹೋದಾದ್ಮೇಲೆ ಮಾಯ ಆಗ್ಬಿಡ್ತು. ಅದಕ್ಕೆ ಮೊದಲೇ ಇತ್ತು, ಸ್ವಲ್ಪ ಜನಸಂಖ್ಯೆ ಇತ್ತು, ಕಮ್ಮಿ ಇದ್ರು. ABC ಅಂದರೆ ಸೆಕ್ಷನ್ನು. ಬೆಳಗ್ಗೆ 7 o'clock 2 ಗಂಟೆವರೆಗೂ, 2ರಿಂದ 8 ಗಂಟೆವರೆಗೂ, 8ರಿಂದ ಬೆಳಗ್ಗೆ 6 ಗಂಟೆವರೆಗೂ ಅಂತ ಪಾಳಿನಲ್ಲಿ ಕೆಲಸ ಮಾಡ್ತಾ ಇದ್ದದ್ದಿತ್ತು, ಶಿಫ್ಟ್ ವೈಸು. ಅದು ಹಾಗೆಯೇ ಮಾಯ ಆಗ್ಬಿಡ್ತು. ಅದಾದಮೇಲೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಬಿಕಾಸ್ ಆಫ್ ಡಿಫಿಷಿಯನ್ಸಿ ಆಫ್ ಸ್ಟಾಫ್. ಭಾಳ ಕಮ್ಮಿ ಸ್ಟಾಫ್ಗಳು, 30-35-40% ಯಾವಾಗಲೂ ಇಲಾಖೆಯಲ್ಲಿ ಖಾಲಿ ಇದ್ದೇ ಇರೋ ಕಾರಣಕ್ಕೋಸ್ಕರ ಏನಾಗ್ತಾ ಇತ್ತು, ಈಗಲೂ ಇದೆ. ಅದು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ, ಸಬ್ ಡಿವಿಷನ್ಗಳು ಜಾಸ್ತಿಗಳಾಗ್ತಾ ಇದೆ, ಮತ್ತು ಡಿವಿಷನ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಏನು ಮಾಡ್ತಾರೆ, ಅದನ್ನು ಅಲ್ಲಿಂದ ಕಿತ್ತು ಇನ್ನೊಂದು ಡಿವಿಷನ್ ಮಾಡಿಬಿಡ್ತಾರೆ. ಅವಾಗ ಪೂರ್ವಕವಾಗಿ ಅದನ್ನು ತುಂಬಬೇಕಲ್ಲ. ಆದಷ್ಟು ಬೇಗ ಒಳಗಡೆ ರಿಕ್ರೂಟ್ಮೆಂಟ್ ಪಾಲಿಸಿಗಳು ಈಗ ಏನಿದೆಯಲ್ಲ ಅದ್ರ ಪ್ರಕಾರನೇ ಎಲ್ಲೂ ಲೋಪ ಇಲ್ಲದೆ ಭಾಳ ಚೆನ್ನಾಗಿ ರಿಕ್ರೂಟ್ಮೆಂಟ್ ಆಗಿ ಅತ್ಯಂತ ಬೇಗ ಅವ್ರನ್ನ ರಿಕ್ರೂಟ್ ಮಾಡಿ ಟ್ರೈನಿಂಗ್ ಕಳಿಸಿ ಅವ್ರನ್ನ ಮತ್ತು ವಾಪಸ್ ಕರ್ಕೊಂಬಂದು ಈ ಯಂತ್ರಕ್ಕೆ ಸೇರಿಸ್ಕೋಬೇಕಲ್ಲ ನಾವು. ಈ ಪ್ರೋಸೆಸ್ ಲೇಟ್ ಆಗ್ತಾ ಇರೋದ್ರಿಂದ ಏನಾಗ್ತದೆ, ಆ ಸರಿಯಾದಂಥ ಸಮಯಕ್ಕೆ ಅಷ್ಟು ಜನ ಬರಬೇಕಾದಂಥವ್ರದ್ರಲ್ಲಿ ಭಾಳ ಕಮ್ಮಿ ಜನ ಬಂದು ಸೇರಿಕೊಂಡು ಅದೇ ಥರನೇ ಗ್ಯಾಪ್ ಉಳ್ಕೊಳ್ಳುವಂಥದ್ದಾಗ್ತಾ ಇದೆ. ಓಕೆ, ಈಗ ಜನಸಂಖ್ಯೆ ಆಧಾರದಲ್ಲಿ ಎಷ್ಟು ಪೊಲೀಸರು ಬೇಕಾಗ್ತಾರೆ ಒಂದು ಡಿವಿಷನ್ಗೆ ಅಂತ ಉದಾಹರಣೆ ಕೊಟ್ಟು ಹೇಳ್ಬೋದಾ? ನೋಡಿ, ಒಂದು ಪೊಲೀಸ್ ಠಾಣೆಯಲ್ಲಿ ಈಗ ನಮ್ಮ ಸ್ಟ್ರೆಂತು ಮ್ಯಾಕ್ಸಿಮಮ್ ಸ್ಟ್ರೆಂತು 45 ಜನ ಹೆಡ್ ಕಾನ್ಸ್ಟೇಬಲ್ಸ್ಗಳು ಮ್ಯಾಕ್ಸಿಮಮ್. ಈಗ 45ರಿಂದ 55ವರೆಗೂ ಎ ಗ್ರೇಡ್ ಪೊಲೀಸ್ ಸ್ಟೇಷನ್ಸ್ ಅಂತ ಇದ್ದಾವೆ, ಅದರಲ್ಲೆಲ್ಲ ಅಷ್ಟು ಹೆಡ್ ಕಾನ್ಸ್ಟೇಬಲ್ಸ್ ಇರ್ತಾರೆ. 70ರಿಂದ 90 ಜನದವರೆಗೂ ಕಾನ್ಸ್ಟೇಬಲ್ಸ್ ಇರ್ತಾರೆ. ಅದಾದಮೇಲೆ WPCಗಳು, ಅದರ ಮಧ್ಯದಲ್ಲಿ ಬೇರೆ ಬೇರೆ ASIಗಳು ಒಂದು 10 ಜನ ಇರ್ತಾರೆ, ಪ್ರಮೋಷನ್ ಆದಂಥವರು. ಹೀಗೆ ಆಮೇಲೆ ಹೆಣ್ಮಕ್ಳುಗಳು ಒಂದಷ್ಟು ಜನ, ಆಮೇಲೆ WPSI ಬೇಕು ಅಂದರೆ ಏರಿಯಾದಲ್ಲಿ ಎಲ್ಲಿ ಬೇಕು ಅನ್ನುವಂಥದ್ದು. ಈಗ ಆ ಪೋಸ್ಟಿಂಗ್ಗಳು ಈಗೇನು ಹೆಣ್ಮಕ್ಳು ಗಂಡು ಮಕ್ಳು ಅಂತಿಲ್ಲ, ಎಲ್ಲಿ ಅವ್ರು ಹೋಗ್ತಾರೋ ಅಲ್ಲಿಗೆ ಪೋಸ್ಟಿಂಗ್ ಕೊಡ್ತಕ್ಕಂಥದ್ದು ಇರ್ತದೆ. ಆ ಕಾರಣಕ್ಕೆ ಮಿನಿಮಮ್ ಈ ಒಂದು ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರಿನಲ್ಲಿ ಈಗ ಮಿನಿಮಮ್ 100 ಜನ, 100ರಿಂದ 125 ಜನ ಬೇಕೇ ಬೇಕು. ಇಲ್ಲಾಂದರೆ ಯಾವುದೇ ಬಂದೋಬಸ್ತ್ ಕೆಲಸಗಳು ನಾವು ಮಾಡೋಕ್ಕಾಗೋದಿಲ್ಲ. ಅದರ ಹಲವಾರು ಕೆಲಸಗಳಿರ್ತವೆ ಪೊಲೀಸ್ ಠಾಣೆಯಲ್ಲಿ. ಸಮ್ಮನ್ ಸರ್ವ್ ಮಾಡಬೇಕು, ವಾರೆಂಟ್ ಸರ್ವ್ ಮಾಡಬೇಕು, ಆರೋಪಿಗಳನ್ನ ಹಿಡ್ಕೊಬರ್ಬೇಕು, ಮಿಸ್ಸಿಂಗ್ ಆದವ್ರನ್ನ ಹುಡ್ಕೊಂಡು ಬರಬೇಕು, ತಪ್ಪಿಸ್ಕೊಂಡೋದಂಥ ಮನೆಯಿಂದ ತಪ್ಪಿಸ್ಕೊಂಡೋದ ಅಪ್ಪ ಅಮ್ಮದಿರು ಎಲ್ಲರೂ ತಪ್ಪಿಸ್ಕೊಬಿಡ್ತಾರೆ, ಅವ್ರನ್ನ ಹಿಡ್ಕೊಂಡು ಬರಬೇಕು. ಆಮೇಲೆ ಬಂದೋಬಸ್ತ್ ಡ್ಯೂಟಿಗಳಿಗೆ ಹೋಗ್ಬೇಕು, ಕೋರ್ಟ್ಗಳಿಗೆ ಹೋಗಬೇಕು, ಜೈಲಿಗೆ ಹೋಗಬೇಕು. ನಾನಾ ಕೆಲಸಗಳು ಪೊಲೀಸ್ ಠಾಣೆಗಳಲ್ಲಿ ತುಂಬ ಕೆಲಸಗಳಿರ್ತವೆ. ಅಪಾರ್ಟ್ ಫ್ರಮ್ ದಿಸ್ ಬೇರೆ ಬೇರೆ ಇನ್ಫಾರ್ಮೇಷನ್ ಕಳಿಸ್ಕೊಟ್ಟಿರ್ತೀವಿ, ಅವ್ರು ಅಲ್ಲೇ ಇದ್ದುಬಿಡ್ತಾರೆ. ಅದಾದಮೇಲೆ ಸರ್ಕ್ಯುಲೇಷನ್ಸ್ಗಳು ಕಳಿಸ್ಕೊಟ್ಟಿರ್ತೀವಿ, ಯಾರ್ದಾದ್ರೂ ಭಾಳ ಇಂಪಾರ್ಟೆಂಟ್ ಏನಾದರೂ ಸರ್ಕ್ಯುಲೇಷನ್ಗಳಿಗೆ ಹೋಗಬೇಕು ಅಂದರೆ ಸರ್ಕ್ಯುಲೇಷನ್ಗೆ ಹೋಗ್ತಾರೆ. ಅದ್ರ ಮೇಲೆ ಟಪಾಲ್ಗಳಿರ್ತದೆ. ಹೀಗೆ ಹಲವಾರು ಡ್ಯೂಟಿಗಳು ಪೊಲೀಸ್ ಠಾಣೆಯಲ್ಲಿ. ಅದ್ರ ಮಧ್ಯೆ ಇನ್ವೆಸ್ಟಿಗೇಷನ್ ಒಂದು ಟೀಮ್ ಇರುತ್ತೆ. ಎಷ್ಟು ವ್ಯಾಪ್ತಿಗೆ ಒಂದು ಪೊಲೀಸ್ ಸ್ಟೇಷನ್ ಸರ್? ಬೆಂಗಳೂರು ನಗರದಲ್ಲಿ ನೋಡಿ, ಈಗ ಏನಿದೆಯಲ್ಲ ವ್ಯಾಪ್ತಿ, ಒಂದು ಮ್ಯಾಕ್ಸಿಮಮ್ ಅಂದರೆ 2-3 ಕಿಲೋಮೀಟ್ರ್ ವ್ಯಾಪ್ತಿ ನನ್ನ ಲೆಕ್ಕದಲ್ಲಿ ಇದೆ. ಈಗ 1-1.5 ಕಿಲೋಮೀಟ್ರಿಗೆ ಬಂದುಬಿಟ್ಟಿದೆ. ವ್ಯಾಪ್ತಿ ಎಲ್ಲ ಕಮ್ಮಿ ಮಾಡಿದ್ದಾರೆ. ಯಾಕೆಂತಂದರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಈಗ ಟೋಟಲಿ 115-116 ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ಗಳು ಬೆಂಗಳೂರು ಸಿಟಿನಲ್ಲಿದ್ದಾವೆ. ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಜನ ಇದ್ದೀವಿ ಅನ್ನುವಂಥದ್ದು ಇಂಪಾರ್ಟೆಂಟು ನನಗನ್ಸಲ್ಲ.
ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಜನನ ನಾನು ಇಟ್ಕೊಂಡು ಎಷ್ಟು ಚೆನ್ನಾಗಿ ಅವ್ರ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ, ನಾನೆಷ್ಟು ಚೆನ್ನಾಗಿ ಭಾಳ ಎಷ್ಟು ಇದಾಗಿ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಆ ಇರ್ತಕ್ಕಂಥ ಕ್ರಿಮಿನಲ್ಗಳಿಗೆ ಅವ್ರ ಜೊತೆ ಹೆಂಗೆ ಆಟ ಆಡ್ತೀನಿ, ಗೇಮ್ ಮಾಡ್ತೀನಿ, ಅವನ್ನೆಷ್ಟು ಭಯದಲ್ಲಿಟ್ಟಿದ್ದೀನಿ ಅಂತ ಅನ್ನುವಂಥದ್ರ ಮೇಲಷ್ಟೇ ಆ ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನ್ನು ಯಾವತ್ತೂ ರನ್ ಆಗುವಂಥದ್ದು. ಅವ್ರ ತಲೆಗೆ ಬಂದ್ಬಿಡ್ತದೆ, ಅವನ ಹತ್ರ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ರಪ್ಪ ರಾಮಾಯಣ ಅವ್ನ ಕೈ ಸಿಗಾಕೊಂಡ್ರೆ ಅಷ್ಟೇ, ಆಮೇಲೆ ರಾಮಾಯಣ ಬೇಡ ಪಕ್ಕದ ರೋಡ್ಗೆ ಹೋಗ್ಬಿಡ್ತಾರೆ ಅವರು. ಇದು ಈ ಮೊದಲು ನಡೀತಾ ಇತ್ತು, ಈಗಲೂ ನಡೀತದೆ, ಮುಂದೆನೂ ನಡೀತದೆ. ಅಂದರೆ ತುಂಬ ಚೆನ್ನಾಗಿ ಯಾರು ಈ ಕ್ರೈಮ್ ನಡೆಸ್ತಕ್ಕಂಥ, ಅಪರಾಧ ನಡೆಸ್ತಕ್ಕಂಥವ್ರು, ಅಪರಾಧ ಮಾಡುವಂಥವ್ರು, ಅಪರಾಧನೇ ಪ್ರವೃತ್ತಿ ಅಂತ ಮಾಡ್ಕೊಬಿಟ್ಟಿರ್ತಕ್ಕಂಥವ್ರು, ಪಿಕ್ ಪಾಕೆಟ್ಗಳೇ ಜೀವನ ಅನ್ನುವಂಥವ್ರು, ಮೋಸನೇ ಜೀವನ ಅಂದ್ಕೊಂಡಿರ್ತಕ್ಕಂಥವ್ರು, ಆಮೇಲೆ ರೌಡಿಸಮ್ಮೇ ಜೀವನ ಅನ್ನುವಂಥ ಅವ್ರಿಗೂ ಅವ್ನು ನಮ್ಮ ಪಲ್ಸ್ ನೋಡ್ತಾರೆ. ಯಾರು ಪೊಲೀಸ್ ಇನ್ಸ್ಪೆಕ್ಟ್ರ್ ಬಂದು ಪೊಲೀಸ್ ಸ್ಟ್ಯಾಂಡ್ನಲ್ಲಿ ಕೂತ್ಕೊಂಡಿದ್ದಾನೆ, ಅವನಿಗೆ ಏನೋ ಹೆಂಗೋ ಮೀಟ್ರು ಒಂದು ಅಂತಾರೆ ಅವರೆಲ್ಲ. ಅಂದರೆ ಏನು ಈ ಮನುಷ್ಯ ಕಾಂಪ್ರಮೈಸ್ ಆಗ್ತಾನಾ, ಯಾತಕ್ಕಾದ್ರೂ ಇವನು ನಮ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳುವಷ್ಟು ಇದೆಯಾ, ಮಾಡ್ಕೋಬೋದಾ, ಇಲ್ಲ ಯಾರು ಮುಖಾಂತರ ಮಾಡ್ಕೋಬೋದು, ಯಾವ ಚೋಟ ಮೋಟ ಲೀಡರ್ಗಳು ಯಾರೋ ಇದ್ದಾರಲ್ಲ ಅವರೆಲ್ಲ MLAಗಳ ಹತ್ತಿರ ಇರ್ತಾರೆ ಕೆಲವು ಸಲ, ಅವ್ರ ಮುಖಾಂತರ ಹೋದರೆ ನಾವೆಲ್ಲ ಇವನ್ನ ಪ್ಯಾಕೆಟ್ ಮಾಡ್ಕೋಬೋದಾ, ಇದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಬರ್ತಾರೆ. ಆವಾಗ ಇದನ್ನೆಲ್ಲ ನೋಡಿ ಅವರು ಅದ್ರ ಮೇಲೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಏರಿಯಾಗಳಲ್ಲಿ ಕಲೆಕ್ಷನ್ನು ಸಿಕ್ಕಾಬಟ್ಟೆ, ಒಂದು ಹಬ್ಬಕ್ಕೆ 6 ತಿಂಗಳು ಮಿನಿಮಮ್ 3 ತಿಂಗಳು ಮಾಡ್ತಾರೆ ಕಲೆಕ್ಷನ್ಗಳು, ಎಲ್ಲ ಚೋಟಗಳು ಬಡ್ಡಿಂಗ್ಗಳು ಎಲ್ಲ ರೆಡಿ ಆಗ್ತಾ ಇರ್ತಾರೆ ಸೊಸೈಟಿನಲ್ಲಿ. 18 ವರ್ಷ ಈ ಕ್ರೈಮ್ ಸರ್ಕಲ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಇವಾಗ ಇದನ್ನು ಹಿಂಗೆ ಅರ್ಥ ಮಾಡ್ಕೋಬಹುದಾ, ಎಲ್ಲಿ ಕ್ರೈಮ್ ಜಾಸ್ತಿ ಆಗ್ತಿದೆಯೋ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿರೋ ದಕ್ಷತೆ ಕಮ್ಮಿ ಅಂತ ಅನ್ಕೋಬಹುದಾ ನಾನು? ನೋಡಿ, ಸಾಮಾನ್ಯವಾಗಿ ಏನಾಗುತ್ತೆ, ಜನ ಏನು ಅಂದ್ಕೊಳ್ತಾರೆ ಅಂದರೆ ಉಪ್ಪಾರಪೇಟೆಯಲ್ಲಿ ಭಾಳ ಕ್ರೈಮ್ ಆಗ್ಬಿಡ್ಬೋದು ಅಂದ್ಕೊಳ್ತಾರೆ, ಮಾರ್ಕೆಟಲ್ಲಿ ಕ್ರೈಮ್ ಆಗ್ಬಿಡ್ಬೋದು ಅಂದ್ಕೊಳ್ತಾರೆ, ಆಮೇಲೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಆಗ್ಬಿಡ್ಬೋದು ಅಂತಾರೆ. ಖಂಡಿತವಾಗ್ಲೂ ಅಲ್ಲಿ ಅಪರಾಧಗಳು ಕಮ್ಮಿ ಆಗೋದೇ ಇಲ್ಲ. ಜನ ಮಾತ್ರ ಬ್ಯುಸಿ ಇರ್ತಾರೆ ಅಷ್ಟೇ. ಅವ್ರು ಬರ್ತಾರೆ, ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಅಪರಾಧಗಳು, ಕ್ರೈಮ್ಗಳು ಎಲ್ಲಿ ಜಾಸ್ತಿ ನಡೀತವೆ ಅಂತಂದರೆ ಎಲ್ಲಿ ರೆಸಿಡೆನ್ಷಿಯಲ್ ಲೊಕಾಲಿಟಿ ಇರ್ತದೆ ನೋಡಿ, ಪ್ಯೂರ್ಲಿ ರೆಸಿಡೆನ್ಷಿಯಲ್ ಏರಿಯಾಗಳು, ಅಲ್ಲಿ ಮನೆಗಳು ಹೌಸ್ ಬ್ರೇಕಿಂಗ್ ಥೆಫ್ಟ್ ನಡೀತವೆ, ಭಾಳ ಅತ್ಯಂತ ಜಾಸ್ತಿ ಥೆಫ್ಟ್ಗಳು ನಡೀತವೆ, ತಲೆನೋವು ಅಪರಾಧಗಳು. ಆಮೇಲೆ ಅಲ್ಲೇ ಸಹ ವಿಸಿನಿಟಿಗಳಲ್ಲಿ ಯಾವ್ದಾದ್ರು ಸ್ಲಮ್ಗಳಿರ್ತವೆ, ಮರ್ಡರ್ಗಳಾಗ್ತಾ ಇರ್ತವೆ. ಮೂರನೇದು, ಅಲ್ಲೇ ತುಂಬ ಜನ ಇವರು ರೌಡಿಗಳು ಯಾರು ಬದುಕೊಂಡಿರ್ತಕ್ಕಂಥವ್ರು, ಅವರು ಇಂಡಿ ಇಪ್ಪೆ ಮಾಡ್ತಾ ಇರ್ತಾರೆ ಆ ಜಾಗಗಳಲ್ಲಿ. ಆಮೇಲೆ ಅತ್ಯಂತ ಜಾಸ್ತಿ ಪೊಲೀಸ್ ಠಾಣೆಗೆ ಬರ್ತಕ್ಕಂಥ ತುಂಬ ಕೇಸ್ಗಳು ಯಾವುದಾದ್ರು ಪೊಲೀಸ್ ಠಾಣೆಗೆ ಅಂದರೆ ಮ್ಯಾಟ್ರಿಮೋನಿಯಲ್ ಇಶ್ಯೂಗಳು ಬರ್ತವೆ. ನಂಬರ್ 1 ಯಾವುದೇ ಪೊಲೀಸ್ ಠಾಣೆಗಳಿಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆವ್ರೇಜ್ ನೋಡಿದ್ರೆ ಮ್ಯಾಟ್ರಿಮೋನಿಯಲ್ ಇಶ್ಯೂಗಳು, ಗಂಡ ಹೆಂಡ್ತಿರ ಜಗಳಗಳು, ಇಲ್ಲ ಅಕ್ಕಪಕ್ಕ ಹೊಡೆದಾಡ್ಕೊಂಡಿರುವಂಥವು, ಇಲ್ಲ ಅಂದರೆ ಹುಡುಗಿ ಓಡೋಗಿರೋದು, ಇಲ್ಲ ಹುಡುಗ ಓಡೋಗಿರೋದು, ಮಕ್ಕಳು ಓಡೋಗಿರೋದು, ತಂದೆ ತಾಯಿಗಳು ಓಡಾಗಿರೋದು, ಆ ಒಂದು ಮೊದಲನೇ ಪ್ರಿಯಾರಿಟಿಲಿರುತ್ತೆ. ಅದಾದಮೇಲೆ ಮಿಸ್ಸಿಂಗ್ ಕೇಸ್ಗಳು, ಇಷ್ಟೆಲ್ಲ ನಾವು ಭಾಳ ಬೇಗ ಅತ್ಯಂತ ಜಾಗರೂಕವಾಗಿ ಮಾಡ್ತಕ್ಕಂಥ ಅಪರಾಧಗಳು, ಆ ಕೇಸ್ಗಳು ಭಾಳ ಇಮಿಡಿಯೇಟಾಗಿ ನಾವು ಪತ್ತೆ ಮಾಡಬೇಕು, ಇಮಿಡಿಯೇಟಾಗಿ ಕೇಸ್ ರಿಜಿಸ್ಟರ್ ಮಾಡಿಸ್ಬೇಕು. ಎಲ್ಲೋ ಬಂದಿದ್ದಾರೆ, ಹುಡ್ಕೊಬರೋಗ ಎಲ್ಲ ಯಾವುದೇ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಎಷ್ಟು ವಯಸ್ಸು, ಪಕ್ಕದವನು ಇದಾನ ನೋಡು, ಅವ್ರ ಮನೇಲಿ ಇದಾನ, ಇದೆಲ್ಲ ಹೇಳ್ತೀವಲ್ಲ ನಾವು ಫಿಲ್ಮಲ್ಲಿ ನೋಡಿದ್ದೀವಿ. ಸಾರಿ ಟು ಇಂಟ್ರಪ್ಟ್. ಈ ಕೆಟ್ಟ ಪೊಲೀಸ್ ಅಂತ ತೋರಿಸ್ತಾರೆ. ಮಗಳು ಕಾಣ್ತಿಲ್ಲ ಅಂತ ಹೇಳಿದ್ರೆ ಯಾರ ಜೊತೆನೋ ಓಡೋಗ್ಬಿಟ್ಟಿರ್ಬೇಕು, ಅಥವಾ ಅಪ್ಪನ ಬಗ್ಗೆ ಇನ್ನೇನೋ ಕೇಳಮಾತು, ತಂದೆ ಬಗ್ಗೆ ತಾಯಿ ಬಗ್ಗೆ ಕೇಳಮಾತು, ಇಂಥವು ಆಗ್ತಾವ ಸರ್ ಪೊಲೀಸ್ ಸ್ಟೇಷನ್ನಲ್ಲಿ? ಆಗಲ್ಲ ಅಂತ ಅನ್ನೋಂಗಿಲ್ಲ. ಯಾರು ಅಸಭ್ಯರು ಇರ್ತಾರಲ್ಲ, ಆಮೇಲೆ ಯಾರಿಗೆ ಮನುಷ್ಯತ್ವದ ಗುಣಗಳು ಕಮ್ಮಿ ಇರ್ತಾವೆ ನೋಡಿ, ಆಮೇಲೆ ಬೇರೆಯವ್ರನ್ನ ನೋವಿಗೋಸ್ಕರನೇ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ ಅಂತ ಅನ್ನುವಂಥ ಒಂದು ತಿಳುವಳಿಕೆಯ ಶಕ್ತಿ ಬೆಳೆಸ್ಕೊಂಡಿರಲ್ಲ ನೋಡಿ. ಅದನ್ನು ಭಾಳ ವರ್ಷಗಳಿಂದ ವಯಸ್ಸಾಗಿರುತ್ತೆ, 30, 40, 50, ಯಾರು ಅದನ್ನು ಬೆಳೆಸ್ಕೊಂಡಿರಲ್ವೋ ಅವ್ರುಗಳು ಆ ಜಾಗದಲ್ಲಿ ಕೂತ್ಕೊಂಡಾಗ ಏನು ಮಾಡ್ತಾರೆ, ಆ ಥರ ಆ್ಯಕ್ಟ್ ಮಾಡ್ತಕ್ಕಂಥದ್ದು ಇರ್ತದೆ. ಅದನ್ನೆಲ್ಲನೂ ಮಾನಿಟ್ರ್ ಮಾಡಬೇಕಾದಂಥವನು ಒಬ್ಬ ಇನ್ಸ್ಪೆಕ್ಟರ್ ಅಂತ ಇರ್ತಾನೆ ಪೊಲೀಸ್ ಠಾಣೆಯಲ್ಲಿ. ಅವನು ಅದನ್ನ ಭಾಳ ಅತ್ಯಂತ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅದನ್ನು ಯಾರೇ ಬಂದರು ನೋಡಿ, ನಾನು ನನ್ನ ಸರ್ವಿಸ್ನಲ್ಲಿ ನಾನು ಅಂದ್ಕೊಂಡಿರೋದು, ಯಾವುದೇ ಕೇಸ್ಗಿಂತ ಕೊಲೆ ಆದರೆ ಆಗೋಯ್ತು, ಮುಗೀತು, ಪತ್ತೆ ಮಾಡ್ತೀವಿ, ಅವ್ನಿಗೆ ಶಿಕ್ಷೆ ಕೊಡಿಸ್ತೀವಿ, ಅದೇನು ಸಮಸ್ಯೆ ಏನಾಗಲ್ಲ. ಕಳ್ತನ ಆದರೂ ಪತ್ತೆ ಮಾಡ್ತೀವಿ, ಎಷ್ಟು ಸಾಧ್ಯನೋ ಅಷ್ಟು ರಿಕವರಿ ಮಾಡ್ತೀವಿ, ಅವ್ನು ಜೈಲಲ್ಲಿ ಇಂದ ಬರದೇ ಇರೋ ಥರ ಮಾಡ್ಕೊಳ್ತೀವಿ. ಈ ಥರದ ಅಪರಾಧಗಳಿಗೆ ನಾವೊಂದು ಚಾಲೆಂಜಸ್ಗಳು ಹೊಡ್ತಕ್ಕಂಥದ್ದು ನಮಗೇನು ದೊಡ್ಡ ಕಷ್ಟ ಆಗಲ್ಲ. ಬಟ್ ನಗರಗಳಲ್ಲಿ, ಇಂಥ ನಗರಗಳಲ್ಲಿ ಏನಾಗ್ತದೆ, ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡ್ಲ್ ಕ್ಲಾಸ್ಗಳಲ್ಲಿ ಮಕ್ಕಳುಗಳು ತುಂಬ ಓಡೋಗ್ಬಿಡ್ತಾರೆ, ತಪ್ಪಿಸ್ಕೊಬಿಡ್ತಾರೆ. ಅದು ಓದವ್ರು ಎಷ್ಟೋ ಕೇಸಸ್ಗಳು ಅವರು ಓದಿದ ತಕ್ಷಣವೇ ಅವ್ರನ್ನ ಕೂರಿಸ್ಕೋಬೇಕು, ಅವ್ರು ಹೆಂಗೆ ಗಾಬರಿ ಆಗಿಬಿಡ್ತಾರೆ ಅಂತಂದರೆ, ಯಾಕೆಂದ್ರೆ ನಾನು ನೋಡ್ತೀನಲ್ಲ ಅವನ್ನೆಲ್ಲ ಸ್ಟೇಷನಿಗೆ ಕಾಂಪೌಂಡೇ ಬಿಟ್ಟು ಹೋಗಲ್ರು, ರಾತ್ರಿಯೆಲ್ಲ ಅಲ್ಲೇ ಕೂತಿರ್ತಾರೆ. ಅದು ಇವಾಗ ನಮ್ಮ ಮಕ್ಕಳುಗಳು ಹಂಗೆ ಹೋದಾಗ, ಎಲ್ಲಾದರೂ ಹೋಗಿ ರಾತ್ರಿ ಬರಲಿಲ್ಲ 9-10 ಗಂಟೆ ಅಂದಾಗ, ನಾವು ಅವ್ರ ಸ್ಟೇಜಲ್ಲಿ ಯೋಚನೆ ಮಾಡಿದಾಗ ನಮಗೂ ಹಂಗೆ ಅನ್ನಿಸ್ತದೆ. ನಾವು ಹೋಗ್ತೀವ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಬಿಟ್ಟು ಹೋಗ್ತೀವ, ಹೆಂಗೆ ನಿದ್ರೆ ಬರುತ್ತಾ,
ಬರಲ್ಲ. ಇನ್ನು ಯಾವುದೇ ಅಪರಾಧಗಳು ಏನೇ ಆಗ್ಬಿಟ್ರೂ ತಂದೆ ತಾಯಿದರಿಗೆ ಅಷ್ಟು ಡಿಸ್ಟರ್ಬು ಯಾವ ಕೇಸಲ್ಲೂ ಆಗಲ್ಲ. ಆ ಕಾರಣಕ್ಕೋಸ್ಕರನೇ ನಾವುಗಳು ಭಾಳ ಅತ್ಯಂತ ಎಚ್ಚರಿಕೆಯಿಂದ ಅಂತ ಬಂದ ತಕ್ಷಣವೇ ಅವ್ರಿಗೆ ಧೈರ್ಯ ತುಂಬುವಂಥದ್ದು, ಅವ್ರಿಗೆ ಮಾತಾಡ್ಸ್ತಕ್ಕಂಥದ್ದು, ಆಯಿತು ಕೂತ್ಕೊಳ್ಳಿ ಅಂತ ಹೇಳುವಂಥದ್ದು, ನಾವು ಪತ್ತೆ ಮಾಡ್ತೀವಿ, ನೀವೇನು ಚಿಂತೆ ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲಿದ್ದರೂ ಪತ್ತೆ ಮಾಡ್ತೀವಿ ಅಂತ ಅನ್ನುವಂಥದ್ದು, ಆ ವಿಶ್ವಾಸ ತುಂಬಬೇಕಲ್ಲ ಅವರಲ್ಲಿ. ಸರ್, ಈ ಯಂಗ್ ಏಜ್ ಮಕ್ಕಳು ಮನೆ ಬಿಟ್ಟು ಹೋಗ್ತಾರಲ್ಲ, ಪರ್ಸೆಂಟೇಜ್ ವೈಸ್ ಹೇಳೋದಾದ್ರೆ ಯಾವ ಕಾರಣಕ್ಕೆ ಹೆಚ್ಚು? ಲವ್ ಕಾರಣಕ್ಕ ಅಥವಾ ಮನೆಯಲ್ಲಿರೋ ಡಿಸ್ಟರ್ಬೆನ್ಸ್ ಕಾರಣಕ್ಕ? ಯಾವ್ದು ಹೆಚ್ಚು ಸರ್? ನೋಡಿ, ಮೊದಲು ಓಡೋಗ್ತಾ ಇರಲಿಲ್ಲ ಅಂತ ಕೇಳ್ಬೋದು ನೀವು. ಖಂಡಿತವಾಗ್ಲೂ ಮೊದಲು ಹೋಗ್ತಾ ಇದ್ರು. ಈ ಸೋಷಿಯಲ್ ಮೀಡಿಯಾಗಿಂತ ಏನಿದೆಯಲ್ಲ ಅದಕ್ಕಿಂತ ಮೊದಲೂ ಸಹ ಹೋಗ್ತಾ ಇದ್ರು. ಸೋಷಿಯಲ್ ಮೀಡಿಯಾ ಬಂದಾದಮೇಲೆ ಸ್ವಲ್ಪ ರೇಷಿಯೋ ಜಾಸ್ತಿ ಆಯಿತು. ಯಾಕೆಂದರೆ ನಾವು ಫೇಸ್ಬುಕ್ಕು ಮತ್ತು ವಾಟ್ಸಪ್ಗಳು, ಮೆಸೇಜಸ್ಗಳು ಇವೆಲ್ಲ ಬರೋಕ್ಕೆ ಶುರುವಾದಾಗ ಏನಾಗ್ತು, ಸಂಖ್ಯೆ ಜಾಸ್ತಿ ಆಯಿತು. ಯಂಗ್ಸ್ಟರ್ಸ್ಗಳು 17, 18, 19, 20 ವರ್ಷ ಒಳಗಡೆನೆ. ಆಮೇಲೆ ಅವನ ಹುಡುಗ ಇನ್ನೂ 21 ಆಗಿರಲ್ಲ, 18, ಅವನಿಗೂ 20 ವರ್ಷ, 21 ವರ್ಷ, ಹೀಗೆ ಆ ಸಂಖ್ಯೆಗಳು ಜಾಸ್ತಿ ಆಗೋಕ್ಕೆ ಶುರುವಾಗೋಗ್ಬಿಡ್ತು, ಓಡೋಗುವಂಥದ್ದು. ಆ ಕೇಸ್ಗಳು ಆ ಥರದವು ಏನಿದಾವಲ್ಲ, ಅವು ಭಾಳ ಡಿಸ್ಟರ್ಬ್ ಮಾಡಿಬಿಡ್ತವೆ. ಮತ್ತು ಇಡೀ ಫ್ಯಾಮಿಲಿನ ಕಾಯಿಲೆಯ ಆಗರ ಮಾಡಿಟ್ಬಿಡುತ್ತೆ. ಒಂದು ಮನೆಯಲ್ಲಿ ಅವ್ರು ಎಷ್ಟೇ ಬಡವರಾಗಿರಲಿ, ಏನೇ ಆಗಿರಲಿ, ಅವಳು ಮಗಳು ಓಡೋಗ್ಬಿಟ್ಟಿದ್ದಾಳೆ, ಎಲ್ಲೋ ಓದ್ಲು, ಯಾರ ಜೊತೆನೋ ಓದ್ಲು, ಅವ್ರ ಪಾಪ ಗೊತ್ತಿರಲ್ಲ. ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಆಗ್ತದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಅವ್ರು ದುಡಿದು ಅವ್ರ ಮಕ್ಕಳ ಹೊಟ್ಟೆ ತುಂಬಿಸಿ ಇವ್ರನ್ನೊಂದು ಓದಿಸ್ತಕ್ಕಂಥದ್ದು, ಅವ್ರನ್ನ ಸಮಾಜದಲ್ಲಿ ಏನೋ ಒಂದು ಮಾಡಬೇಕಪ್ಪ, ನಾವು ಎಷ್ಟು ಕಷ್ಟಪಡ್ತಾಯಿದ್ದೀವಿ ಅನ್ನುವಂಥ ಒಂದು ಮನೋಭಾವನೆಯಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಾ ಇರೋರಿಗೆ ಏಕಾಏಕಿ ಅವಳು ಮನೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಲು, ಯಾರ ಜೊತೆ ಹೋಗಿದ್ದಾಳು ಏನು ಇವ್ರು ಬಂದ ತಕ್ಷಣವೇ, ಸಾರ್ ನನ್ನ ಮಗಳೆಲ್ಲೋ ಹೋಗ್ಬಿಟ್ಲು, ಬರುವಷ್ಟೊತ್ತಿಗೆ 2 ದಿವಸ ಆಗಿರುತ್ತೆ. ಏನು ಮಾಡೋದು, ಸ್ಟೇಷನ್ಗೆ ಹೋದ್ರೆ ಏನು ಮಾಡ್ತಾರೋ, ಏನು ಕೇಳ್ತಾರೋ ಏನು ಅಂತ ಹೇಳೋದು, ನಾವು ಧೈರ್ಯ ತಗೊಳ್ಳೋದೇ ಅವ್ರಿಗೆ ಭಾಳ ಕಷ್ಟ ಆಗ್ತದೆ ಪಾಪ. ಅವ್ರು ಬಂದಾಗ ಪೊಲೀಸ್ ಠಾಣೆಗಳಲ್ಲಿ ನಾವು ಪತ್ತೆ ಮಾಡ್ತೀವಿ, ಹಿಡ್ಕೊಬರ್ತೀವಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಅನ್ನುವಂಥ ಒಂದೇ ಒಂದು ಸಮಾಧಾನಕರವಾದಂಥ ಮಾತುಗಳು ಅವ್ರು ಆಡ್ಬಿಟ್ರೆ, ಇವ್ರು ಯಾರೋ ಮಾಡಿಕೊಡ್ತಾರಪ್ಪ, ಹಿಡ್ಕೊಬರ್ತಾರೆ ಇವರು, ಯಾರು ಏನು ಇದು ಮಾಡಲ್ಲ, ಆ ಹುಡುಗ ಯಾರು ಗೊತ್ತಿರೋದಿಲ್ಲ ಪಾಪ, ಹುಡುಗನ ಜೊತೆನೇ ಹೋಗಿರ್ತಾಳ. ಇವತ್ತಿನ ಜೆನ್ಜಿ ಮಕ್ಕಳು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನ್ಸತ್ತೆ. CCTV ಫುಟೇಜ್ ಇದೆ, ನೆಟ್ವರ್ಕ್ ಸಹಾಯ ಸಿಗುತ್ತೆ ನಿಮಗೆ, ಫೋನ್ ನೆಟ್ವರ್ಕ್ ಇದೆ, IMEI ನಂಬರ್ಗಳಿವೆ, ಎಷ್ಟು ಸೋರ್ಸಸ್. ಅಂದರೆ ನಮಗೆ ಟೆಕ್ನಾಲಜಿ ವೈಸ್ ನಾವು ಎಷ್ಟು ಮುಂದಿದ್ದೀವಿ ಅಂತ ಹೇಳಿದ್ರೆ ಇತ್ತೀಚಿನ ವರ್ಷಗಳಲ್ಲಿ ಕೇಸ್ನ ಸಾಲ್ವ್ ಮಾಡೋದು ಬಹಳ ಈಸಿ ಅನಿಸ್ಬಿಡತ್ತೆ. ತುಂಬ ನೀಟಾಗಿ ಎಲ್ಲೋ ಒಂದು ಕಡೆ ಸಿಕ್ಕಿಬಿಡುತ್ತೆ, ಡಾಟಾ ಸಿಗುತ್ತೆ, ಮತ್ತೊಂದು ಮಗದೊಂದು ಸಿಗುತ್ತೆ. ನಿಮ್ಮ ಕಾಲಕ್ಕೇನೋ CCTV, ಸ್ಮಾರ್ಟ್ಫೋನ್ಗಳಿಲ್ಲ, IMEI ನಂಬರ್ಗಳಿರ್ತಿರ್ಲಿಲ್ಲ, ಆಮೇಲೆ ಬಂತು ಕಾಲಾಂತರದಲ್ಲಿ IMEI ನಂಬರ್ಗಳಿರ್ತಾ ಇರಲಿಲ್ಲ. ಹೆಂಗೆ ಸಾಲ್ವ್ ಮಾಡ್ತಿದ್ರಿ ಕೇಸ್ಗಳನ್ನ? ಆವಾಗ ತುಂಬ ಹ್ಯೂಮನ್ ಇಂಟೆಲಿಜೆನ್ಸ್ ಇರ್ತಿತ್ತಾಗ. ಆವಾಗ ನಮಗಿದೇನು ಇರಲೇ ಇಲ್ವಲ್ಲ, ಆಪ್ಷನ್ಸೇ ಇಲ್ಲ. ಆಗ ಒಂದು ಕಾರ್ ಎಲ್ಲೋ ಹೋಯ್ತು ಅಂತ ಹೇಳಿದ್ರೆ ಎಲ್ಲಿ ಹೋಯ್ತು ಅನ್ನೋದನ್ನ ತಿಳ್ಕೊಳ್ಳೋದು ಕಷ್ಟ. ಹೌದು, ನಾವುಗಳು ಆವಾಗ ಬರೀ ಹ್ಯೂಮನ್ ಇಂಟೆಲಿಜೆನ್ಸು, ಇನ್ನು ಬೇರೆ ಏನೂ ಇರ್ತಿರ್ಲಿಲ್ಲ. ಆಮೇಲೆ ಮನುಷ್ಯ ಏನಾದರೂ ಕ್ರಿಯೆ ಮಾಡ್ತಾ ಇದ್ದಾನೆ, ಏನೋ ನಡೀತಿದೆ ಅಂದಾಗ ಇನ್ನೊಬ್ಬರಿಗೆ ಅದು ಗೊತ್ತೇ ಇರುತ್ತೆ ಅನ್ನುವಂಥ ಪಾಲಿಸಿ ಅಂತ. ಅಂದರೆ ನಮಗದು ಗೊತ್ತಿರುತ್ತೆ. ಇವ್ರು ಹೋಗಿದ್ದಾರೆ ಅಂದರೆ ಇವ್ರು ಬೇರೆಯವ್ರು ಯಾರೋ ಸಪೋರ್ಟ್ ಮಾಡಬೇಕು, ಬೇರೆಯವ್ರಿಗಂತೂ 100ಕ್ಕೆ 100ರಷ್ಟು ಗೊತ್ತೇ ಇರುತ್ತೆ ಎಲ್ಲಿಗೆ ಹೋಗಿರ್ತಾರೆ, ಏನಕ್ಕೆ ಹೋಗಿರ್ತಾರೆ ಅವರು ಅಂತ ಅನ್ನುವಂಥದ್ದನ್ನ ಪತ್ತೆ ಮಾಡುವಂಥದ್ದು ಒಂದು ಚಾಲೆಂಜ್ ಇರ್ತಿತ್ತು. ಅವಾಗ ನಾವು ಪತ್ತೆ ಮಾಡಿಬಿಡ್ತಿದ್ವಿ, ತೊಂದರೆ ಏನಿರ್ತಿರ್ಲಿಲ್ಲ. ಯಾರು ಭಾಳ ಹತ್ತಿರದಲ್ಲಿದ್ದರು, ಆಮೇಲೆ ಎಲ್ಲ ಮುಚ್ಚಿಟ್ಕೊಬಿಡ್ತಾರೆ, ಎಲ್ಲ ಸುಳ್ಳು ಹೇಳ್ತಾರೆ, ಆ ಥರದ್ದು ಏನಿರಲಿಲ್ಲ. ಎಲ್ಲ ಸತ್ಯ ಏನಿರ್ತಿತ್ತೋ ನಾವು ಕೇಳಿದಾಗ ಅವರೆಲ್ಲ ಹೇಳುವಂಥದ್ದೆಲ್ಲ ಮಾಡ್ತಾಯಿದ್ರು. ಯಾಕೆಂದರೆ ಇದೇನು ದೊಡ್ಡ ಅಪರಾಧನ ಏನೋ ಆಗ್ತಾ ಇರಲಿಲ್ಲ. ಬಟ್ ಆದರೆ ತುಂಬ ಡಿಸ್ಟರ್ಬ್ ಆಗಿಬಿಡ್ತಾರೆ, ತಪ್ಪಿಸ್ಕೊಂಡು ಹೋಗುವಂಥದ್ದು, ಹಿಡ್ಕೊಂಡು ಕರ್ಕೊಬರ್ತೀವಿ. ಆಮೇಲೆ ಪೋಕ್ಸೋ ಕಾಯ್ದೆಗಳು ಬಂದು ಮೊದಲೇನಾಗ್ತಾಯಿತ್ತು, ಬರೀ ಮಿಸ್ಸಿಂಗಲ್ಲಿ ಹೋಗ್ಬಿಡ್ತಾಯಿತ್ತು. ಆ ಮಿಸ್ಸಿಂಗ್ ಕೇಸ್ಗಳೇನಾಗ್ತಾಯಿತ್ತು, ಎಷ್ಟೋ ಕೇಸ್ಗಳಲ್ಲಿ ಹೋದಾಗ ಅಲ್ಲೇ ಎಲ್ಲೋ ಸತ್ತೋಗ್ಬಿಡೋದು, ಎಲ್ಲೋ ಯಾವುದೋ ಏರಿಯಾಗಳಲ್ಲಿ ಕರ್ಕೊಂಡೋಗಿರ್ತಾರೆ, ಇವ್ರು ಯಾರೋ ಹೋಗಿರ್ತಾರೆ, ಆಮೇಲೆ ಅಲ್ಲೇ ಎಲ್ಲೋ ಮರ್ಡರ್ ಆಗಿಬಿಟ್ಟಿರುತ್ತೆ. ಆ ಕೇಸ್ ಫೈಲ್ಗಳು ಹಂಗಂಗೆ ಉಳ್ಕೊಬಿಟ್ಟಿರ್ತವೆ, ಗೊತ್ತೇ ಆಗಲ್ಲ. ನೋಡಿದ್ರೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ಯಾವುದ್ರದ್ದು ಅಂದರೆ 91ನೇದು. ಅಂದರೆ ಅವನ ಮುಕ್ತಾಯ ಮಾಡ್ತಕ್ಕಂಥದ್ದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. 7 ವರ್ಷ ಆದಮೇಲೆ ಅದನ್ನು ಒಂದು ಕ್ಲೋಷರ್ ರಿಪೋರ್ಟ್ ಅಂತ ಬರಿತೀವಿ. ಯಾಕೆ ಅಂತಂದರೆ ನಾಳೆ ದಿವಸ ಅವ್ರದ್ದು ಏನಾದ್ರು ಡಾಕ್ಯುಮೆಂಟೇಷನ್ಸ್ ಆಗಬೇಕು, ಅವ್ರದ್ದು ಇಲ್ಲ ಅವರು ಅನ್ನುವಂಥದ್ದು ಪ್ರೂವ್ ಆಗಬೇಕು ಅಂದಾಗ ಒಂದು ಕ್ಲೋಷರ್ಗೆ ಒಂದು 7 ಇಯರ್ಸ್, ಆಫ್ಟರ್ 7 ಇಯರ್ಸು ಹೀಗೆ ಏನೇನು ಇಷ್ಟೆಲ್ಲ ನಾವು ಕಡ್ದು ಕಟ್ಟೆ ಹಾಕಿದೋ, ಇಷ್ಟೆಲ್ಲ ಮಾಡಿದ್ದೀವಿ, ನಾವು ಪತ್ತೆ ಆಗಲಿಲ್ಲ, ಅಂದರೆ ಪ್ರಿಸ್ಯೂಮ್ಸ್ ಟು ಬಿ ಡೆಡ್ ಅಂತ ಅನ್ನುವಂಥದ್ದಕ್ಕೆ ಒಂದು ರಿಪೋರ್ಟ್ ತಯಾರಾಗೋ ಥರ ಆಗಿ ಅವರು ಇಲ್ಲ, ಇನ್ನು ಬರಲ್ಲ, ಇನ್ನು ಸಿಗಲ್ಲ, ಏನೋ ಆಗಿದ್ದಾರೆ ಅಂತ ಅನ್ನುವಂಥದ್ದಕ್ಕೆ ಡಾಕ್ಯುಮೆಂಟೇಷನ್ಗೋಸ್ಕರ ಒಂದು ದಾಖಲಾತಿಗಳು ಅವ್ರು ತೊಗೊಂಡೋಗ್ತಾರೆ 7 ವರ್ಷ ಆದಮೇಲೆ. ಇದು ಹಿಂಗೆ ಒಂದು ಮಿಸ್ಸಿಂಗ್ ಕೇಸ್ ಬಹಳ ಪ್ರಯತ್ನ ಪಟ್ಟು ಹಿಡ್ತಿದ್ದು ಯಾವುದಾದ್ರೂ ಇದೆಯಾ ನೆನಪಿದೆ? ಇಲ್ಲ, ನನಗೆ ನೋಡಿ ಮಿಸ್ಸಿಂಗ್ ಪ್ರಕರಣಗಳನ್ನ ಮಾಡೋದ್ರಲ್ಲೇ ನಾನು ಅದು ತೊಡ್ಕೊಬಿಟ್ಟಿದ್ದೆ.
ಮಿಸ್ಸಿಂಗ್ ಪ್ರಕರಣಗಳಲ್ಲಿ ನಾನು ಒಂದು ಹೆಚ್ಚು ಕಡಿಮೆ ಒಂದು 80 ಕೇಸ್ಗಳು ಮರ್ಡರ್ ಕೇಸ್ಗಳು ಪತ್ತೆ ಮಾಡಿದ್ದೀನಿ. 80 ಮರ್ಡರ್ ಹೌದು, ಕೇಸ್. ಮರ್ಡರ್ ಕೇಸ್ಗಳಾಗಿರ್ತಕ್ಕಂಥವು. ನಂದಿ ಬೆಟ್ಟಕ್ಕೆ ಕರ್ಕೊಂಡೋಗಿ ಮರ್ಡರ್ ಮಾಡಿರ್ತಕ್ಕಂಥದ್ದು, ಮುತ್ಯಾಲಮಡು ಕರ್ಕೊಂಡೋಗಿ ಮರ್ಡರ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ನಮ್ಮ ಹೋಟೆಲ್ಲು ಒಂದು ಯಂಗ್ಸು ನೋಡಿ ಏನಾಗುತ್ತೆ, ಪಾಪ ಈಸ್ ವೆರಿ ಸ್ಮಾಲ್ ಫ್ಯಾಮಿಲಿ. ಅವರು ಮಂಗಳೂರು ಕಡೆಯವರು. ಅವ್ರು ಬಂದು ಸುಬ್ರಹ್ಮಣ್ಯಪುರದಲ್ಲಿ ಒಂದು ಸಣ್ಣದೊಂದು ಹೋಟ್ಲು ನಡೆಸ್ತಾಯಿದ್ರು. ಗಂಡ ಹೆಂಡತಿ, ಒಂದು ಮಗು ಇತ್ತು. ಅಲ್ಲಿಗೆ ಹಲವಾರು ಜನ ಬರೋದು, ತಿಂಡಿಗೆ ಬಂದಾಗೆಲ್ಲ ಪರಿಚಯ ಆಗ್ತಕ್ಕಂಥದ್ದು. ಈಗೆಲ್ಲ ಪರಿಚಯ ಆದರು. ಊಟ ತಿಂಡಿ ತಿನ್ಕೊಂಡು ಹೋಗ್ತಕ್ಕಂಥವ್ರು ತುಂಬ ಜನ ಮಾಡಿಕೊಂಡು ಇಡೀ ಅಲ್ಲಿ ಬರ್ತಕ್ಕಂಥ ಯಾವುದೇ ವೆಹಿಕಲ್ಗಳಿಗೆಲ್ಲ ಊಟ ಕೊಡುವಂಥದ್ದು ಆಗ್ತದೆ. ಒಂದು ದಿವಸ ಈ ಅಮ್ಮನಿಗೆ ಏನೋ ಸ್ವಲ್ಪ ಹೊಟ್ಟೆದೇನೋ ಸಮಸ್ಯೆ ಇತ್ತಂತೆ. ಅದಕ್ಕೆ ನಾನು ನಾಟಿ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಂತ ಉಡುಪಿ ಕಡೆ ಊರವ್ರದ್ದು. ಉಡುಪಿಗೆ ಹೋದ್ಲ ಅಮ್ಮ. ಉಡುಪಿಗೆ ಹೋಗ್ಬಿಟ್ಟಾದ್ಮೇಲೆ ಆ ಕಡೆಯಿಂದ ವಾಪಸ್ ಬರಬೇಕಾಗಿತ್ತು. ವಾಪಸ್ ಬರಬೇಕಾದಂಥ ಸಮಯದಲ್ಲಿ ಏನಾಯಿತು, ಆ ಕಡೆಯಿಂದ ನಿಂತ್ಕೊಂಡಿದ್ದು. ಆದಮೇಲೆ ಒಂದು ಗಾಡಿ ಬಂದಾದಮೇಲೆ ನೋಡಿದ್ರು, ಹೌದು ನೀವೆಲ್ಲಿಗೆ ಬಂದಿದ್ರಿ? ಇಲ್ಲೇ ಬಂದಿದ್ವಿ ನಾವು, ನೀವು ಉಡುಪಿಗೆಲ್ಲ ಬಂದಿದ್ದೋ, ನಾವು ಬೆಂಗಳೂರಿಗೆ ಹೋಗ್ತಾಯಿದ್ವಿ. ನೀವೆಲ್ಲಿಗೆ ನಾನು ಬೆಂಗಳೂರು, ಬನ್ನಿ ಕೂತ್ಕೊಳ್ಳಿ ನಮ್ಮ ಗಾಡಿನಲ್ಲಿ ಹೋಗೋಣ ಅಂತ ಕರ್ಕೊಂಡು ಗಾಡಿನಲ್ಲಿ ಕೂತ್ಕೊಬಿಟ್ಲು. ಅವಳಿಗೆ ರೆಗ್ಯುಲರಾಗಿ ಊಟ ಮಾಡ್ತಾರೆ ಅಂತ ಗೊತ್ತು, ನಮ್ಮ ಹೋಟ್ಲಿಗೆ ಬರ್ತಾರೆ ಇದ್ದರು ಅಂತ ಗೊತ್ತು ಅವ್ರಿಗೆ. ಆಮೇಲೆ ಅಷ್ಟು ಕಾನ್ಫಿಡೆನ್ಸು ಇತ್ತು ಇವ್ರ ಜೊತೆಯಲ್ಲಿ ಹೋಗ್ಬೋದು ಅಂತ ಅನ್ನುವಂಥದ್ದು. ಅದಾದಮೇಲೆ ಅದು ನಾಪತ್ತೆ. ಅಲ್ಲಿಂದ ಹೊರಟಾದ್ಮೇಲೆ ಊರವ್ರು ಹೇಳಿದ್ರು, ಅವ್ರ ಮನೆಯವ್ರು ಹೇಳಿದ್ರು ಹೀಗೀಗೆ ಅಂತ. ಅದಾದಮೇಲೆ ಒಂದು ವಾರ ಆಯ್ತಾ ಬಂತು. ಅಲ್ಲಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಮಾಡಿಸಿದ್ರು, ಮಿಸ್ಸಿಂಗ್ ಕೇಸು. ಅಲ್ಲಿ ಎಲ್ಲೋ ಹೋಗಿದ್ದವಳು ಬಂದಾದಮೇಲೆ ಊರಿಗೆ ಬರಲಿಲ್ಲ, ಎಲ್ಲೋ ಹೋಗ್ಬಿಟ್ಲು ಏನು ಅಂತೇಳಿ ಅಲ್ಲೊಂದು FIR ಮಾಡಿದರು. FIR ಮಾಡಾದ್ಮೇಲೆ ಏನಾಯಿತು, ಅಲ್ಲೂ ಏನು ಯಾವುದೇ ಇನ್ಫಾರ್ಮೇಷನ್ ಆಗಲಿಲ್ಲ, ಏನೂ ಆಗಿಲ್ಲ. ತಕ್ಷಣವೇ ಇಲ್ಲಿ ಅವ್ರ ಯಜಮಾನರು ಆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲೇ ನಮ್ಮ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ FIR ತೊಗೊಂಡು ಹೋಗಿದ್ದಾರೆ. FIR ಆಗಿದೆಯಲ್ಲ ಬಿಡಿ, ಇನ್ನೇನು ಅಲ್ಲೇ ಅವರೇ ಪತ್ತೆ ಮಾಡ್ತಾರೆ, ನೀವೇನು ಚಿಂತೆ ಮಾಡ್ಕೋಬೇಡಿ, ಅವ್ರು ಮಾಡ್ತಾರೆ. ಅಲ್ಲಿ FIR ಆದಮೇಲೆ ಇಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ಆಮೇಲೆ ಒಂದು ವಾರ ಆಯಿತು, 15 ದಿವಸ ಆಯಿತು. ಆ ಮಗು ಬೇರೆ ಕೇಳ್ತದಲ್ಲ, ಅಮ್ಮನ ಎಲ್ಲಿ ಬರಲಿಲ್ವಲ್ಲ ಅಂತ ಅಂದ್ಬಿಟ್ಟು ಅಂತ ಅವ್ರ ಮಗನ ಬಿಟ್ಬಿಟ್ಟು ಹೋಗಿದ್ದು. ಒಂದು ಮಗು, ಒಂದು ಹೆಣ್ಮಗಳು, ಒಂದು ಮಗು, ಚಿಕ್ಕ ಮಕ್ಕಳು. ಆಮೇಲೆ ಅಲ್ಲಿ ಇಲ್ಲಿ ಓಡಾಡಿ ಎಲ್ಲಿ ಹೋಗೋದು ಏನು ಅವ್ನು ತಲೆ ಕೆಟ್ಟು ಇದು ಒಂಥರ ಟೋಟಲಿ ಬ್ಲ್ಯಾಂಕ್. ಆಮೇಲೆ ಯಾರೋ ಮುಖಾಂತರ ನಾನು JP ನಗರದಲ್ಲಿದ್ದಾಗ ನನ್ನ ಹತ್ರ ಬಂದಾದಮೇಲೆ ನಾನು ಕೂತ್ಕೊಂಡು ಕೇಳಿದೆ, ಏನು ಸಮಾಚಾರ? ಏನಿಲ್ಲ ಸರ್, ನನ್ನ ಹೆಂಡ್ತಿ ಏನು ಹೊಟ್ಟೆನೋ ಸಲುವಾಗಿ ನಾಟಿ ಕೆಲಸ ಇದಕ್ಕೆ ಉಡುಪಿಗೆ ಹೋಗಿದ್ದರು ಸರ್, ಅಲ್ಲಿಂದ ಎಲ್ಲೋ ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾಳೆ ಸರ್. ಆಮೇಲೆ ಹೌದಾ, ಇಲ್ಲ ನನ್ನ ಹೆಂಡ್ತಿ ಭಾಳ ಒಳ್ಳೆಯವಳು ಸರ್, ಯಾವ ಕಾರಣಕ್ಕೂ ನಾನು ಅವಳ ಮೇಲೆ ಡೌಟ್ ತಿಳ್ಕೊಳ್ಳುವಂಥದ್ದಲ್ಲ ಸರ್. ಅವಳು ಹೋಗಿದ್ದೇ ಅವಳು ಟ್ರೀಟ್ಮೆಂಟ್ ತೊಗೊಂಡು ಬರೋಕ್ಕೆ ಸರ್, ಏನೋ ಆಗಿದೆ ಸರ್ ಅನ್ನುವಂಥ ಆ ಮನುಷ್ಯನಿಗೆ ಎಲ್ಲೋ ಒಂದಿತ್ತು. ಆ ಮನುಷ್ಯ ಮಾತಾಡೋಕ್ಕೂ ಸಹ ಇರಲಿಲ್ಲ. ಅಂದರೆ ಅಷ್ಟು ಶಕ್ತಿ ಕಳ್ಕೊಬಿಟ್ಟಿದ್ದ ಆ ಮನುಷ್ಯ. ಮಕ್ಕಳು ಆಮೇಲೆ ಎಲ್ಲಾದರೂ ಹೋಗ್ಬಿಟ್ಟಾಗ ಈ ಥರ ಬ್ಲ್ಯಾಂಕ್ ಆಗೋಗ್ಬಿಟ್ಟಾಗ ಅವ್ರು ಪತ್ತೆ ಮಾಡೋಕ್ಕಾಗಲ್ಲ, ನಾವೇ ಮಾಡಬೇಕಲ್ಲ, ಸಿಸ್ಟಮೇ ಮಾಡಬೇಕು, ಪತ್ತೆ ಮಾಡಬೇಕು. ಅವ್ರು ಎಷ್ಟು ದೂರ ಅಂತ ಎಲ್ಲಿ ಅಂತ ಹುಡ್ಕಾಡೋಕೆ ಹೋಗ್ತಾರೆ, ಅವ್ರಿಗೆ ಗೊತ್ತಾಗಲ್ವಲ್ಲ. ಆಮೇಲೆ ಆಯಿತು ಅಂತ ಕೂರಿಸ್ಬಿಟ್ಟು ನಾನು ಒಂದೊಂದೇ ಕೇಳ್ಕೊಂಡು ಪ್ರಾರಂಭ ಮಾಡಿದೆ ನಾನು. ಆದಮೇಲೆ ಆಯಿತು, ನಿಮ್ದು ಎಲ್ಲಿ ಶಾಪ್ ಎಲ್ಲಿ ಬರ್ತದೆ ಅಂತ ಹೇಳಾದ್ಮೇಲೆ ಐ ವೆಂಟ್ ಟು ಶಾಪ್. ಅಲ್ಲಿಗೆ ಸುಬ್ರಹ್ಮಣ್ಯಪುರ ಅಲ್ಲಿ ಕದನಹಳ್ಳಿ ಸರ್ಕಲಲ್ಲಿ ಒಂದು ಚಿಕ್ಕದೊಂದು ಹೋಟೆಲ್ಗೆ, ಅಲ್ಲಿ ಒಂದು ಸ್ವಲ್ಪ ಖಾಲಿ ಜಾಗ ಆಯಿತು, ಅಲ್ಲಿ ಬಂದು ಗಾಡಿಗಳಾಕ್ಬಿಟ್ಟು ಇವರು ತಿಂಡಿ ತಿನ್ಕೊಂಡು ಹೋಗುವಂಥದ್ದು ಮಾಡ್ತಾಯಿದ್ರು. ಆದಮೇಲೆ ಯಾವತ್ತು ಹೋಗಿದ್ದು ನೀನು ಹೆಂಡ್ತಿ, ಯಾವತ್ತು ಹೋಗಿದ್ದು ಅಂತೇಳಿ ಕೇಳಿದೆ. ಸರ್ ಎಲ್ಲ ಡೇಟಾ ಎಲ್ಲ ಕೊಟ್ಟಿದ್ದು, ಇಂಥ ದಿವಸ ಹೋಗಿದ್ದು, ಇದು ಬಸ್ ಹತ್ಕೊಂಡೇ ಹೋಗಿದ್ದು ಅಂತೇಳಿ ಅಂತ. ನಾನು ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅವ್ರ ಕಡೆಯಿಂದೆಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಸಬ್ ಇನ್ಸ್ಪೆಕ್ಟ್ರನ್ನ ಮನೋಜ್ ಅಂತ ಇದ್ದರು, ನನ್ನ ಜೊತೆಯಲ್ಲಿ JP ನಗರಲ್ಲಿ, ಮನೋಜ್ ಕಳಿಸ್ಕೊಟ್ಟೆ ನಾನು. ಮನೋಜ್ ನೋಡಿ ಈ ಥರ ಎಲ್ಲ ಇದರಿಂದ ಬಂದಿರತಕ್ಕಂಥದ್ದಿದೆ, ಉಡುಪಿಯಿಂದ ಬಂದಿರುವಂಥದ್ದಿದೆ, ನಾವು ಏನಾದರೂ ಮಾಡಿ ಪತ್ತೆ ಮಾಡಿಕೊಡ್ಬೇಕಪ್ಪ, ನೋಡಿ ಹಿಂಗೆಲ್ಲ ಪಾಪ ಒದ್ದಾಡ್ತಾ ಇದ್ದಾರೆ, ನಮ್ಮದಲ್ಲ ಕೇಸು, ಆದರೂ ವಿ ವಿಲ್ ಡೂ ದಿಸ್ ಐಸೆ, ನಾವು ಮಾಡೋಣ ಇದನ್ನ ಅಂಥೇಳಿ. ನೀವು ಹೋಗಿ ಚೆಕ್ ಪೋಸ್ಟ್ಗಳಿಗೆ ಹೋಗಿ, ನೀವು ಅಲ್ಲಿ ಚೆಕ್ ಪೋಸ್ಟ್ಗಳಿಗೆ ನೀವು ಹೋದಾಗ ನಿಮ್ಗೆ ಕೆಲವಷ್ಟು ಮಾಹಿತಿಗಳು ಸಿಗ್ತದೆ. ಆಮೇಲೆ ನಾನು ಹೇಳ್ತೀನಿ ನಿಮ್ಗೆ ಏನೇನು ಮಾಡಬೇಕಲ್ಲಿ ಅಂತ ಹೇಳ್ಬಿಟ್ಟು ಅಂತ ನಾನು ಮನೋಜಿಗೆ ಕಳಿಸ್ಕೊಟ್ಟೆ ನಾನು ಅಲ್ಲಿಗೆ. ಆಮೇಲೆ ಇಲ್ಲಿ ಏನು ಈಗ ಹೋಟೆಲ್ ಇದರೊಳಗಡೆ ಯಾರ್ಯಾರು ಮಾತಾಡ್ತಿದ್ರು, ಆಮೇಲೆ ಯಾರು ಭಾಳ ಕ್ಲೋಸಾಗಿರ್ತಿದ್ರು, ಆಮೇಲೆ ಯಾರ ಜೊತೆನಲ್ಲಾದರೂ ರೆಗ್ಯುಲರಾಗಿ ಮಾತಾಡ್ತಿದ್ರು, ಮೊಬೈಲ್ ಏನಾರ ಇತ್ತಾ, ಈ ಥರದ್ದೆಲ್ಲ ಕೇಳಿದೆ. ಮೊಬೈಲ್ ಯೂಸ್ ಮಾಡ್ತಾ ಇರಲಿಲ್ಲ ಸರ್. ಇಲ್ಲಿ ಬಂದಾಗ ತುಂಬ ಜನ, ನಾವೆಲ್ಲ ಟ್ರಾವೆಲ್ಸ್ ಅವರೆಲ್ಲ ನಾವೇ ಸರ್ ಊಟ ಹಾಕ್ತಿದ್ದು, ಅವರು ಊಟ ಮಾಡ್ಕೊಳ್ತಿದ್ರು, ಗಾಡಿ
ಬಾಯಲ್ಲಿ ನಿಲ್ಲಿಸ್ತಿದ್ರು, ಹೊಟ್ಟೋಗ್ಬಿಡ್ತಿದ್ರು ಸರ್ ನನಗೆ ಅಂತ ಅಂದ್ಬಿಟ್ಟು ಅಂತ. ಇರ್ತಾರಪ್ಪ ತೀರಾ ಹತ್ತಿರದಲ್ಲಿರು, ಭಾಳ ಕ್ಲೋಸ್ ಆಗಿರ್ತಕ್ಕಂಥವ್ರು ಯಾರಾದರೂ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು, ಇಲ್ಲ ನಿಮ್ಮ ಫಂಕ್ಷನ್ಗೆ ಬರ್ತಕ್ಕಂಥದ್ದು, ಆ ಥರದ್ದು ಯಾರಾದರೂ ಇದ್ರಾ ಅನ್ನುವಂಥದ್ದು ನನಗೆ ಯಾಕಲ್ಲಿ ಆ ಸಂದೇಹ ಬಂತು ಹ್ಮ್. ಅಂತ ನೀವು ಕೇಳ್ಬೋದು ನನಗೆ. ಯಾಕೆ ಬರೀ ಟ್ರಾವೆಲ್ಸ್ ಅವ್ರನ್ನೇ ಹಾಕೋದೇ ಬರೀ ಟ್ರಾವೆಲ್ಸ್ ಅವ್ರಿಗೆ. ಹೌದು. ಆಮೇಲೆ ಊಟ ಮಾಡುವಂಥದ್ದೇ ತುಂಬ ಜನ ಅಲ್ಲಿಗೆ ಹೋಗ್ತಕ್ಕಂಥವ್ರೇ ಇವರು. ಅಲ್ಲಿ ಪ್ರತಿ ದಿವಸ ಅದೊಂದು ಅಡ್ಡ ಥರ ಇವರೇ ಊಟ ಮಾಡಿಕೊಂಡು, ಯಾಕಂದರೆ ಕಮ್ಮಿಗೆಲ್ಲ ಊಟ ಮಾಡ್ತಿದ್ರು. ಆಮೇಲೆ ತುಂಬ ಜನ ಆ ಕಡೆ ನಮ್ಮ ಮಂಗಳೂರಿನ ಕಡೆಯವರು ಸಹ ಅಲ್ಲೆಲ್ಲ ಬಂದು ಅಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗುವಂಥದ್ದು ಇತ್ತು. ಆಯಿತು, ಒಂದು ಚಾನ್ಸ್ ತಗೊಂಡು ಕಳಿಸ್ಕೊಟ್ಟೆ, ನೀನು ಹೋಗಿ ಅಲ್ಲಿಗೆ ಇದಕ್ಕೆ ಒಂದು ರೌಂಡು ಅಂದ್ಬಿಟ್ಟು ಅಂತ. ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಚೆಕ್ ಪೋಸ್ಟ್ ಒಳಗಡೆ ಏನೇನು ಗಾಡಿಗಳು ಈ ಕಡೆಯಿಂದ ಅವತ್ತು ಬೆಳಗ್ಗೆ ರಾತ್ರಿ ಹೊರಡ್ತಾರಲ್ಲ, ನಿಂತ್ಕೊಂಡಿದ್ದಾರೆ ಸಾಯಂಕಾಲ 5-5:30 ಆ ಕಡೆಯಿಂದ ಹೊರಟಾಗ ಎಲ್ಲೆಲ್ಲಿ ಚೆಕ್ ಪೋಸ್ಟ್ ಎಷ್ಟೆಷ್ಟು ಗಂಟೆಗೆ ಬಂತು ಅಂತ ಅನ್ನುವಂಥದ್ದು ನೋಡ್ಕೊಬಾ ಅಂತ ಹೇಳ್ಬಿಟ್ಟು ಅಂತೇಳಿ ಕಳಿಸ್ಕೊಟ್ಟೆ ನಾನು. ಎಲ್ಲ ಇಷ್ಟು ಕಾರ್ಗಳು ಬಂದಿದ್ದಾವೆ ಸರ್, ಇಷ್ಟು ವೆಹಿಕಲ್ಗಳು ಬಂದಿದ್ದಾವೆ ಸರ್, ಇಷ್ಟೊತ್ತಿಗೆ ಇಷ್ಟು ಟ್ರಾವೆಲ್ ಮಾಡಿದ್ರೆ ಇಷ್ಟು ಗಂಟೆಗೆ ಇದನ್ನು ಚೆಕ್ ಪೋಸ್ಟ್ ಪಾಸ್ ಆಗಿದ್ದಾವೆ ಅಂತ ಹೇಳ್ಕೊಂಡು ಒಂದೊಂದೇ ಲಾರಿಗಳು ಬಿಟ್ಬಿಟ್ಟು, ಆಮೇಲೆ ಬೇರೆ ವೆಹಿಕಲ್ಗಳು ಬಿಟ್ಬಿಟ್ಟು, ಆಮೇಲೆ ದೊಡ್ಡ ದೊಡ್ಡ ಗಾಡಿಗಳು ಬಿಟ್ಬಿಟ್ಟು, ಆಮೇಲೆ ಈ ಥರದ ಟಾಟಾ ಇಂಡಿಕಾ ಗಾಡಿ, ಈ ಟಾಟಾ ಸುಮೋ, ಈ ಥರದ ವೆಹಿಕಲ್ಗಳಿಂದ ಪ್ರಾರಂಭ ಮಾಡೋಣ ಅಂದ್ಕೊಂಡು ಹೋದಾಗ ಐ ಗಾಟ್ ಸಮ್ ವೆಹಿಕಲ್ ನಂಬರ್ಸ್, ಪಕ್ಕಾ ವೆಹಿಕಲ್ ನಂಬರ್ ಸಿಕ್ತು. ಮತ್ತು ಅವು ಎಲ್ಲೆಲ್ಲಿ ಕೆಲಸಗಳು ಮಾಡ್ತಾ ಇದ್ದಾವೆ ಅಂತ ಅನ್ನುವಂಥದ್ದು, ಎಲ್ಲೆಲ್ಲಿ ಓಡಾಡ್ತಾ ಇದ್ದಾವೆ ಅಂತ ಅನ್ನುವಂಥದ್ದನ್ನ, ಅದ್ರ ಏರಿಯಾ ಯಾವುದು, ಅಡ್ರೆಸ್ಗಳು ಯಾವುದು ಅಂತ ಅನ್ನುವಂಥದ್ದನ್ನ ನನಗೆ 1 ವಾರ ಆಯಿತು ಪೂರ್ತಿ. 1 ವಾರ ನಾನೇ ಅದನ್ನೇ ಕೂತ್ಕೊಂಡು 1 ವಾರಕ್ಕೆ ಇಡೀ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಗಾಡಿಗಳು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದಾವೆ, ಈ ವೆಹಿಕಲ್ಗಳು ಯಾವ್ಯಾವ ಟ್ರಾನ್ಸ್ಪೋರ್ಟ್ಗೆ ಅಟ್ಯಾಚ್ ಆಗಿದ್ದಾವೆ ಮತ್ತು ಯಾವ್ಯಾವ ಕಂಪ್ನಿಗಳಿಗೆ ಹೋಗ್ತಾ ಇದ್ದಾವೆ ಅಂತ ಅನ್ನುವಂಥ ಮಾಹಿತಿನೂ ಸಹ ನಾನು ತೊಗೊಂಡಾದ್ಮೇಲೆ ಒಂದು 10 ವೆಹಿಕಲ್ ಶಾರ್ಟ್ ಲಿಸ್ಟ್ ಮಾಡಿಕೊಂಡು, ಅದರಲ್ಲಿ ಒಂದು ವೆಹಿಕಲ್ ಏನಿತ್ತಲ್ಲ ಆ ವೆಹಿಕಲ್ಗೆ ಸಂಬಂಧಪಟ್ಟವ್ರು ಯಾರು, ಆ ವೆಹಿಕಲಲ್ಲಿ ಯಾಕೆಂತಂದರೆ ನಾನು ಇದನ್ನ ಪತ್ತೆ ಮಾಡಿದಂಥದ್ದು 2011 ಎಂಡಲ್ಲಿ. ಅವಾಗ ಮೊಬೈಲ್ ಇದ್ರಿಂದ ಏನಾಯಿತು, ಅದನ್ನು ಯಾರು ಡ್ರೈವರ್ ಯೂಸ್ ಮಾಡ್ತಾನೆ ಇದ್ರೊಳಗಡೆ ಹೋಗಿ ಅದನ್ನೆಲ್ಲ ಪತ್ತೆ ಮಾಡ್ಕೊಳ್ಳುವಂಥ ಇದಕ್ಕೆ ಅದರಲ್ಲಿ ಒಂದು 2 ಮೊಬೈಲ್ಗಳನ್ನ ಐ ಸಸ್ಪೆಕ್ಟ್ 2 ಮೊಬೈಲ್ ಐ ಡೌನ್ಲೋಡೆಡ್ ದಿ CDR. ಅದರಲ್ಲಿ ಅವರು ಅವತ್ತೊಂದು ದಿವಸ, ಅದಕ್ಕೆ ಮೊದಲೇ 3 ದಿವಸ ಕುಂಭಕೋಣಮ್ಮು ಮತ್ತು ಆ ಕಡೆಗೆಲ್ಲ ಟೂರ್ ಹೋಗಿ ಆ ಕಡೆಯಿಂದ ಬಂದಾದಮೇಲೆ ಪಿಕಪ್ ಅಲ್ಲಿಂದ ಆ ಟೈಮ್ಗೆ 5-5:30 ಹಂಗೆ ಅಲ್ಲಿಗೆ ಬಂದಿರತಕ್ಕಂಥದ್ದು. ಮತ್ತು ಅಲ್ಲಿಂದ ವಾಪಸ್ಸು ಅವ್ರು ಅಲ್ಲಿಂದ ಬಂದಾದಮೇಲೆ ಮುಂದೆ ಬಂದು ಇಲ್ಲಿ ನಮ್ಮ ಪರಪ್ ನಗರದ ಹತ್ರ ಬಂದು ಅಲ್ಲಿಗೆ ಆ ಫೋನು ಎಂಡ್ ಆಗಿಬಿಡುತ್ತೆ, ಕಟ್ ಆಗಿಬಿಡ್ತದೆ ಆ ಫೋನು. ಅಷ್ಟಕ್ಕೆ ಅದೇನೋ ಗೊತ್ತಾಯ್ತೋ ಏನೋ ಅವ್ರಿಗೆ, ಈ ಮೊಬೈಲ್ ಯೂಸ್ ಮಾಡೋದು ಬೇಡಪ್ಪ ಅಂತ ಏನು ಅಂದ್ಕೊಂಡ್ರೇನೋ ಅಲ್ಲಿ ಕಟ್ ಆಗಿಬಿಡ್ತದೆ. ಆಮೇಲೆ ನನಗಷ್ಟು ಅದು ಗೊತ್ತಾದ ತಕ್ಷಣವೇ ನಾನು ಸಡನ್ನಾಗಿ ಆ ಮೊಬೈಲ್ ಇಂಟರ್ಸೆಪ್ಷನ್ ಕೇಳ್ಕೋಣ ಯಾರು ಇವರು ಅಂತ ಅಂದ್ಬಿಟ್ಟು ಅಂತ ಸ್ಟಾರ್ಟೆಟು ಇದನ್ನು ಮಾಡೋಣ ಅನ್ನೋಷ್ಟೊತ್ತಿಗೆ ಮೊಬೈಲ್ ಕಟ್ಟಾಗಿತ್ತು. ಅದಾದಮೇಲೆ ಆ ರೆಗ್ಯುಲರಾಗೆ ಇರ್ತಕ್ಕಂಥ ಮೊಬೈಲ್ಗೆ ಒಂದಷ್ಟು ಜನಕ್ಕೆ ನಾವು ಇನ್ನೆವಿಟಬಲ್ ನಂಬರ್ಸ್ ಅಂತ ಕರಿತೀವಿ ನಾವು. ನೀವು ಯಾವುದೇ ಹೊಸ ನಂಬರ್ ಬದಲಾವಣೆ ಮಾಡಿದ್ರೂ ನೀವು ಎಲ್ಲರನ್ನೂ ಬದಲಾವಣೆ ಮಾಡೋಕ್ಕಾಗಲ್ಲ ನಂಬರ್ನ. ನೀವು ನಿಮ್ಮದು ಮಾತ್ರ ಚೇಂಜ್ ಮಾಡ್ಬೋದು, ಬಟ್ ಬೇರೆಯವ್ರ ನಂಬರ್ನ ನೀವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ನಾವು ಅಲ್ಲಿ ಕಾಯ್ಕೊಂಡು ಕೂತ್ಕೊಳ್ತೀವಿ, ಹಿಂಗೆ ಮೀನಿನ ಗಾಣ ಹಾಕ್ಕೊಂಡು ಕೂತ್ಕೊಳ್ತೀವಿ. ನೀವು ಅಲ್ಲಿ ಟಕ್ ಅಂತ ಬಂದ ತಕ್ಷಣವೇ ನಮ್ಗೆ ಆ ನಂಬರ್ ಸಿಕ್ಬಿಡ್ತದೆ, ಹೊಸ ನಂಬರ್ ಯಾವ್ದು ನೀವು ತೊಗೊಂಡಿದ್ದೀರಿ ಅಂತ ಅನ್ನುವಂಥದ್ದು. ಯಾಕೆಂದರೆ ಅಷ್ಟೊಂದು ಫ್ರೀಕ್ವೆಂಟ್ ಕಾಲಿಂಗ್ ಇರುತ್ತೆ ಅವ್ರ ಜೊತೆ, ಒಡನಾಟ ಹಂಗಿರ್ತದೆ ನಮ್ಮದು ಪ್ರತಿ ದಿವಸ. ಆ ಕಾರಣಕ್ಕೆ ನಮಗೆ ಆ ಥರದ ಪತ್ತೆ ಮಾಡುವಂಥದ್ದು ಭಾಳ ಸುಲಭ. ಅದನ್ನು ನಾವು ಎತ್ಕೊಳ್ತೀವಿ. ಎತ್ಕೊಂಡ ತಕ್ಷಣವೇ ಇಂಟರ್ಸೆಪ್ಷನ್ ಮಾಡ್ಕೊಳ್ತೀನಿ ಕೇಸ್ನಲ್ಲಿ. ಇಂಟರ್ಸೆಪ್ಷನ್ ಮಾಡ್ಕೊಂಡ ತಕ್ಷಣವೇ ಕೇಳೋಕ್ಕೆ ಪ್ರಾರಂಭ ಆದಾಗ ಅವನು ಓಡಾಡ್ತಾ ಇರ್ತಾನೆ, ಆಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾನೆ, ಆಮೇಲೆ ಅವ್ನಿಗೆ ಇಲ್ಲಿ ಬಾ ಅಂತೇಳಿ ಒಂದು 5 ಜನ ಇರ್ತಾರೆ. 5 ಜನಕ್ಕೂ ಆ ಚಟುವಟಿಕೆ ಎಲ್ಲ ಪರಪ್ನಗರದಿಂದ ಆ ಕಡೆ ಒಂದು ಕಾರ್ನರ್ ಇದೆ, ಆ ಮೂಲೆಯಲ್ಲೇ ಈ ಮೊಬೈಲ್ಗಳೆಲ್ಲ ಓಡಾಡುವಂಥದ್ದು ಆಗ್ತಾ ಇರ್ತವೆ ಗ್ಯಾಂಗ್ಗಳದು. ನಾನು ಹೇಳಿದೆ ನಮ್ಮ ಸಿಬ್ಬಂದಿಗೆ, ನಮಗೆಲ್ಲ ನೋಡಿ ಈ ನಂಬರ್ಗಳೆಲ್ಲ ಆ ಕಡೆ ಅಲ್ಲೇ ಇದ್ದಾವೆ, ಬಟ್ ಎಲ್ಲೂ ರೈಟ್ ಲೊಕೇಶನ್ ಹೇಳ್ತಾ ಇಲ್ಲ ಅವರು. ಆ ಎಳ್ನೀರಂಗಡಿ ಹತ್ರ ಬಾ, ಇವನು ಮೊಸರಂಗಡಿ ಹತ್ರ ಬಾ, ಆ ಮೂಲೆಯಲ್ಲಿ ಮೊಬೈಲ್ ಅಂಗಡಿ ಹತ್ರ ಬಾ, ಗೋಬಿ ಮಂಚೂರಿ ಅಂಗಡಿ ಹತ್ರ ಬಾ, ಅದು ಎಲ್ಲದೇ ಅಂತ ಹೇಳಲ್ರು, ಇಷ್ಟು ಮಾತ್ರ ಹೇಳ್ತಾರೆ. ಆಮೇಲೆ ಆ ಥರ ಹೇಳಿದಾಗ ಬೆಂಗಳೂರು ಸಿಟಿನಲ್ಲಿ ಎಲ್ಲಾದರೂ ಅಂದ್ಬಿಡ್ಬೋದು. ಸ್ಪೆಸಿಫಿಕ್ ಜಾಗ ಹೇಳಿದಾಗ ನಮ್ಗೆ ಅಟ್ಲೀಸ್ಟ್ ಅಲ್ಲಿ ಹೋಗೋಕ್ಕಾದರೂ ಆಗ್ತದೆ. ಬಟ್ ದಟ್ ಈಸ್ ಸಮ್ವೇರ್ ಇನ್ ಅಡ್ಜಸೆಂಟ್ ಟು ಜೈಲ್ ಏರಿಯಾ, ಹೊಸರೋಡ್ ಏರಿಯಾ ಅಂತ ಗೊತ್ತಾಯಿತು. ಅದಾದಮೇಲೆ ಅದನ್ನು ಅಷ್ಟು ಗೊತ್ತಾದಮೇಲೆ ನಮಗೇನು ಕಷ್ಟದ ಕೆಲಸ ಏನಾಗಲಿಲ್ಲ. ತಕ್ಷಣ ಇಮಿಡಿಯೇಟಾಗಿ ನಾವುಗಳು ಅವನು ಯಾವುದು ವೆಹಿಕಲ್ ಯೂಸ್ ಮಾಡ್ತಾಯಿದೆ ಎಲ್ಲ ಗೊತ್ತಾಗ್ತಲ್ಲ, ನೆಕ್ಸ್ಟ್ ಅವನನ್ನು ಒಬ್ಬನ್ನೇ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ. ಕರ್ಕೊಂಡು ಬಂದಾದಮೇಲೆ ಅವನಿಗೆ ಗೊತ್ತಾಯಿತು ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ನೀನು ಹೇಳಲಿಲ್ಲ ಅಂದರೆ ನಾನು ಏನೇನು ಸ್ಟೇಜ್ ಬೈ ಸ್ಟೇಜ್ ನಾನು ನಿನಗೆ ಮಾಡ್ತೀನಿ,
ಒಂದೊಂದೇ ಏನೇನು ಮಾಡ್ತೀನಿ ನಿನಗೆ. ಅವ್ರಿಗೆ ನೇರ ಕೇಳ್ಬಿಡ್ಬೇಕು. ಅವ್ರಿಗೆಲ್ಲ ಆಗ ಇಲ್ಲ, ಫಸ್ಟ್ ಸ್ಟೇಜ್ ಇದಪ್ಪ, ಸೆಕೆಂಡ್ ಸ್ಟೇಜ್ ಇದು, ಥರ್ಡ್ ಇಂಥದ್ದು, ಫೋರ್ತ್ ಇಂಥದ್ದು. ನೀನು ಬದುಕೋಕ್ಕಾಗಲ್ಲ, ಕೊನೆಗೆ ನೀನು ಗಾಡಿನೂ ಅಲ್ಲ, ನೀನು ಸ್ಟೇರಿಂಗೇ ಹಿಡಿಯೋಕ್ಕಾಗಲ್ಲ, ಆ ಮಟ್ಟ ಮಾಡಿಟ್ಬಿಟ್ಟಿರ್ತೀವಿ. ಬಟ್ ಸುಳ್ಳು ಹೇಳಬಾರ್ದು, ಯಾಕೆಂದರೆ ಇದರಲ್ಲಿ ನೀನೇ ಭಾಗಿಯಾಗಿರುವಂಥದ್ದು, 100% ಅಷ್ಟು ನೀನೇ ಮಾಡಿರೋದು. ಅದರಿಂದ ನೀನೇ ಹೇಳ್ಬೇಕು ಆತ್ಮಸಾಕ್ಷಿಯಾಗಿ. ನಾನು ಏನು ಅಂತ ಕೇಳಲ್ಲ, ನನಗೆ ಗೊತ್ತಿದೆ ನೀನೇನು ಮಾಡಿದ್ದೀಯ ಅಂತ ಅನ್ನುವಂಥದ್ದು ಭಾಳ ಅತ್ಯಂತ ಕಾನ್ಫಿಡೆನ್ಸಾಗಿ ಅವನ ಹತ್ರ ಮಾತಾಡ್ಬಿಟ್ರೆ ಯಾರೂ ಒಂದು ಕೂತ್ಕೊಬಿಟ್ಟು ಓಪನ್ ಮಾಡಿಬಿಡ್ತಾರೆ. ಒಂಥರ ಆಂಜನೇಯ. ಏನ್ ಟ್ರಿಕ್ ಸರ್ ಅದು? ಅಂದರೆ ನಾವು ಅಷ್ಟರ ಮಟ್ಟಿಗೆ ಆ ಕೇಸ್ ತಿಳ್ಕೊಂಡಿರಬೇಕು. ತಿಳ್ಕೊಂಡ ತಕ್ಷಣವೇ ಏನೇನು ನಡೆದಿದೆ, ಎಲ್ಲೆಲ್ಲಿ ಅವರು ಮಾಡ್ಕೊಂಡು ಬಂದಿದ್ದಾರೆ, ಹೇಗೆ ಅಂತ ಅನ್ನುವಂಥದ್ದನ್ನ ಪೂರ್ಣ ಪ್ರಮಾಣದ ಅವನ್ನ ಅರ್ಥ ಮಾಡ್ಕೊಬಿಟ್ಟು ನಾವೊಂದು ಸ್ವಲ್ಪ ಮುಂದೆ ಹೋಗ್ಬಿಟ್ಟ ಕೇಳಿದಾಗ ಪ್ರಶ್ನೆಗಳು ಹಾಕೋಕೆ ಶುರು ಆಗ್ಬಿಟ್ಟಾಗ ಏನಾಗ್ಬಿಡುತ್ತೆ, ಅದನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಎಂಥ ಮನುಷ್ಯನ ಕೈಲೂ ಸಾಧ್ಯ ಆಗಲ್ಲ. ಅಷ್ಟು ಸುಲಭನಾ ಕ್ರಿಮಿನಲ್ಗಳ ಬಾಯ್ ಕ್ರಿಮಿನಲ್ ನನ್ನ ಲೆಕ್ಕದಲ್ಲಿ ಅತ್ಯಂತ ಭಾಳ ಸುಲಭದ ಕೆಲಸ ಯಾವುದು ಅಂತಂದರೆ ಕ್ರಿಮಿನಲ್ಗಳು ಬಾಯಿ ಬಿಡಿಸಿದೆ. ಬಟ್ ಏನು ಅಂದರೆ ಭಾಳ ತುಂಬ ಚೆನ್ನಾಗಿ ಟೆಕ್ನಿಕ್ ಬೇಕು. ಅಂದರೆ ನಾವೇನು ನಮ್ಮ ಆ್ಯಕ್ಟಿಂಗ್ ಮಾಡ್ತೀವಿ ನೋಡಿ, ಅದು ಪೊಲೀಸಿಂಗ್ ಇಟ್ ಈಸ್ ಪ್ಯೂರ್ಲಿ ಆ್ಯನ್ ಆ್ಯಕ್ಟಿಂಗ್. ಅದು ಅವ್ರು ಬಂದರೆ ಯಾರೋ ಬಂದವ್ರಿಗೆ ಅವ್ರ ಜೊತೆ ಚೆನ್ನಾಗಿ ಮಾತಾಡೋದು, ಇವ್ನು ಯಾರೋ ಬಂದ ರೌಡಿ ಬಂದ ಅಂದರೆ ಅವ್ರಿಗೆ ಅವ್ರ ಥರ ರಿಪೇರಿ ಮಾಡಬೇಕು, ಯಾವ ಮಟ್ಟಕ್ಕೆ ಮಾಡಬೇಕು, ಅದೊಂದು ಚೇಂಬರ್. ದಿಸ್ ಇಸ್ ಡಿಫ್ರೆಂಟ್ ಚೇಂಬರ್ಸು. ನಮ್ಮ ಪೊಲೀಸ್ ಸ್ಟೇಷನ್ನು ಎಲ್ಲರಿಗೂ ಒಂದೇ ಥರ ಆ್ಯಕ್ಟ್ ಮಾಡೋಕ್ಕಾಗೋದಿಲ್ಲ, ಒಂದೊಂದು ಎಮೋಷನಲ್ಲಿ ಬರ್ತಾರೆ. ವಿ ಆರ್ ಡೀಲಿಂಗ್ ವಿತ್ ಎನ್ ಎಮೋಷನ್ ಆಫ್ ಎ ಪೀಪಲ್. ಆ ಕಾರಣಕ್ಕೆ ಪ್ರತಿಯೊಂದೂ ಕಂಪಾರ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಒಂದು ಕಡೆ ನಗ್ತಾ ಇರಬೇಕು, ಸಮಾಧಾನ ಮಾಡಬೇಕು, ಅಲ್ಲೂ ಹೋಗಬೇಕು, ಅಲ್ಲಿ ಅವ್ರಿಗೆ ರಿಪೇರಿಗಳು ಮಾಡಬೇಕು. ಒಂದು ವೇಳೆ ಇವ್ನು ಯಾವತ್ತಕ್ಕೆ ಬಾಯಿ ಬಿಡ್ತಾನೆ ಅಂತ ಅನ್ನುವಂಥ ಕಾರ್ಯಕ್ರಮನೂ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇವನಿಗೆ ಹೊಡಿಬೇಕಾ ಇಲ್ಲ ಪಕ್ಕದವ್ರಿಗೆ ಯಾರಿಗಾದರೂ ಹೊಡೆದು ಅಂತ ಕಿರ್ಚಿಸ್ಬಿಟ್ರೆ ಇವ್ರು ಇಲ್ಲೇ ಬಾಯಿ ಬಿಟ್ಬಿಡ್ತಾರೆ. ಕೆಲವಷ್ಟೆಲ್ಲ ಮಾಡಲೇಬೇಕು ಪೊಲೀಸರು. ಸೈಕಾಲಜಿ ಏನಿಲ್ಲ, ಅಲ್ಲಿ ಕೂತ್ಕೊಬಿಟ್ಟು ಅವ್ರ ತಾಯಿ ಹತ್ರನೇ, ಅವ್ರ ತಾಯಿನ ಸುಮ್ಮನೆ ಮನೆಯವ್ರನ್ನ ಕರೆಸ್ಬಿಟ್ಟು ಅಲ್ಲಿ ಕೂರಿಸಿದ್ದು, ಇವ್ನು ಸುಮ್ಮನೆ ಕಿರ್ಚ್ತಾ ಇರೋ ಅಂದ್ರೆ ಸಾಕು. ಅಂದರೆ ಆ ಕಡೆ ಸೈಡು ಇನ್ನೊಬ್ಬನಿಗೆ ಯಾರಿಗಾದ್ರೂ ನೀನು ಕಿರ್ಚ್ಕೊಪ್ಪ ಅಂತ ಸುಮ್ಮನೆ ಹೊಡಿತಾ ಇದ್ರೆ ಯಾವ್ದಾರು ಒಂದು ಟೇಬಲ್ಗೆ ಇವ್ನು ಓಡ್ಬಂದು ಹೇಳ್ಬಿಡ್ತಾನೆ. ಅಂದರೆ ಅವ್ರ ತಾಯಿನೇ ಹೇಳ್ಬಿಡೋ ಬೇಡ ಸಾಯಿಸ್ಬಿಡ್ತಾರೆ, ಅವ್ರ ತಾಯಿ ಅಂದ್ಕೊಂಡಿರ್ತಾಳೆ ಇವ್ನು ಹೊಡಿತಾ ಇರ್ತಾರೆ ಅಂತ. ಇದೆಲ್ಲ ಪ್ಲೇ ಮಾಡ್ತೀವಿ ಗೇಮ್ಗಳನ್ನ, ಎಮೋಷ್ನಲ್ ಬ್ರೇಕ್ ಮಾಡುವಂಥ ಗೇಮ್ಗಳನ್ನೆಲ್ಲನೂ. ಆಗ ಭಾಳ ಸುಲಭ. ಏನು ನಮಗೆಲ್ಲ ಏನಪ್ಪ ಹೊಡೆದ್ಬಿಟ್ರೆ, ಏನಪ್ಪ ರಿಪೇರಿಗಳು ಮಾಡಿಬಿಟ್ರೆ, ಏನಪ್ಪ ಒಡಿಯರಿಗೆ ರಿಪೇರಿಗಳು ಮಾಡೋರಿಗೆ ಮಾತ್ರ ಇರ್ರಿಪೇರೇಬಲ್ ಆಗ್ಬಿಡ್ಬೇಕು. ಅವರು ರಿಪೇರಿನೇ ಆಗಬಾರ್ದು. ಯಾವ್ದಾದ್ರು ಟಫೆಸ್ಟ್ ಬಾಯಿ ಬಿಡಿಸಕ್ ಆಗದೇ ಇದ್ದಿದ್ದು ಯಾರಾದ್ರೂ ನೆನಪಾಗುತ್ತಾರ ನಿಮ್ಗೆ? ಹೌದು, ನನಗೆ ಹೌದು, ತುಂಬ ಟಫೆಸ್ಟ್ ಕೇಸಸ್ಗಳು ನಾನು ಬಾಯಿ ಬಿಡಿಸೋಕ್ಕಾಗದೆ, ಅಂದರೆ ಅರ್ಧಂಬರ್ಧ ಹೇಳಿದ್ರ ಪೂರ್ತಿ ನಾನು ಬಾಯಿ ಬಿಡಿಸೋಕ್ಕಾಗಲಿಲ್ಲ ಅಂತ ಅನ್ನುವಂಥದ್ದು ನಮಗೆ. ಅದರಲ್ಲಿ ಸುಮಾರು ಹಾರ್ಡ್ ಕೋರ್ಗಳಿದ್ದಾರೆ. ಅಂದರೆ ಅದನ್ನು ಚೀಟಿಂಗ್ ಸರಣಿಲಿ ಬರ್ತೇನೆ. ಅದು ಪ್ರೊಫೆಷನಲ್ ಕ್ರೈಮ್ಸ್ ಮಾಡ್ತಾರೆ ನೋಡಿ ಅವರು. ಯಾರು ಈ ದಂಡುಪಾಳ್ಯದಂಥವರು, ಆಮೇಲೆ ಇರಾನಿ ಗ್ಯಾಂಗ್ ಅಂತವರು ಪ್ರೊಫೆಷನಲ್ ಚೀಟಿಂಗ್. ಅವರು ವಂಶಪಾರಂಪರ್ಯವಾಗಿಯೇ ಅಪರಾಧಗಳು ಮಾಡ್ಕೊಂಡು ಬರ್ತಕ್ಕಂಥವ್ರು. ಕೇಳಿದೆ ಈಸಿಯಾಗಿ, ಹೌದು ಸರ್ ಅಂತ. ಎಷ್ಟು ಜನ ಇದ್ರಿ ಸರ್? ನಾವು 5 ಜನ ಇದ್ರು. ಏನು ಮಾಡಿದೆ, ಅವಳನ್ನ ಅಮ್ಮನ ಕರ್ಕೊಂಡು ಬಂದಿದ್ದಾರೆ. 1 ವಾರ ಅಲ್ಲೇ ಇಟ್ಕೊಂಡು 5 ಜನನೂ ದೇ ರೇಪ್ಡ್ ದಟ್ ಲೇಡಿ. ಅದಾದಮೇಲೆ ಏನಾಯಿತು, ಅವ್ರಿಗೆ ಗೊತ್ತಾಗೋಯ್ತು, ಇನ್ನು ತಗೊಂಡೋಗಿ ನಾವು ಬಿಟ್ಟರೆ, ನಾವು ಇನ್ನೇನಾದ್ರು ಮಾಡಿದ್ರೆ ಕಷ್ಟ ಆಗ್ಬಿಡ್ತದೆ, ಹೇಳ್ಬಿಡ್ತಾಳೆ, ಸುಮ್ಮನೆ ಇರಲ್ಲ ಇವಳು ಅಂತ ಅನ್ನುವಂಥದ್ದು ಅವ್ರಿಗೆ ಬರುತ್ತೆ. ಬಂದಾದಮೇಲೆ ಅವಳನ್ನ ಕರ್ಕೊಂಡೋಗಿ ಆನೇಕಲ್ಲಿಂದ ಕೆಳಗಡೆ ಆರೋಳಿಗೆ ಹೋಗುವಂಥ ಒಂದು ಕಾಡು ಪ್ರದೇಶ ಬರುತ್ತೆ. ಅಲ್ಲಿ ರಾತ್ರಿನಲ್ಲಿ ಸುಮಾರು 7-7:30 ಹಂಗೆ ಅಲ್ಲಿ ಹೋಗಿ ಅವಳಿಗೆ ಹೋಗ್ತಾ ಸ್ಟ್ರಾಂಗ್ಯುಲೇಟ್ ಮಾಡಿ ಅವಳನ್ನ ಸಾಯಿಸಿ ಅಲ್ಲೇ ಸುಟ್ಟಾಕ್ಬಿಟ್ಟು ಬಂದ್ಬಿಟ್ಟು ಅಷ್ಟೊತ್ತಿಗಾಗಲೇ ಆಲ್ಮೋಸ್ಟ್ ನಿಯರರ್ 1 ಮಂತ್ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಅಲ್ಲಿ ಸುಟ್ಟಾಕಿರೋಕ್ಕೆ ಸಂಬಂಧಪಟ್ಟಂಗೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿತ್ತು. ಹಾಗೆ ಈ ಥರ ಕೇಸಸ್ಗಳು ನಾನು ಒಂದಲ್ಲ ತುಂಬ ಕೇಸಸ್ಗಳು ಮಾಡಿ. ಮರ್ಡರ್ಸ್ ವಿಷಯ ಬಂದಾಗ ಐ ಥಿಂಕ್ ನಾವು ಸೈನೈಡ್ ಮಲ್ಲಿಕಾ ಬಗ್ಗೆ ಮಾತಾಡಲಿಲ್ಲ ಅಂದರೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಅನ್ಸುತ್ತೆ. ಹೆಂಗೆ ಸರ್ ಅದು ಟ್ರ್ಯಾಕ್ ಮಾಡಿದ್ದು, ಹೆಂಗೆ ಭೇದಿಸಿದ್ದು, ಹೇಗೆ? ಅಂದರೆ ಐ ಥಿಂಕ್ ಇಂಡಿಯಾದಲ್ಲೇ ಮೊದಲ ಸರಣಿ ಹಂತಕಿ ಅನ್ನೋದು ಈಕೆನೆ ಮೊದಲು ಅನ್ಸುತ್ತಲ್ಲ. ಯಾರು ಬೇರೆ ಹಿಂದೆ ಯಾರಾದ್ರು ಸರಣಿ ಹಂತ ಫಿಮೇಲ್, ಹೌದೌದು, ಫಿಮೇಲ್ ಲೇಡಿ ಕಿಲ್ಲರ್ಸ್ ಅಂತ ಅನ್ನುವಂಥದ್ದು, ಸೈಕೋ ಕಿಲ್ಲರ್ಗಳು ಎಸ್ಪೆಷಲಿ ಆದವ್ರಂಥವ್ರ ಕೇಸ್ಗಳಲ್ಲಿ ಅವ್ರು ಟೆಲಿಗ್ರಾಫ್ ಏನು ಮಾಡಿದ್ರಲ್ಲಪ್ಪ, ಅವರು ಪ್ರಚಾರ ಮಾಡಿದಾಗ ಅವ್ರ ಪೇಪರು, ಟೆಲಿಗ್ರಾಫ್ ಪೇಪರ್ನವರು ಅವರು ಅದನ್ನೇ ಬರೆದಿದ್ರು. ನಾವು ಇತಿಹಾಸದಲ್ಲಿ ನಾವು ಏನು ಇದರಲ್ಲಿ ಜರ್ನಲಿಸಮಲ್ಲಿ ನೋಡಿಲ್ಲ, ಇದೇ ಇವಳೇ ಫಸ್ಟ್ ಅಂತ ಅನ್ನುವಂಥದ್ದು ಅವರು ಆ ಕಡೆ ವೆಸ್ಟ್ ಬೆಂಗಾಲ್ ಕಡೆ ಟೆಲಿಗ್ರಾಫ್ ಪ್ರಿಂಟ್ ಆಗಿರೋದ್ರಲ್ಲಿ ಭಾಳ ಚೆನ್ನಾಗಿ ಬರೆದಿದ್ರು. ನನಗೆ ಏನಾದರೂ ಆದರೆ, ಎಲ್ಲಾದರೂ ಆದರೆ, ಬೆಂಗಳೂರು ನಗರ ಒಂಥರ ನಮ್ಮ ಮನೆ ಇದ್ದಂಗೆ. ಕಮಿಷನರ್ ಈಸ್ ಅವರ್ ಬಾಸ್.
ಅವರು ಇಡೀ ಬೆಂಗಳೂರು ಸಿಟಿದ ಜವಾಬ್ದಾರಿ ಅವ್ರು ಹೊತ್ಕೊಂಡಿರ್ತಾರೆ. ಅವ್ರ ಕೆಳಗಡೆ ನಾವು ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ. ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಪುಟಾಣಿ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ ಒಳಗಡೆ ಕೆಲಸ ಮಾಡ್ಕೊಬಿಟ್ಟು ಇಲ್ಲೆಲ್ಲ ಆ ಥರ ಮನಸ್ಥಿತಿನ ನಾವು ಖಂಡಿತ ಕೆಲಸ ಮಾಡಬಾರ್ದು. ನಾವು ಒಂಥರ ಇದೆಲ್ಲ ಫುಲ್ ಕಂಪ್ಲೀಟ್ ಟೋಟಲಿ ಬೆಂಗಳೂರು ಸಿಟಿ ಈಸ್ ಎ ಫುಟ್ಬಾಲ್ ಗ್ರೌಂಡು. ಅದರಲ್ಲೆಲ್ಲ ಆಟ ಆಡ್ತಾ ಇರ್ತೀವಿ ಅಂತ ಮಾಡ್ಬೇಕು. ನಾವೆಲ್ಲ ಪ್ಲೇ ಮಾಡ್ತಾ ಇರ್ತೀವಿ, ನಾವೆಲ್ಲ ಬಾಲ್ನ ಒದಿತಾ ಇರ್ತೀವಿ ಅನ್ನುವಂಥ ಮನಸ್ಥಿತಿನಲ್ಲಿ ಇಲ್ಲಿ ಬೆಂಗಳೂರು ಸಿಟಿಗೆ ಬಂದವ್ರು ಕೆಲಸ ಮಾಡಬೇಕು. ನಮ್ಮದೇ ಆದಂಥ ಒಂದು ಜ್ಯೂರಿಸ್ಡಿಕ್ಷನ್ ಅಂತ ಹಾಕ್ಕೊಂಡು ನಾವೇ ಒಂದು ಗೋಡೆ ಕಟ್ಕೊಬಿಟ್ರೆ ಇಲ್ಲಿ ಬೆಂಗಳೂರು ಸಿಟಿನಾಗೆ ಕೆಲಸ ಮಾಡೋಕ್ಕೆ ಒಂದು ನಾಲೆಯಕ್ಕೂ ವೇಸ್ಟ್ ಬಾಡಿ, ಪ್ರಯೋಜನ ಇಲ್ಲ ಆ ಥರದವ್ರ ಬೆಂಗಳೂರು ಸಿಟಿಗೆ. ಬೆಂಗಳೂರು ಸಿಟಿ ಅಂತ ಅನ್ನುವಂಥದ್ದನ್ನ ಕಮಿಷನರ್ ಅವ್ರು ಹೆಂಗೆ ಯೋಚನೆ ಮಾಡ್ತಾರೋ, ಅಪರಾಧ ಪತ್ತೆ ಮಾಡೋದ್ರಲ್ಲಿ ನಾನೂ ಇದರಲ್ಲಿ ಎಲ್ಲಾದರೂ ಬಿಡಬಾರ್ದು, ಇದನ್ನ ಬೆಂಗಳೂರು ಸಿಟಿನಲ್ಲಿ ನಾನು ಹಿಡ್ದಾಕ್ಬೇಕು ಅದನ್ನು ಅನ್ನುವಂಥ ಒಂದು ಮನೋಭಾವನೆ ಅಧಿಕಾರಿಗಳಲ್ಲಿ ಬರಬೇಕು. ಆವಾಗ ಬೆಂಗಳೂರು ಭಾಳ ಸುಭದ್ರವಾಗಿರ್ತದೆ. ಆಮೇಲೆ ಬೆಂಗಳೂರಿಗೆ ಜನ ನಮ್ಮ ನಂಬಿಕೆಗೆ ಅರ್ಹರಾಗ್ತೀವಿ. ಇಲ್ಲ ಅಂತಂದರೆ ಅಯ್ಯೋ ತಾಳಪ್ಪ ನಮ್ಮದು ಏನೋ ಅಯ್ಯೋ ಬೇಡ ರಿಜಿಸ್ಟರ್ ಮಾಡೋದು ಬೇಡಪ್ಪ, ಸುಮ್ಮನೆ ಜಾಸ್ತಿ ಆಗೋದು, ಏನೋ ಮಾಡಿ ಕಳಿಸ್ರೆಯ ಕಾಂಪ್ರಮೈಸ್ ಮಾಡಿ ಹಿಡಿದು ಕೊಟ್ಬಿಡ್ತೀವಪ್ಪ, ಚೈನ್ ಸ್ನಾಚ್ ಆದರೆ ಅಲ್ಲೇ ಪಕ್ಕದಲ್ಲಿ ಕರ್ಕೊಂಡೋಗಿ ರಳಿಕಟ್ಟೆ ಹತ್ರ ನಿಲ್ಲಿಸಿ ನಿಮ್ಗೊಂದು ವಾರದಲ್ಲಿ ಕೊಡಿಸ್ಬಿಡ್ತೀವಿ ಚಿನ್ನ, ಕೋರ್ಟಿಗೆ ಹೋಗ್ಬೇಕಾದ್ದೇ ಇಲ್ಲ. ಇದು ನೀವು ಕಂಪ್ಲೇಂಟ್ ಆಗಿಬಿಟ್ರೆ ಕಷ್ಟ. FIR ಆದರೆ ಕೋರ್ಟ್ಗೆ ಹೋಗ್ಬೇಕು, ಲಾಯರ್ಗೆ ದುಡ್ಡು ಕೊಡಬೇಕು, ಸೂರಿಟಿ ಕೊಡಬೇಕು, ಎಲ್ಲ ಕಷ್ಟ ಆಗ್ಬಿಡ್ತದೆ. ಟಕ್ಕಂತ ಮಾಡಿ ಅವ್ರಿಗೆ ಹಿಂಗೆ ಮಾಡಿ ಮಾಯಾ ಮಂತ್ರ ಮಾತ್ರ ಕಾಳಿ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. FIR ಮಾಡಲ್ರು. ಯಾಕೆ ಮಾಡಲ್ಲ ಅಂದರೆ ಅಕೌಂಟಬಿಲಿಟಿ ಬರುತ್ತಲ್ಲ, ಕೇಸ್ಗಳ ಲೆಕ್ಕ. ಏನು ರೀ ಇಷ್ಟೊಂದು ಕೇಸ್ ಆಗ್ತವೆ, ಮೊನ್ನೆ ಬೇರೆ ಆಯಿತು, ಇವತ್ತು ಬೇರೆ ಆಯಿತು, ಇವೇನು ಕೆಲಸ ಮಾಡ್ತಾ ಇದ್ದಾರೆ ಇಲ್ವೋ ಅಂತಾರಲ್ಲ, ಅನ್ಲೇಬೇಕದು. ಈಗ ಅನ್ಲಿಲ್ಲ ಅಂದರೆ ಕೆಲಸನೇ ನಡೆಯಲ್ಲ ಅಲ್ಲಿ ಇಲಾಖೆಯಲ್ಲಿ, ಪತ್ತೆ ಕಾರ್ಯನೂ ಆಗಲ್ಲ, ತಡೆಗಟ್ಟುವಿಕೆನೂ ಆಗೋದಿಲ್ಲ. ಅದನ್ನು ತಪ್ಪಿಸ್ಕೊಳ್ಳೋಕೆ ಏನು ಮಾಡ್ತಾರೆ, ಇಂಥದ್ದೊಂದು ಯಾರು ಈ ಒಂದು ಗ್ಯಾಂಗ್ ಇರ್ತದೆ ಪೊಲೀಸ್ ಸ್ಟೇಷನ್ ಮುಂದೆ, ಈ ಥರದವ್ರು ಪೊಲೀಸ್ ಆಫೀಸರ್ ಇಂಥದ್ದು ಬಂದ ತಕ್ಷಣ ಅವ್ರನ್ನ ಹಿಡ್ಕೊಬಿಟ್ಟು ಅವ್ರನ್ನ ಪಾಲಿಷ್ ಮಾಡಿಬಿಟ್ಟು ಮೆತ್ತಗೆ ನೈಸ್ ಮಾಡಿಬಿಟ್ಟು ಅದನ್ನ ಇವನು ಇನ್ಸ್ಪೆಕ್ಟರ್ ಮಾನಿಟರ್ ಮಾಡ್ತಾ ಇರ್ತಾನೆ. ಮಾಡಿದ್ರಾ ಇಲ್ವಾ ಕೇಳ್ಕೊಂಡು ಹೋದ್ರಾ, ಇನ್ನೆಲ್ಲರೂ ಸುಮ್ಮನೆ ಏರ್ ಆಫೀಸರ್ ಹತ್ರ ಹೋಗಿ ಈಗ ಇವರು ರಾಮಾಯಣ ಮಾಡಿಬಿಟ್ಟಾರ್ರಿ. ಆಮೇಲೆ ಈಗ DCP ಹತ್ರನೋ ಜಾಯಿಂಟ್ CP ಹತ್ರನೋ ಕಮಿಷನರ್ ಹತ್ರ ಹೋದರೆ ಅವರು ಸರಿಯಾಗಿ ದಾರಿ ಮಾಡಿಬಿಡ್ತಾರೆ. ಯಾಕೆ ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಅಂತ ಒಂದು ಇನ್ಸ್ಪೆಕ್ಟರ್ ದಾರಿ ಮಾಡಿಬಿಡ್ತಾರೆ. ಭಯ ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಇವ್ರ ಮೆಂಟಾಲಿಟಿ ಸೈಕಾಲಜಿ ಸ್ಟಡಿ ಮಾಡಿ ಬರ್ಕ್ ಮಾಡ್ಬಿಡೋದು ಕೇಸ್ನ. ಆಮೇಲೆ ಏನೋ ಯಾರನ್ನಾರು ಹಿಡಿದಾಗ ಅವ್ರು ಕೊಡೋಕೆ ಆಗಲ್ಲ, ಕೇಸೇ ರಿಜಿಸ್ಟರ್ ಆಗಿರೋಲ್ಲ, ಹೆಂಗೆ ಕೊಡ್ತೀರ ಅವ್ರಿಗೆ ನೀವು? ಅವ್ರಿಗೆ ಮತ್ತೆ ಇನ್ನೊಂದು ಸುಳ್ಳುಗಳು ಹೇಳ್ಕೊಂಡು ಅವ್ರ ಕಾರಣಗಳು ಕೊಟ್ಕೊಂಡು ಏನೋ ಮಾಡಿಕೊಂಡು ಅವ್ರನ್ನ ಪಾಪ ಅವರು ಕಳ್ಕೊಂಡವ್ರು ಹಾಗೆ ಹೊಟ್ಟೋಗ್ಬಿಡ್ತಾರೆ. ಆ ಕಾರಣಕ್ಕೆ ನನ್ನ ಲೆಕ್ಕಾಚಾರದಲ್ಲಿ ಅದು ಇರ್ರೆಸ್ಪಾನ್ಸಿಬಲ್ ಅಧಿಕಾರಿಗಳು, ಇರ್ರೆಸ್ಪಾನ್ಸಿಬಲ್ ಪೊಲೀಸಿಂಗ್ ಮಾಡ್ತಕ್ಕಂಥ ಕೆಲಸ. ದಮ್ಮಿದ್ರೆ ಟಕತ್ತಿದ್ರೆ ಏನು ಅಪರಾಧಗಳಾಗ್ತವೋ FIR ಮಾಡಬೇಕು. ಸರ್ ಹಿಂಗೆ ಆಗ್ತಾ ಇದ್ದೇವೆ, ಪತ್ತೆ ಮಾಡ್ತೀವಿ, ಆಯಿತು ಪತ್ತೆ ಮಾಡುವಂಥ ಕೆಲಸಕ್ಕೆ ಹೋಗಬೇಕು. ಅದು ಏನಾದರೂ ಆಗಲಿ, ಅದು ಯಾಕೆ ಪತ್ತೆ ಆಗಲ್ಲ ನೋಡೋಣ, ಅದು ಯಾರು ಮಾಡ್ತಾ ಇಲ್ಲ ಅಂತ ಅನ್ನೋದು ಯಾಕೆ ಆಗಲ್ಲ. ಅದು ಕಳ್ಳರು ಬಂದು ಕಳ್ತನ ಮಾಡ್ಕೊಂಡಾದ್ಮೇಲೆ ನನ್ನ ಕೆಲಸ ಏನು ಪತ್ತೆ ಮಾಡುವಂಥ ಕೆಲಸ, ಯಾಕೆ ಆಗಲ್ಲ ಅನ್ನುವಂಥ ಚಾಲೆಂಜಸ್ಗಳು ತೊಗೋಬೇಕಾ ಹೊರ್ತು ಅಲ್ಲೇ ಕಾಂಪೌಂಡ್ ಪಕ್ಕದಲ್ಲಿ ಬಂದಂಥವ್ರಿಗೆ ಅಲ್ಲೇ ಕಾಫಿ ಟೀ ಕೊಡಿಸ್ಬಿಟ್ಟು ಅಲ್ಲೇ ಮಂತ್ರ ಕಳಿ ಮಾಡಿಬಿಟ್ಟು ಮನೆ ಕಳಿಸ್ಬಿಟ್ರೆ ಅದು ನಿಜವಾಗ್ಲೂ ಘೋರ ಅಪರಾಧ. ಅದು ಎಂದೂ ಅದನ್ನು ಯಾವ ಪೊಲೀಸ್ನ ಮಾಡಬಾರ್ದದು, ಅನ್ಯಾಯನೂ ಸಹ ಸೊಸೈಟಿಗೆ. ಆಮೇಲೆ ನಾವು ಮೊದಲನೇ ತಪ್ಪದು ಪೊಲೀಸ್ನವ್ರು ಮಾಡ್ತಕ್ಕಂಥದ್ದು. ಏನಾದರೂ ತಪ್ಪು ಮಾಡ್ತಾವನೆ ಪೊಲೀಸ್ ಅಧಿಕಾರಿ ಅಂದರೆ ಅದೇ ಮೊದಲನೇ ತಪ್ಪು. ಹೀಗೆ ಸೈನೈಡ್ ಮಲಿಕಾಗೆ ನಾವು ಮಾತಾಡ್ತಾ ಇದ್ವಿ. ನಮಗೆ ನಾನು 2007 ಅದು, ಆವಾಗ ಇನ್ನೇನು ನವಂಬರ್-ಡಿಸೆಂಬರ್ ತಿಂಗಳು, 2006 ನವಂಬರ್-ಡಿಸೆಂಬರ್ ತಿಂಗಳು, ಆವಾಗ ನಾನು ನಮ್ಮ ಅತ್ತೆಯವರು ತೀರ್ಕೊಬಿಟ್ಟಿದ್ರು. ಆವಾಗ ಅಲ್ಲೇ ಪಕ್ಕ ಅಲ್ಗೂರು ಪಕ್ಕ ಒಂದು ಊರು ಬರುತ್ತೆ ತಂಬಾಡಿ ಅಂತೇಳಿ, ಅಲ್ಲಿಂದ ಅರ್ಲಿ ಮಾರ್ನಿಂಗ್ ಹೋದೆ ನಾನು. ನೋಡ್ಕೊಂಡು ಬಂದ್ಬಿಡೋಣ, ಸ್ಟೇಷನ್ಗೆ ಬರಬೇಕಲ್ಲ ಅಂತೇಳಿ ಒಂದು 60 ಕಿಲೋಮೀಟ್ರ್ ದೂರ ನೋಡ್ಕೊಂಡು ಅಲ್ಗೂರು ಅಂತ ಒಂದು ಜಾಗದಲ್ಲಿ ಒಂದು ಪೇಪರ್ ತೆಗೆಲಾಕಿದ್ರು. ಕನ್ನಡಪ್ರಭ ಪೇಪರ್ ಇತ್ತು. ನೋಡಿ ಕನ್ನಡಪ್ರಭ ಪೇಪರ್ ಓದಬೇಕಾಗಿತ್ತಲ್ಲ, ತೊಗೊಂಡೆ ನಾನು. ತೊಗೊಂಡ ತಕ್ಷಣವೇ ಅದರಲ್ಲಿ ನೋಡಿದೆ, 2ನೇ ಪೇಜಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಯಾರೋ ಒಬ್ಬಳನ್ನ ಹೆಂಗ್ಸ್ನ ಕರ್ಕೊಂಡು ಬಂದು ಏನೋ ವಿಷ ಹಾಕಿ ಕೊಂದು ಬಾಗಿಲಾಕೊಂಡು ಹೊಟ್ಟೋಗ್ಬಿಟ್ಟಿದ್ದಾಳೆ ಅವಳು ಅಂತ ಒಂದು ಬರೆದು ಅದರಲ್ಲಿ ಅದ್ರ ಜೊತೆಯಲ್ಲಿ ಅದಕ್ಕೆ ಸಮೀಪವಾಗಿ 5-6 ಕೇಸ್ಗಳನ್ನ ಬರೆದಿದ್ರು. 1 ಬೈ ಈ ಥರದೊಂದು ಇಲ್ಲಿ ಯಡಿಯೂರಲ್ಲಿ ಒಂದಾಗಿದೆ, ಆಮೇಲೆ ಮತ್ತೆ ನಮ್ಮ ಸಿದ್ಧಲಿಂಗೇಶ್ವರ ಮಠದಲ್ಲಿ ತುಮಕೂರಲ್ಲಿ ಒಂದಾಗಿದೆ, ಕೈವಾರ ತಾತಯ್ಯನ ಅಲ್ಲೊಂದಾಗಿದೆ, ಆಮೇಲೆ ಇಲ್ಲಿ ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಾಗಿದೆ. ಇದೆಲ್ಲ ಯಾರೋ ಒಬ್ಬರೇ ಮಾಡ್ತಾ ಇರುವಂಗೆ ಕಾಣಿಸ್ತಾ ಇದೆ. ಇದು ನೋಡಿದ್ರೆ ಒಳಗಡೆನೇ ಸಾಯಿಸ್ಬಿಟ್ಟು ಆಚೆಯಿಂದ ಬಾಗ್ಲಾಕೊಂಡು ಹೋಗ್ಬಿಡ್ತಾ ಇದ್ದಾರೆ ಅಂತ ಅನ್ನುವಂಥ ಬ್ಯೂಟಿಫುಲ್ಲಾಗಿ ಒಂದು ಆರ್ಟಿಕಲ್ ಬರೆದಿದ್ರು. ನಾನು ಪೇಪರ್ ತೊಗೊಂಡು ಬಂದು ಕೂತ್ಕೊಂಡು ಸಾಯಂಕಾಲ ಒಂದು 5-5:30 ನಮ್ಮ ಇವ್ರಿಗೆ
ಅದೇ ನಮ್ಮ ಪೊಲೀಸ್ ಆಫೀಸರ್ಗೆ ಹರೀಶ್ ಅಂತ ಇದ್ದು ಮತ್ತು ನಮ್ಮ ಮನೋಜ್ ಅಂತ ಎಲ್ಲ ಇದ್ದರು. ನೋಡಿ ಈ ಕೇಸ್ ಒಂಥರ ಟಿಪಿಕಲ್ ಆಗಿದೆ. ಈಗಾಗಲೇ ಇಷ್ಟು ಕೇಸ್ಗಳು ಅಂತ ಹೇಳ್ತಾ ಇದ್ದಾರೆ ಪೇಪರ್ನಲ್ಲಿ. ಅಂದರೆ ಬೆಂಗಳೂರು ನಗರದಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೆಣ್ಮಕ್ಳನ್ನ. ಬಟ್ ಕೊಲ್ತಾ ಇರೋದು ನೋಡಿದ್ರೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಕೊಂದಾಗ್ತಾ ಇದ್ದಾರೆ. ಇಲ್ಲಿಂದನೇ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಯಾವುದೋ ಒಂದು ಮೆಷಿನರಿ ಇದೆ, ಅದನ್ನು ನಾವು ಪತ್ತೆ ಮಾಡಲೇಬೇಕು, ನೋಡೋಣ ಅದು ಯಾಕೆ ನೋಡೋಣ ಅಂದ್ಬಿಟ್ಟು ಅಂತ ಅಲ್ಲಿಗೆ ಯಾಕೆ ನಾವು ಅದನ್ನ ಪತ್ತೆ ಮಾಡೋ ಕಾರ್ಯಕ್ರಮಕ್ಕೆ ಯಾಕೆ ಬಂದು ಅಂದರೆ ಅದರಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದರು. ಆ ಅಮ್ಮ ಕೆಂಪಮ್ಮ ಹೆಬ್ಬಾಳದಲ್ಲಿರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನದಲ್ಲಿ ಅರ್ಚಕಿ ಆಯಮ್ಮ ಯಶೋದಮ್ಮ ಅಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥವ್ರನ್ನ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಕೊಲೆ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಅದರಲ್ಲಿ ಬರೆದಿದ್ರು. ಕೆಂಪಮ್ಮ ದೇವಸ್ಥಾನ ಹೆಬ್ಬಾಳ ಅಂದರೆ ಎಲ್ಲಿದೆ, ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಅಂತ ವಿ ವೆಂಟ್ ಇನ್ ಎ ಬ್ಲಂಟ್. ನಮಗೇನು ಇನ್ಫಾರ್ಮೇಷನ್ ಎಲ್ಲ ಏನಿಲ್ಲ, ಒಂದು ಸಾರಿ ನೋಡ್ಕೊಂಡು ಬರೋಣ. ಯಾಕೆ ಅಂದರೆ ನಾನು ಮೊದಲೇ ಹೇಳಿದೆ ನಿಮಗೆ, ನಾವು ನಮ್ಮ ಸಿಟಿ ಏನೇ ಅಪರಾಧಗಳಾದರೂ ಅದು ಎಲ್ಲಾದರೂ ಅದರಲ್ಲಿ ಯಾರಾದರೂ ಬೆನ್ನಿಗೆ ಬಿದ್ದರೆ ಯಾರಾದರೂ ಒಬ್ಬರು ಶಕ್ತಿ ಮೀರಿ ಕೆಲಸ ಮಾಡ್ತಾರೋ ಅವ್ರು ಪತ್ತೆ ಮಾಡಿಬಿಡ್ಬೋದು. ಕುತೂಹಲ ಶುರು ಆಗುತ್ತೆ. ಹೌದು, ಅಂದರೆ ನಾನು ಯಾಕೆ ಮಾಡಬಾರ್ದು, ಇನ್ನೂ ಅವ್ರು ಮಾಡಿಲ್ಲ ಅಟ್ಲೀಸ್ಟು ಅನ್ನುವಂಥದ್ದು ನಮ್ಗೆ ಬಂದಾಗ 10 ಜನ ಪ್ರಯತ್ನ ಪಟ್ಟರೆ ಯಾರಿಗಾದ್ರೂ ಒಬ್ರಿಗೂ ಇಬ್ಬರಿಗೂ ಸಿಗಾಕಬಿಡುತ್ತೆ ಕೇಸು. ಅದು ಆ ಮನೋಭಾವನೆ ಬರಬೇಕು ಅನ್ನೋ. ಅಲ್ಲಿ ಘರ್ಷಣೆ ಏನಾದರೂ ಆಗತ್ತಾ? ಆ ಪೊಲೀಸ್ ಠಾಣೆ ನಿಮ್ಮ ವ್ಯಾಪ್ತಿಗಿಲ್ಲ, ನಮ್ಮ ವ್ಯಾಪ್ತಿಗೆ ಯಾಕೆ ಬಂದ್ರಿ, ಆ ಥರದ್ದು ಇಲ್ಲ. ಪತ್ತೆ ಕಾರ್ಯಕ್ಕೆ ಹೋದಾಗ ಸಾರ್ ದಯಮಾಡಿ ಪತ್ತೆ ಮಾಡಿ ಕೊಟ್ಬಿಡಿ ಸಾರ್ ಅಂತ ಕಾಲಿಗೆ ಬೀಳ್ತಾರೆ. ಪತ್ತೆ ಕಾರ್ಯಕ್ಕೆ ಹೋದಾಗ ಸದ್ಯ ಅವ್ರು ಮಾಡಿಕೊಟ್ಬಿಟ್ರೆ ಸಾಕಪ್ಪ, ನಾನು ರಿಲೀಸ್ ಆಗ್ಬಿಡ್ಬೋದು ಇದರಿಂದ ಅಂದ್ಬಿಟ್ಟು ಅಂತ ಭಾಳ ಪ್ರೈಸ್ ಮಾಡ್ತಾರೆ. ಸಾರ್ ಹಿಡಿದು, ಇಲ್ಲಾಂದರೆ ಅವ್ರಿಗೆ ಹಾಕ್ಕೊಂಡು ಕೂಗ್ತಾ ಇರ್ತಾರಲ್ಲ, ಯಾಕೆ ಪತ್ತೆ ಮಾಡು ಆಗ ಅಂತ ಅಂದ್ಬಿಟ್ಟು ಅದನ್ನ ತಪ್ಪಿಸ್ಕೊಳ್ಳೋಕ್ಕೆ ಭಾಳ ಸ್ಕೋಪ್ ಕೊಡ್ತಾರೆ. ಸಾರ್ ನಾವು ಯಾರು ಓದಿ ಹಿಂಗಾರ ಹೇ ಸಾರ್ ಒಂದು ಸ್ವಲ್ಪ ಹಿಡ್ಕೊಟ್ಬಿಡಿ ಸರ್ ಹಿಂಗೆಲ್ಲ ಹೇಳ್ತಾರೆ. ಪಾಪ ಅವರು ದೇ ಆರ್ ಶೋಯಿಂಗ್ ದೇರ್ ಇನ್ಎಫಿಷಿಯನ್ಸಿ. ಕೆಲವು ಜನ ಟೆಕ್ನಿಕಲಿ ಸೌಂಡ್ ಇರಲ್ಲ, ಆಮೇಲೆ CDRಗಳ ಅನಾಲಿಸಿಸ್ ಮಾಡೋಕ್ಕೆ ಬರಲ್ಲ, ಆಮೇಲೆ ಏನೇನು ಅದನ್ನು ತುಂಬ ಎಕ್ಸ್ಪರ್ಟೈಸ್ ಬೇಕು. ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ತಿಳ್ಕೊಬಿಟ್ರಾಗಲ್ಲ. ಒಂದು CDR ನನಗೆ ಕೊಟ್ಬಿಡ್ತು ಅಂತಂದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಈ ಒಂದೊಂದು ಅಕ್ಷರನೂ ಸಹ ಬಿಡಿ ಭಾಗ ಮಾಡಿ ಬಿಸಾಕ್ಬಿಡ್ಬೋದು. ಈಗಿರುವಂಥ ನಮ್ಮ ಕಾಲದಲ್ಲೇ ಒಳ್ಳೊಳ್ಳೆ ಸಾಫ್ಟ್ವೇರ್ಗಳಿದ್ದು, ಅದರಲ್ಲಿ ಯಾರು ಎಲ್ಲಿಂದ ಬಂದ, ಎಷ್ಟು ಸಾರಿ ಬಂದ, ಯಾವ ಜಾಗದಲ್ಲಿದ್ದ, ಯಾವ ಜಾಗ ಅತ್ಯಂತ ಜಾಸ್ತಿ ಜಾಗದಲ್ಲಿರ್ತಾನೆ, ಅವನು ಯಾರ ಜೊತೆ ರಾತ್ರಿ ಹೊತ್ತಿರ್ತಾನೆ, ಡೇನಲ್ಲಿರ್ತಾನೆ, ಇಡೀ ಗ್ರಾಫ್ನ ಒಂದು 1.5 hour 2 hourಲ್ಲಿ ಅವ್ನು ಈ ಕೈ ಹಸ್ತ ಸಾಮುದ್ರಿಕ ಇಟ್ಕೊಂಡು ರಸ್ತೆ ಪಕ್ಕ ಹೇಳ್ತಾರಲ್ಲ, ಅವ್ರಿಗಿಂತ ಲಕ್ಷ ಪಾಲ್ ಮೇಲೂ ಚೆನ್ನಾಗಿ ನಿಖರವಾದಂಥದ್ದನ್ನ ನಾವು ಜಾತಕ ಕೊಟ್ಬಿಡ್ತೀವಿ. ಇವ್ರದ್ದು ಇಷ್ಟೇ, ಇವ್ರಿಗೆ ಸೇರ್ತಕ್ಕಂಥ ಜನ ಇಂಥವ್ರು, ಇವ್ರಿಗೆ ಇಂತಿಂಥವರೇ ಕಾಂಟ್ಯಾಕ್ಟ್ ಇದ್ದಾರೆ, ಇವ್ರ ಕ್ವಾಲಿಟಿ ಆಫ್ ಲೈಫ್ ಇಷ್ಟು, ಇವ್ರು ಓಡಾಡೋ ಜಾಗನೇ ಇದು ಅನ್ನುವಂಥದ್ದು ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ ನಮಗೆ. ಅಷ್ಟು ಚೆನ್ನಾಗೇ ಅದು, ಯಾಕೆಂದರೆ ರೇಖೆ ಪ್ರತಿ ದಿವಸ ನಮ್ಮನ್ನು ರೀಡ್ ಮಾಡುವಂಥದ್ದೇ ನಮ್ಮ CDR, ಎಲ್ಲಿ ಏನು ನಮ್ಮ ಕಾಂಟ್ಯಾಕ್ಟ್ಗಳೇನು ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡುವಂಥದ್ದೇ ಅದು. ಹಾಗೆ ಅಂಥದ್ದೆಲ್ಲ ಭಾಳ ತುಂಬ ಚೆನ್ನಾಗಿ ಬೆಂಗಳೂರು ಸಿಟಿಗೆ ಬಂದಂಥವ್ರು ಇದರಲ್ಲಿ ನನ್ನ ಲೆಕ್ಕದಲ್ಲಿ ಯಾರೇ ಬೆಂಗಳೂರು ಸಿಟಿಗೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಾಗಿ ಬಂದರು ಅಂದರೆ ಇದ್ರದ್ದೊಂದು ಎಕ್ಸಾಮ್ ಮಾಡಬೇಕು. ನಿನಗೆ CDR ಅನಾಲಿಸಿಸ್ ಬರುತ್ತಾ, ಯಾವ ಸಾಫ್ಟ್ವೇರ್ ನೀನು ಯೂಸ್ ಮಾಡ್ತಾ ಇದ್ದೆ ನಮ್ಮಲ್ಲಿರ್ತಕ್ಕಂಥ ಪೊಲೀಸ್ ಸಾಫ್ಟ್ವೇರ್ಲಿ, ಆಮೇಲೆ ನೀನು ಟವರ್ ಡೀಟೇಲ್ಸ್ನ ನೀನು ಅನಲೈಸ್ ಮಾಡೋಕ್ಕೆ ಬರುತ್ತಾ, ಪತ್ತೆ ಮಾಡೋಕ್ಕೆ ಸಾಧ್ಯ ಇದೆಯಾ, ಇದನ್ನೆಲ್ಲ ನೋಡಿ ಆ ಯೋಗ್ಯರನ್ನ ತೊಗೊಬಂದು ಪೊಲೀಸ್ ಸ್ಟೇಷನ್ಗಳು ಇಟ್ಕೋಬೇಕಿಲ್ಲಿ. ಈಗ ಯಾರೋ ಪಾಪ ಒಬ್ಬ ಕಾನ್ಸ್ಟೇಬಲ್ ಅಲ್ಲಿ ಇರ್ತಾರೆ, ನಾನು ಆ ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಅಪ್ಲಿಕೇಶನ್ ಆಫ್ ಮೈಂಡ್ ಆ ಕಾನ್ಸ್ಟೇಬಲ್ ಮಾಡ್ತಾ ಇರ್ತಾನೆ, ಕೇಸ್ ಪತ್ತೆ ಆಗೋದಿಲ್ಲ ದೇವರಾಣೆ. ನಾನೇನು ಮಾಡ್ತಾ ಇರ್ತೀನೋ, ನಾನೇನು ಅಪ್ಲಿಕೇಶನ್ ಆಫ್ ಮೈಂಡ್ನ ಆ ಕೇಸ್ ಮೇಲೆ ಹೇಗೆ ಬಳಸ್ಕೋತಾ ಇದ್ದೀನಿ ಅನ್ನೋದ್ರ ನಾವು ಬೇಗ ಕೇಸ್ ಮಾಡ್ಬೋದು, ಪತ್ತೆ ಮಾಡ್ಬೋದು. ಇಲ್ಲಾಂದರೆ ಪತ್ತೆ ಮಾಡೋಕ್ಕಾಗಲ್ಲ. ನಾನು ಅವನು ಯಾರೋ ಮಾಡ್ತಾ ಇದ್ದದನ್ನ ಪಿಕ್ಚರಲ್ಲಿ ತೋರಿಸ್ತಾರೆ, ಸರ್ ಮಾಡ್ಕೊಂಬಂದು ನೋಡ್ಯಾ, ಸರ್ ತಂದೆ ಸರ್ ಇಂಥ ಕಡೆಯವರೇ ಸರ್, ಹಂಗೆ ಆಗಲ್ಲ. ಅದು ದಟ್ ಈಸ್ ಇನ್ಎಫಿಷಿಯೆಂಟ್. ಅದು ನಾನೇ ಮಾಡ್ಬೇಕದು. ನಾನು ಮಾಡಿದಾಗ ನನಗೆ ಗೊತ್ತಾಗ್ತಾ ಇರ್ತದೆ, ಅಪ್ರೋಚ್ ಗೊತ್ತಾಗ್ತಾ ಇರ್ತದೆ, ಆಮೇಲೆ ಯಾವ್ಯಾವ ಕಾಂಟ್ಯಾಕ್ಟ್ಗಳು ಎಲ್ಲೆಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಾವೆ ಅಂತ ಅಂದ್ಬಿಟ್ಟು ಅಂತ ನಾವು ರೀಡ್ ಮಾಡ್ತಾ ಇದ್ದಾಗಲೇ ಗೊತ್ತಾಗ್ತಾ ಇರ್ತದೆ. ಫಟ ಸೆಗ್ರಿಗೇಟ್ ಮಾಡ್ಕೊಂಡು ಹೋಗ್ಬೋದು ನಾವು. ಮತ್ತು ನಾವು ಅದನ್ನು ಪಿನ್ ಪಾಯಿಂಟ್ ಮಾಡೋದಕ್ಕೆ ಭಾಳ ನಾವು ಸುಲಭ ಆಗಿಬಿಡುತ್ತೆ. ಅವ್ನು ಮಾಡಿದಾಗ ಅದು ಅಪ್ಲಿಕೇಶನ್ ಆ ಕೇಸ್ ಬಗ್ಗೆ ಗೊತ್ತಿರೋದಿಲ್ಲ ಪಾಪ. ಆಮೇಲೆ ನಾನು ಇದುವರೆಗೂ ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ ಅಂತ ಅನ್ನುವಂಥದ್ದು ಡಿಸೆಕ್ಟ್ ಮಾಡುವಷ್ಟು ಕೆಪಾಸಿಟಿ ಅವನಲ್ಲಿರಲ್ಲ. ಅವರೇ ಕಲ್ತ್ಕೊಂಡಿರಬೇಕು, ಅವರೇ ಮಾಡಬೇಕು. ಅವ್ರುಗಳು ಮಾತ್ರ ಬೆಂಗಳೂರು ಸಿಟಿ ಅಂತ ನಗರಗಳಲ್ಲಿ ಅತ್ಯಂತ ಬೇಗ ಈಗಿನ ಸೋಷಿಯಲ್ ಮೀಡಿಯಾಗಳು ಮತ್ತು ಈಗಿನ ಅಡ್ವಾನ್ಸ್ ಟೆಕ್ನಾಲಜಿಗಳಲ್ಲಿ ಎಂಥವ್ರನ್ನೂ ಪಾತಾಳದಲ್ಲಿದ್ದರೂ ಹಿಡಿದು ಎತ್ಕೊ ಬಂದ್ಬಿಡ್ಬೋದು. ಅವನಿಗೆ ಏನು ನಾನು ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ ಅಂತ ಅವನು ಎಂಥ ಅಪರಾಧಗಾರ ಆದ್ರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗ ಅಪರಾಧಗಳು ಮಾಡಿ 100ಕ್ಕೆ 100ರಷ್ಟು ಆ ಮನುಷ್ಯ ಸಿಕ್ಕೇ ಸಿಗ್ತಾನೆ.
ಹಾಗೆ ನಾವು ಅಲ್ಲಿ ಹೋದ್ವಿ ಇವ್ರ ಹತ್ರ, ಹೆಬ್ಬಾಳ ಹೆಬ್ಬಾಳ ಹತ್ರ ಹೋದ್ವಿ. ಅಲ್ಲೆಲ್ಲ ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಡಾದ್ಮೇಲೆ ಯಶೋಧ ಯಮ್ಮ ತೀರ್ಕೊಂಡಿದ್ರಲ್ಲ, ಅವರು ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡಾದ್ಮೇಲೆ ಅವರು ಹೌದು ಸರ್, ಅವ್ರ ಪಾಪ ಅಕ್ಕಪಕ್ಕ ಮನೆಗಳವ್ರ ಅವ್ರ ಬಗ್ಗೆ ತೀರಾ ಅವ್ರಿಗೇನು ಗೊತ್ತಿರಲಿಲ್ಲ. ಅರ್ಚಕಿ ಇರ್ತಿದ್ರು ಸರ್, ತುಂಬ ಸಾಹುಕಾರಂತೆ ಅವರು, ಭಾಳ ಜಮೀನಿದೆಯಂತೆ ಸರ್. ಅದೇನೋ ಅತ್ತೆ ಮತ್ತು ಸೊಸೆ ಮತ್ತು ಮಗಂದು ಏನೋ ಪ್ರಾಬ್ಲಮ್ ಅಂತೆ, ಆ ಕಾರಣಕ್ಕೆ ಇಲ್ಲಿಗೆ ಬಂದುಬಿಟ್ಟಿದ್ದಾರೆ ಸರ್. ಅವ್ರ ತಂದೆ ದೊಡ್ಡ ಕಾರ್ ಇಟ್ಕೊಂಡಿದ್ದಾರೆ ಸರ್, ಅವ್ರ ಮಕ್ಕಳೆಲ್ಲ ಬಂದು ಹೋಗ್ತಾರೆ ಸರ್. ಇಲ್ಲಿ ಈ ಅಮ್ಮನ್ನ ಬಾ ಅಂತ ಕರೀತಾರೆ, ಈ ಅಮ್ಮ ಹೋಗ್ತಾ ಇಲ್ಲ. ಈ ಥರದ್ದು ಏನೋ ಒಂದು ಜೀವನದಲ್ಲಿ ಒಂದು ವ್ಯತ್ಯಾಸ ಆಗಿತ್ತು ಆ ಅಮ್ಮಂದು. ಅದಕ್ಕೋಸ್ಕರ ಏನು ಮಾಡಿದ್ರು, ದೇವಸ್ಥಾನದ ಅರ್ಚಕಿಯಾಗಿ ಬಂದ್ಬಿಟ್ಟು ಇಲ್ಲಿ ಉಳ್ಕೊಬಿಟ್ಟಿದ್ರು. ಹಾಗೇ ನಾ ಮಾಡ್ತಾ ಅಲ್ಲೊಂದು ಎದುರುಗಡೆ ಒಂದು STD ಬೂತ್ ಕಾಣಿಸ್ತು ಸ್ವಲ್ಪ ದೂರದಲ್ಲಿ. ಆದಮೇಲೆ ನಾನು ಅಲ್ಲಿ ಹೋಗಿ, ನಾನೇನು ಡ್ರೆಸ್ಸಲ್ಲಿ ಹೋಗಿರಲಿಲ್ಲ, ಸುಮ್ಮನೆ ಅವ್ರಿಗೆ ನಮ್ಮ ಅವರು ಯಾರು ಬರಬೇಡಿ ನೀವು ನನ್ನ ಹತ್ರ, ನಾನು ಹೋಗಿ ಅವ್ರು ಮಾತಾಡಿಸ್ತೀನಿ, ನೋಡೋಣ ಈ ಮನುಷ್ಯ ಯಾಕೆ ಅಂದರೆ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು ಅಂದರೆ ಈ ಥರದ್ದು ಸಣ್ಣದೊಂದು ಇನ್ಫಾರ್ಮೇಷನ್ಗಳು, ತರಕಾರಿ ತೊಗೊಂಡು ಬರ್ತಾರೆ, ಏನೋ ಮಾತಾಡ್ತಾರೆ, ಒಂದು ರಿಲೇಷನ್ ಎಸ್ಟಾಬ್ಲಿಷ್ ಆಗಿರ್ತವೆ ಸಾಮಾನ್ಯವಾಗಿ ಅಕ್ಕಪಕ್ಕ ಇರ್ತಕ್ಕಂಥ ಹಾಲಿನ ಅಂಗಡಿ, ಆಮೇಲೆ ಒಂದು ಡ್ರಗ್ ಶಾಪ್ಗಳು, ಈ ಥರದವೆಲ್ಲ ಸಣ್ಣ ಏನು ಬೇಕಾಗಿರ್ತದೋ ಮನುಷ್ಯನಿಗೆ ಆ ವಿಸಿನಿಟಿಲಿರ್ತಕ್ಕಂಥವರೆಲ್ಲ ಎಸ್ಟಾಬ್ಲಿಷ್ ಆಗ್ಬಿಟ್ಟಿರ್ತಾರೆ ಅವ್ರ ಹತ್ರ. ಇದು ನಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಹೋಗಿ ನಾವು ಮಾತಾಡ್ತಾ ಹಾಗೇನೆ ಅವನಿಗೆ ಒಂದು ಸ್ವಲ್ಪ ಬಾಯಿ ಬಿಡಿಸ್ತಾ ಅಲ್ಲಿರ್ತಕ್ಕಂಥ ಅವನಿಗೆ, ಏನೋ ಪಾಪ ಏನೋ ಅಮ್ಮ ಸತ್ತೋಗ್ಬಿಟ್ರಂತಲ್ಲ, ಪಾಪ ಯಾರಿಗೆ ಕರ್ಕೊಂಡೋದವರು, ಏನೋ ಇದಾಗೋಯ್ತಲ್ಲ, ಏನೋ ಹಿಂಗೆ ಆಗೋಗ್ಬಿಟ್ಟಿದೆಯಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ನಾನು ಪೊಲೀಸ್ ಅಂತೇಳಿ ಮಾತಾಡ್ತಾ, ಹೌದು ನೋಡಿ ಸರ್, ಭಾಳ ದೊಡ್ಡ ಸಾಕಾರು ಸಾಯಿಸ್ಬಿಟ್ರು ನೋಡಿ ಸರ್, ಎಲ್ಲದು ಮದ್ದೂರಲ್ಲಿ ಸಾಯಿಸ್ಬಿಟ್ರಂತೆ ದೇವಸ್ಥಾನದಲ್ಲಿ, ಭಾಳ ಒಳ್ಳೆಯ ಅಮ್ಮ ಸರ್ ಅಮ್ಮ. ಹಾಗೇ ಮಾತಾಡ್ಕೊಂಡು ಬಾಯಿ ಬಿಡಿಸ್ಕೊಂಡು ಹೋಗ್ತಾ ಇದ್ದೆ. ಅವ್ರ ಮಿಸ್ಸಸ್ಸು ಕೆಳಗಡೆ ಕೂತ್ಕೊಂಡು ಏನೋ ತರಕಾರಿ ಕಟ್ ಮಾಡ್ತಾವ್ರಿ ಕೆಳಗಡೆ ಅವರು. ಆವಾಗ ಪ್ರಶ್ನೆ ಆಗ್ತಾ ನಾನೇನು ಮಾಡಿದೆ, ಆ ಅಮ್ಮ ಏನು ಪಾಪ ಏನಾದ್ರು ಮಾತಾಡೋಕ್ಕೆಲ್ಲ ಏನು ಮಾಡ್ತಿದ್ರು, ಇಲ್ಲಿ ಏನಾರು ಬರ್ತಿದ್ರಾ ಮೊಬೈಲ್ಗೆ ಏನಾರು ಯೂಸ್ ಮಾಡೋದಕ್ಕೆ, ನಿಮ್ಮ STD ಬೂತ್ಗೆ ಏನಾರು ಫೋನ್ಗೆ ಏನಾರು ಬರ್ತಿತ್ತು ಹಾಗೆ ಹೀಗೆ ಅಂತ. ಇಲ್ಲ ಸರ್, ನಾವು ಏನಾರು ಯಾರೋ ಒಂದಷ್ಟು ನಂಬರ್ಗಳಿಗೆ ಫೋನ್ ಬಂದ್ಬಿಟ್ಟಿದ್ದಾವೆ ಸರ್ ಮೊಬೈಲಿಗೆ, ಯಾರೋ ಒಬ್ಬರು ಬರಲ್ರು ಸರ್, ನಮಗೆ ಯಾರಾದರೂ ಅವರು ಇವರು ಮಾಡ್ತಾರೆ ಅಂತ ನಾವು ಫೋನ್ಗಳು ಇಟ್ಕೊಂಡಿದ್ದೀವಿ ಸರ್, ಯಾರೋ ಇಲ್ಲಿ ಅಕ್ಕಪಕ್ಕ ಹೊರಗಡೆ ಇವರು ಇದ್ದಾರೆ, ಅವ್ರು ಬಂದು ಯಾರೋ ಒಂದು ದಿವಸಕ್ಕೆ 1-2 ಕಾಲ್ ಮಾಡ್ತಾರೆ ಸರ್ ಹಾಗೆ ಅಂದ್ಬಿಟ್ಟು ಅವನು ಈ ಅವಾಯ್ಡೆಡ್ ಟು ಟೆಲ್ ಗುಡ್, ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡ್ದಂಗೆ ನಂಗೆ ಅನ್ನಿಸ್ತಾ ಇತ್ತು. ಅದಾದಮೇಲೆ ಈ ಅಜ್ಜಿ ಏನಾದರೂ ಯಾವ್ದಾದ್ರು ಯಾರು ಫೋನ್ಗಳು ಮಾಡಿ ಕರೆದು ಅವ್ರನ್ನೇನಾದರೂ ಮಾತಾಡಿಸುವಂಥದ್ದು ಏನಾದ್ರು ಬಂದಿದ್ರೆ ಅವಾಗಾದರೂ ಇಲ್ಲೆಲ್ಲ ಹಾಗೆ ಹೇಗೆ ಅಂತ. ಇಲ್ಲ ಸರ್ ಅಂತ ತಕ್ಷಣವೇ ಕೆಳಗಡೆ ಕೂತ್ಕೊಂಡಿದ್ದಾರಲ್ಲ ಅಮ್ಮ, ಆವತ್ತು ಇದ್ರ ದಿವಸ ದೀಪಾವಳಿ ಹಬ್ಬದ ದಿವಸ ಹಿಂದಿನ ದಿವಸದಲ್ಲಿ ಅಮ್ಮ ಬಂದಿರಲಿಲ್ಲ, ಒಂದು ಫೋನ್ ಬಂದು ಯಾವುದೋ ಕರೆದಿದ್ರಲ್ಲ, ನೀವು ಹೇಳಿದ್ರಲ್ಲ ಕರೆಕ್ಟ್ ಸರ್, ಒಂದು ಫೋನ್ ಬಂದಿತ್ತು ಅವತ್ತು ಒಂದು ದಿವಸ, ಇಟ್ಕೊಂಡಿದ್ರು, ಸ್ವಲ್ಪ ತಾದ್ಮೇಲೆ ಕರ್ಕೊಬರೋಕೆ ನಮ್ಮ ಹುಡುಗನ ಕಳಿಸ್ದೆ, ಅಜ್ಜಿ ಕರ್ಕೊಬರೋಕೆ ಫೋನ್ ಬಂದಿದೆ ಅಂದ್ಬಿಟ್ಟು ಅಂತ. ಮನೆಯವರೇನೋ ಮಾಡಿದ್ರೇನೋ ಸರ್ ಅಷ್ಟೇ. ಆಮೇಲೆ ಮತ್ತೆ ಎತ್ಬಿಟ್ಟು ಆಯಿತು ಬರ್ತೀನಿ ನಾನು, ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ರು ಸರ್, ಅಷ್ಟೇ ಹೊರಟೋದ್ರು ಅನ್ನುವಂಥದ್ದು ಒಂದೇ ಒಂದು ಸಣ್ಣದೊಂದು ಕ್ಲೂ ಕೊಟ್ಟಾಯಪ್ಪ. ಅದಾದಮೇಲೆ ನಾನು ನಮ್ಮ ಇವ್ರಿಗೆ ಮನೋಜ್ಗೆ ಇದು ನಾವು STDದು ನಾಳೆ ಬೆಳಗ್ಗೆ ವಿಜಯನಗರ ಎಕ್ಸ್ಚೇಂಜಿಗೆ ಬರುತ್ತದೆಲ್ಲ ಪೂರ್ತಿ ಮಾನಿಟ್ರ್ ಮಾಡ್ತಕ್ಕಂಥದ್ದೆಲ್ಲ, ಇಮಿಡಿಯೇಟಾಗಿ ಅದನ್ನು ನಾವೊಂದು ಡೌನ್ಲೋಡ್ ಮಾಡೋಣ CDR, ಇದು ಬೇರೆ ಇನ್ನೇನು ಇನ್ಫಾರ್ಮೇಷನ್ ಸಿಗ್ತದೆ ನೋಡೋಣ ಅಂತ ಹೇಳ್ಬಿಟ್ಟು ಅಂತ ವಿ ಡೌನ್ಲೋಡೆಡ್ ದ ಎಂಟೈರ್ STD ಬೂತ್ CDR. ಅಲ್ಲಿ CDR ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಸೆಗ್ರಿಗೇಟೆಡ್. ಅವನು ಹೇಳ್ದಂಗೆ ತುಂಬ ಕಮ್ಮಿ ಮಾಡ್ತಾರೆ ಏನೋಗಿಲ್ಲ, ತುಂಬ ಕಾಲ್ಸ್ಗಳು ಹೋಗ್ತಾ ಇತ್ತು, ಬರುವಂಥ ಕಾಲ್ಗಳು ಭಾಳ ಕಮ್ಮಿ ಇತ್ತು, ಯಾಕೆಂದರೆ ಇವನಿಗೆ ಮಾಡ್ತಾಯಿದ್ರು. ಅಕಸ್ಮಾತ್ ಯಾರಾದರೂ ಮಾಡಿಬಿಟ್ಟು ನಾನು ಫೋನ್ ಹತ್ರ ಇದ್ದೀನಿ, ಇಲ್ಲಿದ್ದೀನಿ, ನೀನು ವಾಪಸ್ ಮಾಡು ಅನ್ನೋಂಥ ಕಾಲ್ಗಳು ಸಹ ಬಂದಿದ್ದು. ಹೀಗೆ ಹಲವಾರು ಕಾಲ್ಗಳಿದ್ದು. ನಾನು ಅದನ್ನ ಡಿಸೆಕ್ಟ್ ಮಾಡಿಕೊಂಡು, ಅದು ಸೆಗ್ರಿಗೇಟ್ ಮಾಡಿಕೊಂಡು ಯಾವತ್ತೊಂದು ದಿವಸ ಬಂದಿರತಕ್ಕಂಥ ಕಾಲ್ ಯಾವುದು ಅನ್ನುವಂಥ ಪತ್ತೆ ಮಾಡುವಂಥ ಕೆಲಸ ಮಾಡ್ಕೊಂಡಾದ್ಮೇಲೆ ಅದನ್ನು ಎಲ್ಲಿ ವರ್ಕ್ ಆಗ್ತದೆ ಅಂತ ಅಂದಾಗ ಅದರ CDR ತೊಗೊಂಡ್ರೆ ಅದು ಲಕ್ಷ್ಮೀ ದೇವಸ್ಥಾನ ಬರುತ್ತಿತ್ತು ಇದರಲ್ಲಿ, ನಮ್ಮ ತುಮಕೂರು ಹತ್ರ. ಆ ಭಾಗದಲ್ಲಿ ಅಲ್ಲಿಂದ ಮಾತಾಡುವಂಥ ಫೋನ್ ಆಗಿರ್ತದು. ಆ ಫೋನು ಏನು ಯೂಸ್ ಮಾಡಿರ್ತಕ್ಕಂಥ ಸಿಮ್ ಕಾರ್ಡ್ ಇತ್ತಲ್ಲ, ಈ STD ಬೂತ್ ಮಾತಾಡಾದ್ಮೇಲೆ ಮತ್ತೆ ಮಾತಾಡಲಿಲ್ಲ ಬೇರೆ ಯಾವುದಕ್ಕೂ, ಯಾರಿಗೂ ಮಾತಾಡಿಲ್ಲ ಬೇರೆ ಫೋನು. ನಾನು ಏನಿದು ಈ ಥರ ಆಗ್ಬಿಡ್ತಲ್ಲ, ಒಂಥರ ಚಾಲೆಂಜ್ ಆಯಿತು. ಆಮೇಲೆ ಪತ್ತೆ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನಾವು ಆ ಫೋನ್ ಯಾವುದು, ಅಲ್ಲಿಂದ ಯಾರು, ಯಾಕೆ ಲಕ್ಷ್ಮೀ ದೇವಸ್ಥಾನದಿಂದ ಫೋನ್, ಅಂದರೆ ಲಕ್ಷ್ಮೀ ದೇವಸ್ಥಾನದಿಂದ ಫೋನ್ ಮಾಡಿದ್ರು ಅಂದರೆ
ಯಾರೋ ಗೊತ್ತಿರ್ತಕ್ಕಂಥವ್ರೆ ಮಾಡಿರ್ತಾರೆ ಅಂತೇಳಿ ವಿ ವೆಂಟ್ ದೇರ್, ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟಾದ್ಮೇಲೆ ಅಲ್ಲಿ ಪ್ರೋಬ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ದೇವಸ್ಥಾನದ ಹತ್ರ ಒಂದು ಹೂವು ಮಾರ್ತಕ್ಕಂಥವಳು ಫೋನುಗಳು ಕೊಟ್ಟಾಗ ಕೇಳ್ಕೊಂಡು ಹೋದಾಗ ಅವಳು ಹೇಳಿದ್ಲು, ಯಾರೋ ದೇವಸ್ಥಾನಕ್ಕೆ ಬಂದಿರ್ತಾಳೆ ಫೋನ್ ಮಾಡಿಕೊಡ್ತೀನಿ ಅಂತ ಕೊಟ್ಬಿಟ್ಟು ಅಲ್ಲಿ ನನ್ನ ಮೊಮ್ಮಗ ತಂದು ಕೊಟ್ಟಿದ್ದ ನೆನ್ನೆ ದಿವಸ ಫೋನ್ ಅದು, ನೀನು ಇಟ್ಕೋ, ನೀನು ಏನಾದರೂ ಇದ್ದರೆ ನೀನು ನಾವು ಫೋನ್ ಮಾಡಿದಾಗ ನೀನು ಎತ್ಕೋ, ಫೋನ್ ಮಾತಾಡು ಅಂತ. ನಂಗೆ ಮಾತಾಡೋಕ್ಕೆಲ್ಲ ಬರ್ತಿರ್ಲಿಲ್ಲ, ಇಲ್ಲಿಟ್ಟಿದ್ದೆ. ಅದು ಯಾರೋ ಏನೋ ಒಂದು ಹೆಂಗಸು ಒಂದು ಬಂದಾದಮೇಲೆ ಫೋನೇ ಇಲ್ಲ, ಎತ್ಕೊಂಡು ಹೋಗ್ಬಿಟ್ಟವಳು ಅವಳು. ಸಾರ್ ಅವಳೇ ಕತ್ಕೊಟ್ಟೋಗ್ಬಿಟ್ಟಿದ್ದಾಳೆ ಸರ್ ಫೋನ, ಇಲ್ಲಿ ಅಜ್ಜಿ ಕೊಟ್ಬಿಟ್ಟಿದ್ದಾಳೆ ಯಾರಿಗೋ ಮಾತಾಡೋಕ್ಕೆ ಅಂತ ಅಜ್ಜಿ ಹೇಳಿದ್ಲು. ಅಂದರೆ ಅದನ್ನು ಅಜ್ಜಿ ಯೂಸೇ ಮಾಡಿರಲಿಲ್ಲ ಆ ಫೋನ್ನ. ಆವಾಗ ತಾನೇ ಒಂದು ಸಿಮ್ ಕಾರ್ಡ್ ಹಾಕಿ ಇವನಿಗೊಂದು ಫೋನ್ ತಗೊಬಂದು, ಅಜ್ಜಿ ನೀನು ಮಾತಾಡು, ಏನಾರು ಇದ್ದರೆ ಫೋನ್ ಮಾಡ್ತೀವಿ ನಾವು ಅಂತ ಕೊಟ್ಟಿರ್ತಕ್ಕಂಥದ್ದಾಗಿತ್ತದು. ಅಷ್ಟು ಇನ್ಫಾರ್ಮೇಷನ್ ಸಿಕ್ತು. ಅದಾದಮೇಲೆ ಅಲ್ಲಿಂದ ನಾವು ಮಾತಾಡ್ಕೊಂಡು ಅದೇ ಜಾಗದಿಂದ ಬೇರೆ ಬೆಂಗಳೂರು ನಗರಕ್ಕೆ ಆ ಟವರ್ ಡೀಟೇಲ್ಸ್ನ ನಾವು ಡೌನ್ಲೋಡ್ ಮಾಡಿ ಬೆಂಗಳೂರು ನಗರಕ್ಕೆ ಯಾವ್ಯಾವ್ದು ನಂಬರ್ಗಳು ಕಾಂಟ್ಯಾಕ್ಟ್ ಇದ್ದಾವೆ ಅನ್ನುವಂಥದ್ದು ಐ ವೆಂಟ್ ಇಂಟು ಸ್ವಲ್ಪ ಇನ್ನು ವೈಡ್ ಆಗಿ ಇನ್ವೆಸ್ಟಿಗೇಷನ್ ನಮ್ಮದು ಡೀಪ್ ಡೈವ್ ಆಯ್ತು. ಹೌದು ಆಯಿತು. ಆವಾಗ ಆ ಟವರ್ಗಳಿಂದ ಇಲ್ಲೇ ಇರ್ತಕ್ಕಂಥವ್ರಾದರೆ ಇವರು ಜನರೇಟ್ ಮಾಡಿರ್ತಾರೆ ಕೆಲವಷ್ಟು ನಂಬರ್ಗಳನ್ನ ಬೆಂಗಳೂರಿಗೆ ಅಂತೇಳಿ ಅಂತ, ಅದನ್ನು ನಾವು ಪತ್ತೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಒಂದು ಫ್ಯಾಕ್ಟ್ರಿಗೆ, ಅಂದರೆ ಒಂದು ಫ್ಯಾಕ್ಟ್ರಿ ಸಂಬಂಧಪಟ್ಟಾಗೆ ಅದು ಓಡಾಡಿರ್ತಕ್ಕಂಥದ್ದು ಮತ್ತು ಈ ಜಾಗ ಇವೆಲ್ಲ ಕೆಲವಷ್ಟೆಲ್ಲ ನಾವು ನೋಡಿದಾಗ ಗೊತ್ತಾಗ್ಬಿಡ್ತದೆ ಸಸ್ಪೆಕ್ಟೆಡ್ ಜಾಗದಲ್ಲಿ ಓಡಾಡಿರ್ತಕ್ಕಂಥದ್ದು. ನನ್ನ ಇನ್ವೆಸ್ಟಿಗೇಷನಲ್ಲಿ ಯಶೋಧಮ್ಮನಿಗೆ ಯಾವುದು ಕೆಂಪಪುರ ಅಗ್ರಹಾರಕ್ಕೆ ಸಂಬಂಧಪಟ್ಟಂಥದ್ದು ಈ ಒಂದೆಲ್ಲ ಇದು ನನಗೆ ಆ ನಂಬರಲ್ಲಿ ಕಾಣಿಸೋದ್ರಿಂದ ಏನು ಆಯಿತು, ನಾನು ಐ ಕೇಮ್ ಟು ದಿಸ್ ಫ್ಯಾಕ್ಟ್ರಿ ಹತ್ರ ಬಂದಾಗ ಒಂದು ನಂಬರ್ ಯಾರ್ದಿದು, ಈ ನಂಬರ್ ಕೊಡಿ, ಇವರು ಯಾರು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಐ ಕಲೆಕ್ಟೆಡ್ ದಟ್ ನಂಬರ್. ಬಹಳ ಹೊತ್ತಾದ್ಮೇಲೆ ಆ ನಂಬರ್ ತೊಗೊಂಡೆ. ಆ ನಂಬರ್ ತೊಗೊಂಡು ಅಲ್ಲಿಂದ ಬಂದಾದಮೇಲೆ ಅದನ್ನು ನಾನು ಇಂಟರ್ಸೆಪ್ಷನ್ ಮಾಡಿಕೊಂಡು ಅದನ್ನು ಕೇಳೋಕ್ಕೆ ಪ್ರಾರಂಭ ಮಾಡಿದೆ. ಆವಾಗ ಅದು ಬೇರೆ ಬೇರೆ ಗೊತ್ತಾಯಿತು. ಅವನೂ ಸಹ ಒಬ್ಬ ಟ್ಯಾಕ್ಸಿ ಡ್ರೈವರ್ ಅಂತ ಗೊತ್ತಾಯಿತು. ಅವನ ಚಟುವಟಿಕೆನೂ ಗೊತ್ತಾಗ್ತಾಯಿತ್ತು ನನಗೆ. ಆಮೇಲೆ ಅವನು ಎಲ್ಲಿದ್ದಾನೆ ಹೊಸ ಅನ್ನೋದು ಗೊತ್ತಾಗ್ತು. ಆಮೇಲೆ ಅವನು ಯಾರಿಗೆ ಮಾತಾಡ್ತಾನೆ, ಅಕ್ಕಂಗೆ ಮಾತಾಡ್ತಾನೆ, ತಂಗಿಗೆ ಮಾತಾಡ್ತಾನೆ, ಅಪ್ಪನಿಗೆ ಮಾತಾಡ್ತಾನೆ, ಇದೆಲ್ಲ ಗೊತ್ತಾಗ್ತಾಯಿತ್ತು ನನಗೆ. ಬಟ್ ಸ್ವಲ್ಪ ಬ್ಯಾಡ್ ಕ್ಯಾರೆಕ್ಟರ್ ಅನ್ನುವಂಥದ್ದು ಗೊತ್ತಾಗ್ತಾಯಿತ್ತು ನನಗೆ ಅದರಲ್ಲಿ ಅವನ ನಂಬರು. ಆಮೇಲೆ ಕೊನೆಗೆ ಫೈನಲಿ ಟಾರ್ಗೆಟೆಡ್ ಆ ನಂಬರ್ಗೆ ಒಂದು ಅವ್ರದ್ದು ಯಾರ್ದು ತಾಯಿ ಕಾಂಟ್ಯಾಕ್ಟ್ ಇದೆ ಅಂತ ಅನ್ನುವಂಥದ್ದು, ಮತ್ತು ಆವತ್ತೊಂದು ದಿವಸ ಮಾತಾಡುವಂಥ ಒಂದು ಶಬ್ದ, ಇದೀನು ನಾನು ತಂದುಬಿಡ್ತೀನಪ್ಪ ಮಾಂಸ ಟಿಫನ್ ಕ್ಯಾರಿಯರು ಅದು ನಾನು ತೊಗೊಬರ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು ಅಂತ ಹೇಳುವಂಥ ವಾಯ್ಸು ನಮಗೆ ಗೊತ್ತಾಗಿ ಅದ್ರ ಮುಖಾಂತರ ವಿ ಸ್ಟಾರ್ಟೆಡ್ ಇನ್ವೆಸ್ಟಿಗೇಷನ್. ಫೈನಲಿ ಅವಳನ್ನ ಇನ್ನೂ ಅದರಲ್ಲಿ ಬೇರೆ 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 ಥರದಂಥ ಡೈವಲ್ಜ್ಗಳಿತ್ತು ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿ. ಕೊನೆಗೆ ಅವಳನ್ನು ನಾವು ಹಿಡ್ಕೊಳ್ತೀವಿ ಒಂದು ಕಡೆ. ಹಿಡ್ಕೊಂಡಾಗ ಅವಳನ್ನು ನಾವು ಕ್ವಶನ್ ಮಾಡೋಕ್ಕೋದಾಗ ಅವಳು ಬ್ಯಾಗಲ್ಲಿ ಒಂದಷ್ಟು ಈಗಾಗಲೇ ಏನು ಕೊಲೆ ಮಾಡಿ ಆ ಕೀಗಳಿದ್ದು ನೋಡಿ, ಗೆಸ್ಟ್ ಹೌಸ್ಗಳ ಕೀಗಳು, ಅದನ್ನೆಲ್ಲನೂ ಅವಳು ಬ್ಯಾಗಲ್ಲೇ ಹಾಕ್ಕೊಂಡಿದ್ಲು. ಒಂದು 8-10 ಕೀಗಳಲ್ಲೇ ಇತ್ತು ಬ್ಯಾಗಲ್ಲಿ. ಯಡಿಯೂರು ಸಿದ್ಧಲಿಂಗೇಶ್ವರದಿತ್ತು, ಆಮೇಲೆ ನಮ್ಮ ಇವ್ರದ್ದು ತುಮಕೂರ್ದು ಸಿದ್ಧಗಂಗಾ ಮಠದಲ್ಲಿ ಅಲ್ಲಿ ಅದಿತ್ತು, ಆಮೇಲೆ ಶಾರದಾ ಲಾಡ್ಜ್ ಅಂತ ಬರುತ್ತೆ ಅಲ್ಲಿ ಮೈಸೂರಲ್ಲಿ, ಒಂದು ನರ್ಸ್ ಕರ್ಕೊಂಡೋಗಿ ಮಾಡಿತ್ತು ಅದಿತ್ತು, ಕೈವಾರ ತಾತಯ್ಯಂದಿತ್ತು, ಆಮೇಲೆ ನಮ್ಮ ಇದು ಘಾಟಿ ಸುಬ್ರಹ್ಮಣ್ಯಂದಿತ್ತು, ಆಮೇಲೆ ನಮ್ಮ ಕಬ್ಬಾಳಮ್ಮನ ದೇವಸ್ಥಾನ ಬರುತ್ತೆ ಅಲ್ಲಿ ಕರ್ಕೊಂಡೋಗಿ ಒಂದು ಎಲಿಜಬೆತ್ ಅಂತ ಮಾಡ್ತಾರೆ, ಆ ಗೆಸ್ಟ್ ಹೌಸ್ದು ಕೀ ಇತ್ತು. ಈಗ ಎಲ್ಲ ಕೀಗಳು ಸಿಕ್ತು. ಎಲಿಜಬೆತ್ ಅಂದ್ರೆ ಮೊಮ್ಮಗ ಕಳೆದೋಗಿದ್ದ ಕೇಸ್. ಎಲಿಜಬೆತ್ತು ಅವಳನ್ನ ಅಂದರೆ ಪಾಪ ಅವ್ರ ಮನೆಯಲ್ಲಿ ಅವ್ನು ಡಾಕ್ಟರ್, ಅವ್ರ ಮಗ ಸೊಸೆನೂ ಡಾಕ್ಟ್ರು, ಅವ್ರಿಬ್ಬರದ್ದು ಏನೋ ಸಣ್ಣ 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 ಸಮಸ್ಯೆಗಳು. ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾಳಲ್ಲ ಅವಳು ಇವಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದೇವಸ್ಥಾನ ಇಂಥದ್ದೊಂದು ಇದೆ, ಕೆಂಪಮ್ಮ ದೇವಸ್ಥಾನ ಅಂತ, ಅಲ್ಲಿ ಹೋಗ್ಬಿಟ್ರೆ ನೀನು ಸೊಸೆ ನೀನು ಕಾಲಿಗೆ ಬಿಡ್ತಾಳೆ, ಆ ಥರ ದೇವರು ಅಷ್ಟು ಪವರ್ ಇದೆ ಬಾ ಅಂತ ಕರ್ಕೊಂಡ್ಬಂದಾಗ ಇವಳು ಇಂಟರ್ವ್ಯೂನ್ ಆಗ್ತಾಳೆ ಅವಳಿಗೆ, ಅವಳು ಪ್ರಾಬ್ಲಮ್ಗೆ. ಆದಾಗ ನಾನೆಲ್ಲ ನಿನಗೆ ಮಾಡಿಸ್ತೀನಿ, ದೇವ್ರ ಹತ್ರ ಕೂತ್ಕೊಬಿಟ್ಟು ಒಂದು ಮಂಡಲ ಪೂಜೆ ಮಾಡಿಬಿಟ್ರೆ ಎಲ್ಲ ಮಠಾಸ್ ಕಂಪ್ಲೀಟ್ ನೀನು ಹೇಳ್ದಂಗೆ ಕೇಳ್ತಾಳೆ ಸೊಸೆ ಬಾ ಅಂತ ಕರ್ಕೊಂಡೋಗಿ. ಪಾಪ ಎಲಿಜಿಬೆತ್ತು ಮಂಡಲ ಪೂಜೆ ಹೆಂಗೆ ಅಂದ್ರೆ ನೀವು ಚಂದ ರೆಡಿ ಹಾಕೊಂಡು, ಹೌದೌದು ಬಂಗಾರ ಏನೇನಿರ್ತದೆ ಎಲ್ಲ ಹಾಕೊಂಡು ಬರಬೇಕು ಅಂತ ಹೇಳ್ಬಿಡ್ತಾಳೆ. ಲಕ್ಷ್ಮಿ ಥರ ಕೂತ್ಕೋಬೇಕು ದೇವ್ರ ಮುಂದೆ, ರೇಷ್ಮೆ ಸೀರೆ ಉಟ್ಕೊಂಡು. ವೀಕ್ಷಕರೇ, ಸೈನೆಡ್ ಮಲ್ಲಿಕಾ ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ಲೋ ಅವರಿಗೆ ಹೇಳ್ತಾ ಇದ್ದದ್ದು ಒಂದು ಮಂಡಲ ಪೂಜೆ ಆಗಬೇಕು, ನೀವು ಸರ್ವಾಲಂಕಾರ ಭೂಷಿತಿಯಾಗಿ ಬರಬೇಕು, ಅಂದ್ರೆ ರೇಷ್ಮೆ ಸೀರೆ ಉಟ್ಕೊಂಡು ನಿಮ್ಮ ಹತ್ರ ಏನೇನು ಒಡವೆಗಳಿದೆಯೋ ಎಲ್ಲಾನು ಹಾಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಹಾಗೆ ಯಾಕೆಂದ್ರೆ ಹೇಳ್ತಾ ಇದ್ದು ಅಂದರೆ ಅದನ್ನ
ಎತ್ಕೊಂಡು ಹೋಗ್ಬೋದಾಗಿತ್ತಲ್ಲ ಕೊಂದಾಕಿದ್ಮೇಲೆ. ಆ ಕಾರಣಕ್ಕೋಸ್ಕರನೇ ಅವ್ರು ಪುಸಲಾಯಿಸಿ ಪಕ್ಕ ಅವ್ರ ಹತ್ರ ಇಲ್ಲದೆ ಇರೋರು ಪಕ್ಕದ ಮನೆಯವ್ರ ಹತ್ರ ಎಲ್ಲ ತೊಗೊಂಡು ಬಂದು ಹಾಕ್ಕೊಂಡು ಬಂದಿರುವಂಥವು ಇದ್ದಾವೆ ಚಿನ್ನಗಳನ್ನ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಬಂದಾದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲವಷ್ಟು ಜನ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೊಟ್ಬಿಡ್ತಾರೆ ಹೆಣ್ಮಕ್ಳುಗಳು. ಅಂಥವೆಲ್ಲ ಹಾಕ್ಕೊಂಡು ಬಂದಿರತಕ್ಕಂಥವು ಇದ್ದಾವೆ. ಆಮೇಲೆ ಕೆಲವಷ್ಟು ಆಯಿತು, ಪತ್ತೆ ಮಾಡ್ಕೊಂಡ್ವಿ, ಹಿಡ್ದಾದ್ಮೇಲೆ ಒಂದು ಚಾಲೆಂಜ್ ಶುರುವಾಯಿತು. ಹೇಳಲ್ವಲ್ಲ. ಆಮೇಲೆ ಏನು ಅಲ್ಲಮ್ಮ ಇದೆಲ್ಲ ನಮ್ಗೆ ಗೊತ್ತು 100ಕ್ಕೆ 100 ಇವಳೆ ಮಾಡಿರೋದು ಅಂತ ಎವಿಡೆನ್ಸ್ ಎಲ್ಲ ಸಿಕ್ಬಿಟ್ಟು, ಸಣ್ಣ ಸಣ್ಣ ಮೂಗ್ಬೆಟ್ಗಳು, ಸಣ್ಣ ಸಣ್ಣದಿದು ಇದೆಲ್ಲ ಸಿಕ್ತು, ಇವಳೆ ಮಾಡಿರೋದು. ನಾನೇನು ಮಾಡಿಲ್ಲ, ಮಾಡಿರೋರು ಬೇರೆ. ಯಾರಮ್ಮ ನೀನು ಯಾಕೆ ಮಾಡಿ, ನಿನ್ನ ಹತ್ರನೇ ಇದ್ದಾವಲ್ಲ ಎಲ್ಲ, ಬೇರೆಯವ್ರು ಇದ್ದಾರೆ, ನಾನು ಹೇಳಲ್ಲ ಯಾರು ಅಂತ, ನಾನು ಸತ್ರು ಹೇಳಲ್ಲ ಅನ್ನುವಂಥದ್ದು. ಅವಳು ನೋಡಿ, ನಾವು ಹಿಡ್ಕೋಬೇಕಾದಾಗ ಅವಳ ಬ್ಯಾಗ್ ಒಳಗಡೆ ಸೈನೈಡ್ ಇತ್ತು. ಇಷ್ಟು ದಪ್ಪ ಇಟ್ಕೊಂಡಿದ್ಲಿ. ಸಿಕ್ಕಿದ್ದು ಹೇಗೆ? ಅದು ಈ ಕುಂಬಾರಪೇಟೆ ಒಳಗಡೆ ನನ್ನ ಗಂಡ ಚಿನ್ನದ ಕೆಲಸ ಮಾಡ್ತಾನೆ, ಆಕ್ಸಿಡೆಂಟ್ ಆಗಿಬಿಟ್ಟು ಡ್ಯಾಮೇಜ್ ಆಗಿಬಿಟ್ಟಿದ್ದೇನೆ ಅಂತೇಳಿ ಆ ಒಂದು ಇದ್ರ ಮೇಲೆ ಅಲ್ಲಿ ಕುಂಬಾರಪೇಟೆ ಒಳಗಡೆ ಚಿಕ್ಕಪೇಟೆ ಒಳಗಡೆ ತೊಗೊಬಂದ್ಬಿಟ್ಟಿದ್ಲು. ನಾವು ಚಿಂದಾಚಾರಿಗಳು, ನಾವು ಅಂಗಡಿ ಇದೆ, ಬೇರೆಯವ್ರ ಕೆಲಸಕ್ಕೆ ಬಂದಿದ್ದಾರೆ, ನನ್ನ ಯಜಮಾನರು ಕಳಿಸಿದ್ರು ಅಂತೇಳಿ ಅವ್ರಿಗೆ ಕೊಟ್ಬಿಟ್ಟು ಪಾಪ ನಂಬಿಕೆಯಿಂದ ಕೊಟ್ಟು ಕಳಿಸ್ಬಿಟ್ಟಿದ್ರು. ಚಿನ್ನದ ವ್ಯಾಪಾರಿಗಳು ಯೂಶಲಿ ಅದು ಕರಗಿಸು ಬಳಸಲೇಬೇಕಲ್ಲ ಸೈನೈಡ್, ಆ ಕಾರಣಕ್ಕೋಸ್ಕರ ಇಟ್ಕೊಂಡಿರ್ತಾರೆ. ಬಟ್ ಅಲ್ಲಿ ಮಾರಾಟನೂ ಮಾಡ್ತಾರೆ ಅಲ್ಲಿ ಅದನ್ನು. ಅದು ಬೇಕೇ ಬೇಕು ಚಿನ್ನ ಕರಗಿಸೋಕ್ಕೋಸ್ಕರ. ಆಮೇಲೆ ಅವಳನ್ನ ನಾವು ಮಾತಾಡ್ಸಿದ್ವಿ. ಸ್ವಲ್ಪ ರಿಜಿಡ್ ಇದ್ಲು. ನಮ್ಗೆ ಗೊತ್ತಾಯಿತು, ಈಗ ಆಗಲೇ ಡಾಕ್ಯುಮೆಂಟೇಷನಲ್ಲಿ ಎಷ್ಟು ಮರ್ಡರ್ ಮಾಡಿದ್ದಾಳೆ ಇವಳು ಅಂತ ಅನ್ನುವಂಥದ್ದೆಲ್ಲ ಗೊತ್ತಾಯಿತು ನಮಗೆ. ಆಮೇಲೆ ಇವಳಿಗೆ ಹೆಂಗೆ ಬಾಯಿ ಬಿಡಿಸೋದು ಅಂತೇಳಿ ಅವ್ನ ಮಗನೇ ಕರ್ಕೊಬಂದ್ರು ಅಂತೇಳಿ ಅವ್ನ ಮಗನ ಕರ್ಕೊಬಂದಿರೋದು ಇವ್ನಿಗೆ ಗೊತ್ತೇ ಇಲ್ಲ, ಯಾರಿಗೆ, ಇವಳಿಗೆ. ಆಮೇಲೆ ಒಂದು ಆ ಕಡೆ ಸೈಡ್ ಒಂದು ರೂಮಿಗೆ ಕರ್ಕೊಂಡೋಗ್ಬಿಟ್ಟು ಅವಳನ್ನ ಆ ಕಡೆ ಸೈಡು ನಮ್ಮ WPC ನೋಡ್ಕೊಳ್ತಾಯಿದ್ರು. ಈ ಕಡೆಯಿಂದ ಈಗ ಆ ಕಡೆ ಒಳಗಡೆ ಒಂದು ದೊಡ್ಡದೊಂದು ಟೇಬಲ್ ಇತ್ತು, ದೊಡ್ಡ ಟೇಬಲ್ ಇತ್ತು. ಆ ಟೇಬಲ್ ಸರಿಯಾಗಿರ್ತಪ್ಪ ಲಾಠಿ ತಗೊಂಡು, ನಾವು ನಿನಗೆ ಹೊಡಿಯಲ್ಲ, ಬಟ್ ನೀನು ಕಿರ್ಚಾಡ್ಬೇಕಷ್ಟೇ ಕೆಲಸ ಅನ್ನೋದು. ಹೆಂಗೆ ಕಿರ್ಚಿಯೋ, ನೀನು ಕಿರ್ಚಿಲ್ಲ ಅಂದರೆ ಆಮೇಲೆ ಸರಿಯಾಗಿ ಕೊಟ್ಬಿಡ್ತೀವಿ, ಅದು ಒರಿಜಿನಲ್ ಕಿರ್ಚಿಬಿಡ್ಬೇಕು ನೀನು. ಹೆಂಗೆ ಕಿರ್ಚಿದೆಯೋ ಹಂಗೆ ಕಿರ್ಚಬೇಕು, ಗೊತ್ತಾಯ್ತಲ್ಲ. ಪಕ್ಷಿಗಳಿದಾವಲ್ಲ ಮರದಲ್ಲಿರು, ಹಾರೋಗ್ಬಿಡ್ಬೇಕು, ಹಂಗೆ ಕಿರ್ಚ್ಬೇಕು ನೀನು ಅಂಥೇಳಿ ಅಂತ. ಯಾವಾಗ ಹೊಡಿಗೆ ಶಬ್ದ ಶುರು ಆಗ್ತಾವೆ, ಯಾವಾಗ ಕಿರ್ಚಕ್ಕೆ ಶುರು ಮಾಡ್ಬಿಟ್ನೋ ಅವಳು, ಅಯ್ಯೋ ಸಾಯಿಸ್ಬಿಡ್ತಾರೆ, ನನ್ನ ಮಗನ ಸಾಯಿಸ್ಬಿಡ್ತಾರೆ, ಅಯ್ಯೋ ನಾನು ಹೇಳ್ತೀನಿ, ಕರೀರಿ ನಾನು ಹೇಳ್ಬಿಡ್ತೀನಿ ಎಲ್ಲ ಮರ್ಡರ್ ಮಾಡಿರೋದು ಅಂತೇಳಿ ತಕ್ಷಣ ಒಂದು 4-5 ಏಟು ಹೊಡಿತಾ ಇದ್ದಂಗೆ ಅವಳು ಕಂಪ್ಲೀಟ್ಲಿ ಇದಾಗ್ಬಿಟ್ಲ. ಅವಳು ಟೇಬಲ್ ಹೊಡಿತಾ ಇದ್ದದ್ದು. ಆಮೇಲೆ ಬಂದ ತಕ್ಷಣವೇ ವಾಪಸ್ಸು ಇನ್ನೊಂದು 4 ಏಟಾಗಿದ್ರೆ ಸಾಯಿಸ್ಬಿಡ್ತಿದ್ದೋ ನಾವು ಅಂತೇಳಿ ಬಂದು ಕೂತ್ಕೊಂಡು ಅವಳಿಗೆ ಹೇಳು ಹೆಂಗಾಯ್ತು, ಏನೇನಾಯಿತು ಎಲ್ಲ ಹೇಳಿದ ಕತೆ. ಹೆಂಗೆ ಮಾಡ್ತಾಯಿದ್ಲು, ಅವಳ ಜೀವನ ಹೆಂಗೆ, ಎಲ್ಲಿ ಮೊದಲು ಕೇಸ್ ಹಾಕಿದ್ರು ಅವಳನ್ನ. ಫಸ್ಟು ಮಾಗಡಿ ಇದರಲ್ಲಿ ಬಿಡದಿನಲ್ಲಿ ಒಂದು ಕೇಸ್ ಹಾಕಿರ್ತಾರೆ, ಇದೇ ಥರನೇ ಹೋಗ್ಬಿಟ್ಟು ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿ ಅಂತೇಳಿ ಗಂಡಸರೆಲ್ಲ ಯಾರೂ ಇರಬಾರ್ದು, ಬರೀ ಹೆಂಗ್ಸಿರಬೇಕು ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಎತ್ಕೊಂಡೋಗಿದ್ಲು. ಅದಾದಮೇಲೆ ಒಂದು ಕಳ್ತನದ ಕೇಸು. ಅದಾದಮೇಲೆ ಹೊಸಕೋಟೆಯಲ್ಲಿ ಇದೇ ಥರನೇ ಮಾಡೋಕ್ಕೋಗಿ ಅಲ್ಲಿ ಅವಳನ್ನ ಸಾಯಿಸ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ಲು ಅವಳು. ಗಂಡಸರೆಲ್ಲ ಆಚೆ ಹೊಟ್ಟೋಗ್ಬಿಟ್ಟಿದ್ರು. ಅಲ್ಲಿ ಸಾಯಿಸಿ ಅದು ದೊಡ್ಡ ಪೊಲಿಟಿಕಲ್ ಇದಕ್ಕೆ ತಿರುಗಿ, ಅದು ರಾಜಕೀಯವಾಗಿ ತಿರುಗಿಕೊಂಡು ಆ ಕೇಸು ಅದು COD ಇತ್ತದು ಆ ಕೇಸದು. ಕೊನೆಗೆ ಆಮೇಲೆ ಹಿಡಿದಾದ್ಮೇಲೆ ಅಲ್ಲಿ ನೋಡಿದ್ರೆ ಇವಳೆಲ್ಲ ಕಳಿಸ್ಬಿಟ್ಟಿದ್ದಾರೆ. ಗಂಡಸರು ಸುಳಿಸಿರಬಾರ್ದಿಲ್ಲ ಯಾರು ಹತ್ರಕ್ಕೆ ಏನ್ಬಿಟ್ಟು ಅಂತ. ಅವಳಿಗೇನು ಧೈರ್ಯ ನೋಡಿ, ಮನೆಗೆ ಬಂದಿದ್ದಾಳೆ, ಮನೆಯಲ್ಲಿ ಎಲ್ಲ ಥರವಾದಂಥ ಪೂಜೆ ಗೀಜೆ ಎಲ್ಲ ಮಾಡ್ತೀನಿ ಅಂತೇಳಿ ಮಾಡಿದ್ದಾಳೆ. ಅವಳಿಗೆ ಮತ್ತೆ ಎಲ್ಲ ಡೈಲ್ಯೂಟೆಡ್ಡು ಏನು ಸೈನೈಡ್ನ ಅವಳು ಇಷ್ಟೇ ಮಾಡ್ತಿದ್ದು ಮೋಡಸ್ ಆಪರೆಂಡಿ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀನಿ, ಒಳಗಡೆ ಪೂಜೆಗೆಲ್ಲ ರೆಡಿಯಾಗಿರುತ್ತೆ, ನಾನು ಹೋಗಿ ಈಗ ತೀರ್ಥ ತೊಗೊಬಂದ್ಬಿಡ್ತೀನಿ, ನಿನಗೆ ತೀರ್ಥ ತಗೊಂಡು ಹೋಗ್ಬೇಕಾಗ್ತದೆ ಒಳಗಡೆಗೆ, ನೀನು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡಿರು ಅಂತ ಹೇಳ್ಬಿಟ್ಟು ಅಂತ ಇವಳು ಟಕ ಪೂಜೆ ಹೊರಟ್ಬಿಡೋಳು, ಸ್ನಾನ ಮಾಡ್ಕೊಬಿಟ್ಟು ಬೇಗನೆ. ಅಲ್ಲಿಂದ ಒಂದು ಏನು ಮಾಡೋದು, ಕಾನ್ಸಂಟ್ರೇಟೆಡ್ಡು ಡೈಲ್ಯೂಟ್ ಮಾಡಿರ್ತಕ್ಕಂಥದ್ದು ಪ್ಲಾಸ್ಟಿಕ್ ಇದ್ರೊಳಗಡೆ ಸೈನೈಡ್ ಹಾಕಿದ್ನ ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಿದ್ಲು. ಅವಳು ಒಳಗಡೆ ಬಂದ ತಕ್ಷಣವೇ ರೆಡಿ ಅದೆಯಾ ಎಲ್ಲ, ರೆಡಿ ಆಯಿತು, ತಗೋ ತೀರ್ಥ ತೊಗೊಬಿಡು ಅಂತ ಹೇಳ್ಬಿಟ್ಟು ಅಂತ ಹಿಂಗೆ ಬಾಯಿಗೆ ಹಾಕಿ ನೀಟಾಗೆ ಒಳಗಡೆಗೆ ಹಾಕ್ಬಿಟ್ಟಳು ಬಾಯಿಗೆ. ಅಷ್ಟೇ, ಮುಗೀತು. ಡೈರೆಕ್ಟಾಗೆ ಯಾರು ಒಂದು ದಿವಸದಾಗ ಕುಡ್ದಿಲ್ಲ, ಏನಿಲ್ಲ, ಪ್ರಶ್ನೆನೇ ಇಲ್ಲ, ನಂಬಿಕೆ. ದೇವಸ್ಥಾನಕ್ಕೆ ಹೋಗಿದ್ದಾಳೆ, ತೀರ್ಥ ತೊಗೊಂಡು ಬಂದ್ಲು ಅಂತ ಹಿಂಗೆ ಹಾಕಿದ ತಕ್ಷಣವೇ ವಿತಿನ್ ಸೆಕೆಂಡಲ್ಲಿ ಹೊಟ್ಟೋಗ್ಬಿಡ್ತಾರೆ ಅವರು. ಯಾವುದೇ ಒಂದು ಕಾಂಪ್ರಮೈಸೇ ಇಲ್ಲ, 100ಕ್ಕೆ 100ರಷ್ಟು ಡೆತ್ ಗ್ಯಾರಂಟಿ. ಈ ಥರ ಮೋಡಸ್ ಆಪರೆಂಡಿ. ಒಳಗೆ ಹೋಗಿ ಈ ಥರ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಸ್ಬಿಟ್ಟು ಬರ್ತೀನಿ, ರೆಡಿ ಆಗೋನು ಯಾರೇ ಆಗಲಿ ರೆಡಿಯಾಗಿರ್ತಾರೆ. ಈ ಥರದ್ದು ಮಾಡಿ ಎಲ್ಲ ಹೆಣ್ಮಕ್ಳುಗಳಿಗೂ ಸೈನೈಡ್ ಆಗ್ತಾಯಿದ್ಲು. ಹಿಂಗಿತ್ತೊಂದು ಖತರ್ನಾಕ್ ಐಡಿಯಾ ಮಲ್ಲಿಕಾಗ್ ಬಂದಿದ್ದು ಹೆಂಗೆ ಅಂತ
ನಾನು ಕೇಳಿದೆ, ಯಾಕೆ ಹೆಂಗಸ್ರುಗಳನ್ನೇ ನೀನು ಕರ್ಕೊಂಡೋಗಿ ಸಾಯಿಸುವಂಥ ಪರಿಸ್ಥಿತಿ, ಯಾಕೆ ಗಂಡಸರುಗಳನ್ನ ಒಬ್ಬರನ್ನು ಕರ್ಕೊಂಡು ಹೋಗ್ತಾ ಇರಲಿಲ್ಲ ನೀನು, ಗಂಡಸರನ್ನು ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ ಬೇರೆ ಬೇರೆ. ಇಲ್ಲ ಸರ್, ಗಂಡಸರುಗಳಾದರೆ ಏನಾದರೂ ನನಗೆ ಅಟ್ಕಾಯಿಸ್ಬಿಡ್ತಾರೆ ಸರ್, ಬಿಡಲ್ಲ ಅವರು, ನನ್ನ ಭಯ. ಅಂದರೆ ಟ್ರೈ ಮಾಡಿದ್ದಾಳೆ. ಹಾಂ, ಈಗೀಗೆ ಗಂಡಸರುಗಳನ್ನೂ ಸಹ ನಾನು ನನ್ನ ಹೆಂಡತಿ ಜೊತೆ ಬರ್ತೀನಿ ಅಂತ ಅಂದ್ಬಿಟ್ಟು ಅಂತ ಹೇಳಿದಾರಲ್ಲ, ಆವಾಗ ಅವಾಯ್ಡ್ ಮಾಡಿದ್ದಾಳೆ. ಒಂದು ಬೊಮ್ಮನಳ್ಳಿನಲ್ಲಿ ಗೌರ್ಮೆಂಟ್ಗೆ ಹೋಗ್ತಾ ಇದ್ದು ಅಮ್ಮ, ಅವನ ಮಗಳು ತಂಗಿ ಬಂದು ದುಬೈನಲ್ಲಿ ಗಂಡ ಇದ್ದ, ಅವನು ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಇವಳು ಹೋಗಿದ್ಲು ದುಬೈನಲ್ಲಿ ಬಂದಿದ್ಲು. ಇಲ್ಲಿಗೆ ಬಂದಾಗ ಏನಾಗೋಯ್ತು, ಇವ್ರ ಫ್ಯಾಮಿಲಿನಲ್ಲಿ ಒಂದು ಸ್ವಲ್ಪ ಯಾರೋ ದುಬೈನಲ್ಲಿ ಒಂದು ಹೆಂಗ್ಸ್ ಮದುವೆ ಮಾಡ್ಕೊಬಿಟ್ಟದು, ಏನೋ ಆಗೋಗ್ಬಿಟ್ಟಿದೆ ಅಂತ ಗಂಡ ಅಂತ ಒಂದು ಸ್ವಲ್ಪ ವೈಬ್ರೇಷನ್ ಶುರುವಾಗ್ಬಿಡ್ತು. ಬರಬೇಕಾದವ್ನು ಬರಲಿಲ್ವಲ್ಲ, ಅದಕ್ಕೆ ಮಾಡ್ಬಿಟ್ಲು, ಇವು ಏನಪ್ಪ ಮಾಡೋದು ಅಲ್ಲಿ ಇಲ್ಲಿ ಹಿಂಗೆ ಆಗೋಯ್ತು ಅಂತ ಯಾರೋ ಅಲ್ಲಿ ಒಳಗಡೆ ಹೇಳಿದ್ಲು, ಎಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿ ಒಳಗೆ. ಅಯ್ಯೋ ಅದಕ್ಕೇನು ಚಿಂತೆ ಮಾಡ್ತೇನೆ ನೀನು, ಅದಕ್ಕೆಲ್ಲ ಇದು ಮಾಡಿಬಿಟ್ರೆ ದೇವಸ್ಥಾನ ಪೂಜೆ ಗೀಜೆ ಎಲ್ಲ ಇದ್ದಾವೆ, ನಮಗೆ ಗೊತ್ತಿರೋಳು ಒಬ್ಳು ಇದ್ದಾಳೆ, ಅವಳೆಲ್ಲ ಈಗ ಸುಮಾರು ಹಿಂಗೆ ಮಾಡ್ತಾಳೆ ಅಂತೇಳಿ ಇವಳಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಅವಳನ್ನ ಕರ್ಕೊಂಡು ಅವಳನ್ನ ನೋಡಿ ಹೆಂಗೆ ಮಾಡ್ತಾಳೆ ಅವಳು ಆ ಕೇಸಲ್ಲಿ, ಅವಳನ್ನ ಕರ್ಕೊಡ್ತಾಳೆ. ಕರ್ಕೊಂಡು ಕೈವಾರ ತಾತಯ್ಯನ ಹತ್ರ ಹೋಗ್ತಾಳೆ, ಅಲ್ಲಿ ರೂಮ್ ತಗೊಳ್ತಾಳೆ, ಅಲ್ಲಿ ಇದರಲ್ಲಿ ಕೋಲಾರದಲ್ಲಿ. ಅಲ್ಲಿ ಅವಳನ್ನ ಮುಗಿಸ್ತಾಳೆ. ಮುಗಿಸ್ಬಿಟ್ಟು ಬಂದಾದಮೇಲೆ ಇವ್ರ ಮನೆ ಪಕ್ಕನೇ ಇರ್ತಾಳೆ ಮನೆ, ಅವ್ರನ್ನೂ ಕರ್ಕೊಂಡು ಅಲ್ಲೊಂದು ಕತೆ ಕಟ್ತಾಳೆ. ಈಗೀಗೆ ನಿಮ್ಮ ತಂಗಿಗೆ ಒಂದು ಹುಡುಗ ಇದ್ದಾನೆ, ನಾನು ಕರ್ಕೊಂಡೋಗಿ ತೋರಿಸಿದ್ಲು, ಇಲ್ಲಿ ಈ ಮನೆ ಇಲ್ಲೆಲ್ಲೋ ಇಲ್ಲೇ ಮನೆ ಇತ್ತು, 2-3 ಸಾರಿ ನಾನು ನಿಲ್ಲಿಸ್ಬಿಟ್ಟು ಇಲ್ಲಿ ಹೋಗಿದ್ಲು, ಒಂದೊಂದು ಗಂಟೆ ಅರ್ಧ ಗಂಟೆ ಬಿಟ್ಕೊಂಡು ಬಂದ್ಲು, ಅವಳಿಗೆ ಇನ್ನೊಬ್ಬ ಇದ್ದಾನೆ ಅಂತ ಹೇಳ್ಬಿಟ್ಟು ಇವ್ರ ಅಕ್ಕಂಗೆ ತಲೆ ಕೆಡಿಸ್ಬಿಡ್ತಾಳೆ. ಕೆಡಿಸ್ಬಿಟ್ಟಾದ್ಮೇಲೆ ಅವನು ದುದ್ದ ಪೊಲೀಸ್ ಸ್ಟೇಷನ್ ಯಾವುದೋ ಅಂತ ಅಂದ್ಬಿಟ್ಟು ದುದ್ದ ಅಂದ್ಬಿಟ್ಟು ಅಂತ ನಮ್ಮನ್ನು ಕರ್ಕೊಂಡೋಗಿದ್ರು. ದುದ್ದದಲ್ಲಿ ಮನೆ ಯಾವುದು ಅಂತ ತೋರಿಸ್ಲಿಲ್ಲ, ಅವಳನ್ನೇ ಕರ್ಕೊಂಡೋಗಿ ನಮ್ಮ ಮಧ್ಯಾಹ್ನ ಹೋಗಿ ಸಾಯಂಕಾಲಕ್ಕೆ ಬಂದರು, ನಾನು ಇಲ್ಲೇ ಬಸ್ ಸ್ಟಾಪಲ್ಲಿ ಕೂತ್ಕೊಂಡಿದ್ದೆ ಅಂತೇಳಿ ಲೆಕ್ಕ ಹಾಕೊಳ್ಳಿ. ದುದ್ದ ಪೊಲೀಸ್ ಸ್ಟೇಷನಲ್ಲೂ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿಸ್ತಾಳೆ ಇವ್ರ ಕಡೆಯಿಂದ. ಆವಾಗ ಹಿಂಗೆಲ್ಲ ಹೋದಾಗ ಏನಾಯಿತು, ಹಾಗಾದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬೋಣ ನಡಿ ಅಂತ ಹೇಳ್ಬಿಟ್ಟು ಅಂತ ಇವ್ರ ಅಕ್ಕ ಕರ್ಕೊಂಡು ಹೋಗ್ತಾಳೆ ದುದ್ದ ಪೊಲೀಸ್ ಸ್ಟೇಷನ್ಗೆ. ದುದ್ದ ಪೊಲೀಸ್ ಸ್ಟೇಷನ್ಗೆ ಕೇಸ್ ರಿಜಿಸ್ಟರ್ ಆಗಿತ್ತದು. ಹಂಗೆ ಬಂದು ಅವ್ರ ಮನೆಯಲ್ಲೇ ಇದ್ಕೊಂಡು ಎಲ್ಲ ಮಾಡಿ ಡ್ರಾಮಾ ಮಾಡಿಬಿಟ್ಟು ಹೌದಾ ಹಾಗಾದರೆ ಅವನ ಜೊತೆ ಓಡೋಗ್ಬಿಟ್ಟವಳೆ, ಅವನಿದ್ನಲ್ಲ ಅವನೆಲ್ಲೋ ಬಾಂಬೆ ಕಡೆಯವನಂತೆ, ಕರ್ಕೊಂಡೋಗ್ಬಿಟ್ಟಿರ್ತಾನೆ ಬಿಡು ಅವನು, ಅವನ ಜೊತೆ ಓಡೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಅಂತ ಇವ್ರಿಗೆ ಸಮಾಧಾನ ಮಾಡಿ ಬಿಟ್ಬಿಟ್ಟಿದ್ದ. ನೋಡಿ, ಅಷ್ಟೂ ಕೇಸ್ ಹೇಳಿದ್ದಾಳೆ, ಎಲ್ಲ ಕೇಸ್ ಹೇಳಿದ್ದಾಳೆ, ಪ್ರತಿಯೊಂದು ಕೇಸ್ನೂ. ಈ ಕೇಸ್ ಹೇಳೇ ಇಲ್ಲ. ನಾವು ಯಾವಾಗ ಮೀಡಿಯಾದಲ್ಲಿ ಹೇಳಿದಾಗ ಇವ್ರು ಬಂದರು, ಇವಳು ನಮ್ಮ ತಂಗಿ ಕರ್ಕೋಗ್ಬಿಟ್ಟಿದ್ಲು ಸಾರ್, ಇವಳು ದುದ್ದಾದಲ್ಲಿ ಇದ್ದಾಳೆ, ಅಲ್ಲಿಗೆ ಯಾರೂ ಇಟ್ಕೊಬಿಟ್ಟಿದ್ದಾನೆ ಅಂತ ಕರ್ಕೊಂಡು ಹೋಗ್ಬಿಟ್ಲು ಸಾರ್, ಅಲ್ಲಿಗೆ ಹೋದ್ಲು ಸಾರ್ ಇವಳು ಏನೋ ಮಾಡಿಬಿಟ್ಟವಳೆ ಸಾರ್. ಅವರು ಇದರಲ್ಲಿ ಟಿ ವಿಲಿ ನೋಡ್ಕೊಂಡು ಬರ್ತಾರೆ ಪಾಪ ಅವರು. ಅವ್ನು 2-3 ಜನ ಬಂದರು, ಇವಳು ನಮ್ಮನ್ನು ಕರ್ಕೊಂಡೋಗಿದ್ರು ಅಂತ. ಆಮೇಲೆ ಏನು ಸಮಾಚಾರ ನಿಂದು, ಏನು ದುದ್ದದ ಕೇಸು, ಏನಾಯ್ತು ಕತೆ ನಿಂದದು, ಹಾಗೆ ಹೀಗೆ ಅಂತ. ಹೌದು ಸರ್, ದುದ್ದಾಗ ನಮಗೂ ಕರ್ಕೊಂಡೋಗಿದ್ಲು ಸರ್ ಅಮ್ಮ, ಅಲ್ಲೇ ಬಸ್ ಸ್ಟಾಪಲ್ಲಿ ಕೂರಿಸ್ಬಿಟ್ಟು ಅದು ಯಾವ ಕಡೆಗೆ ಹೋಗ್ಬಿಟ್ಲ ಸರ್, ಹಾಗೆ ಹೀಗೆ ಅಂತಾಳೆ. ಆಮೇಲೆ ಮತ್ತೆ ನಾನು ಕರ್ಕೊಂಡು ಬಂದು ಈ ಸರ್ ಮಾತ್ರ ನಿನ್ನನ್ನು ಸಾಯೋವರೆಗೂ ನೇತಾಕ್ಬಿಡ್ತೀನಿ, ಬಿಡಲ್ಲ, ನೀನು ಹೆಂಗ್ಸು ಅನ್ನುವಂಥದ್ದನ್ನ ನಾನು ನೋಡೋದೇ ಇಲ್ಲ ನಾನು. ಹಾಂ ಸಾರ್, ಸುಳ್ಳು ಹೇಳ್ತಾರೆ ಸರ್, ನಾನು ಸಹಾಯ ಮಾಡಿದೆ ಸರ್ ಇವ್ರಿಗೆ, ನೋಡಿ ಸರ್ ಇವ್ರು ದೇವ್ರು ಒಳ್ಳೇದು ಮಾಡ್ತಾನೆ, ನನ್ನ ಮೇಲೆ ಹೇಳ್ತಾವ್ರಲ್ಲ ಸರ್ ಇವರು. ಇಲ್ಲ ಸರ್, ಅವ್ರ ಮನೆ ಊಟ ಮಾಡಿದ್ದೀನಿ ಸರ್ ನಾನು. ಎಷ್ಟು ಚೆನ್ನಾಗಿ ಮಾತಾಡ್ತಾಳವಳು ಅಂದರೆ, ಇವಳು ಮಾಡಿಲ್ಲ ಬಿಡು ಈ ಕೇಸ, ಬೇರೆವೆಲ್ಲ ಮಾಡೋವಳು ಇದು ಮಾಡಿಲ್ಲ ಅನ್ನೋ ಮಟ್ಟಕ್ಕೆ ನಾನೂ ಬಂದ್ಬಿಡ್ಬೇಕು, ಆ ಥರ ಸಿಸ್ಟಮ್ಯಾಟಿಕ್. ಆಮೇಲೆ ನಿಮ್ಮ ಪ್ರಕಾರ ಸೈನೈಡ್ ಮಲ್ಲಿಕಾ ಇಲ್ಲಿವರೆಗೆ ಕೊಲೆ ಮಾಡಿರೋ ಸಂಖ್ಯೆ ಎಷ್ಟಿರಬಹುದು? ಅಂದ್ರೆ ನಿಮಗೆ ಟ್ರ್ಯಾಕ್ ಆಗಿರೋದು ಕಮ್ಮಿ, ಬಟ್ ನೀವೇ ಹೇಳಿದಿರ 13 ಕೇಸ್ಗಳು ನಮ್ಗೆ ಸಿಕ್ತು, 13 ಮರ್ಡರ್ ಕೇಸಸ್ಗಳು ಸಿಕ್ತು. ಬಟ್ ಇನ್ನೂ ತಾಯಿ, ಅವ್ರ ಮಗಳು, ಇನ್ನೊಬ್ಬಳು ಚಿಕ್ಕ ಹುಡುಗಿ ಮೊಮ್ಮಗಳು, ಅವ್ರನ್ನ ಕರ್ಕೊಂಡೋಗಿದ್ದಾಳೆ. ಅವ್ರ ಮನೇಲಿ ಆ ಹುಡುಗಿಗೆ ಚಿನ್ನ ಹಾಕಿಸ್ಕೊಂಡು ಕರ್ಕೊಂಡೋಗಿದ್ದಾಳೆ, ಬಾಯಿ ಬಿಡಲಿಲ್ಲ ಅವಳು. ಅದಾದಮೇಲೆ ಇದು ಬಿಟ್ಲು, ಕೊನೆಗೆ ಅಲ್ಲಿ ಕೇಸ್ ರಿಜಿಸ್ಟರ್ ಆಯಿತು, ಅದು ಪತ್ತೆ ಮಾಡ್ಕೊಂಡ್ವಿ, ಆ ಕೇಸ್ ಹೇಳಲಿಲ್ಲ. ಅದಾದಮೇಲೆ ಮಂಗಮ್ಮನ ಪಾಳ್ಯದಲ್ಲಿ ಇನ್ನೊಂದು ಲೇಡಿ ಕರ್ಕೊಂಡೋಗಿದ್ದಾಳೆ, ಅದು ಬಿಡಲಿಲ್ಲ. ಅದಾದಮೇಲೆ ಇನ್ನೂ ಇಲ್ಲಿ ನಮ್ಮ ನೆಲಗದರ್ನಳ್ಳಿ ಅಂತ ಬರುತ್ತೆ, ಅಲ್ಲಿ ಅದು ಕರ್ಕೊಂಡೋಗಿರುವಂಥದ್ದು, ಅದು ಹೇಳಲಿಲ್ಲ. ಆಮೇಲೆ ನರ್ಸ್ ಕರ್ಕೊಂಡೋಗಿದ್ಲು, ಈ ಮೊದಲೊಂದು ನರ್ಸ್ ಕರ್ಕೊಂಡೋಗಿ ಮೈಸೂರಲ್ಲಿ ಮರ್ಡರ್ ಮಾಡಿದ್ಲು, ಅದೇ ಥರ ಇನ್ನೊಂದು ನರ್ಸ್ ಕರ್ಕೊಂಡೋಗಿದ್ಲು. ಹೀಗೆ ನನ್ನ ಸುಮಾರು ಕೇಸ್ಗಳು ಅವಳು ಇನ್ನೂ ಅವಳು ಒಳಗಡೆ ಒದಗಿಸ್ಕಿಟ್ಕೊಬಿಟ್ಟಿದ್ದಾಳೆ ಒಳಗಡೆನೆ. ನಮಗೇನಾಗೋಯ್ತು, ಯಾಕೆ ಅದನ್ನು ಬಾಯಿ ಬಿಡಿಸೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ ಅಂತಂದರೆ, ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಆಯಿತು, ಇಷ್ಟೆಲ್ಲ ಕೇಸ್ ಆದೋ, ಎಲ್ಲ ಕೇಸ್ ಮಾಡಿ ಅವಳನ್ನು ಇದಕ್ಕೆ ನಾವು
ಅಲ್ಲೆಲ್ಲ ಇಟ್ಬಿಟ್ರೆ ಡ್ಯಾಮೇಜ್ ಮಾಡ್ಕೊಬಿಡ್ತಾಳೆ ಇವಳು ನೇಣು ಹಾಕೊಂಡು ಸತ್ತೋಗ್ತಾಳೆ. ಆ ಮನಸ್ಥಿತಿಗೆ ಬಂದ್ಬಿಟ್ಟವಳೆ. ಸ್ಟೇಟ್ ಹೋಮಿಗೆ ಬಿಟ್ರು ಅಲ್ಲೂ ಸತ್ತೋಗ್ತಾಳೆ ಇವಳು ಗ್ಯಾರಂಟಿ. ನಮ್ಮ ಕಸ್ಟಡಿನಲ್ಲೇ ಇಟ್ಕೊಳ್ಳೋಣ, ತಗೊಂಡು ಹೇಗೋ ಪತ್ತೆ ಮಾಡಿ ಅವಳನ್ನ ಮ್ಯಾನೇಜ್ ಮಾಡಿ ಇಂಟ್ರಾಗೇಷನ್ ಮಾಡಿ ಬಾಯಿಗೆ ಬಿಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ನಾವು ಅವತ್ತು ಅವಳನ್ನ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ವಿ. ನಮ್ಮಲ್ಲಿ ಭಾಗ್ಯ ಅಂತ ಒಂದು ಕಾನ್ಸ್ಟೇಬಲ್ ಇದ್ದರು, ಇನ್ನೊಂದು PC ಇದ್ದರು, ಮತ್ತು ನಮ್ಮ ಕಾವಲ್ಗೆ ಹಾಕಿ ಹುಷಾರಾಗಿ ನೋಡ್ಕೋಬೇಕು, ನೀವು ಯಾವ ಕಾರಣಕ್ಕೂ ನೀವು ಯಾಮಾರಬಾರ್ದು, ಭಾಳ ಡೇಂಜರಸ್ ಲೇಡಿ ಅಷ್ಟು ಹೇಳ್ಬಿಟ್ಟು ಹೋದ್ರು. ನಮ್ಮವ್ರು ಪೊಲೀಸವ್ರು ಹಿಂಗೆ ಕೂತಿದ್ದಾಗಲೇ ಅವರು ಚೂಡಿದಾರ ಹಾಕ್ಕೊಂಡಿದ್ದಲ್ಲ ಅದನ್ನು ಮೆತ್ತಿಗೆ ಎಳ್ಕೊಂಡಿದ್ದೆ ಹೆಗಲ ಮೇಲೆ ಇದ್ದದ್ದು ಓಡ್ನಿನ ಅದು ಹಗ್ಗ ಕಿಟಕಿಗೆ ಹಾಕಬಿಟ್ಟು ನೇಣು ಹಾಕಬಿಟ್ಟವಳೆ ಪೊಲೀಸ್ ಸ್ಟೇಷನಲ್ಲೇ. ಅವಳು ಅಲ್ಲಿ ಕೂತ್ಕೊಂಡು ಯಾವಾಗ ಶಬ್ದ ಆಗೋಕ್ಕೆ ಶುರುವಾಯಿತು, ಆಚೆ ನಿಂತಿದ್ನಲ್ಲ ಸೆಂಟ್ರಿ, ಇದೇನು ಹಿಂಗೆ ಹೊರಗೊರಂತ ಹಿಂಗೆ ಶಬ್ದ ಆಗ್ತದಲ್ಲ ಅಂತ ಬಂದು ದಡಾರಂತ ನುಗ್ಗಿ ಒಳಗೆ ಬಂದ ತಕ್ಷಣವೇ ಹಿಂಗೆ ಆಗ್ಬಿಟ್ಟವಳೆ. ಕೂತ್ಕೊಂಡಿದ್ದಂಗೆ ಮಾಡ್ಕೊಂಡಿದ್ದಾಳೆ ನೋಡಿ. ನನಗೆ ಫೋನ್ ಹೊಡೆದ್ರು, ಏನು ಸಾರ್ ಹಿಂಗೆ ನೆಣಕಾಗ್ಬಿಟ್ಟವಳೆ ಅಂದರು. ನಾನು ಅರ್ಧ ಸುತ್ತೋಗ್ಬಿಟ್ಟೆ. ಗಾಡಿನೇ ಕಣ್ಣೇ ಕಾಣಿಸಲ್ಲ, ರಸ್ತೆ ಹೆಂಗೆ ಓಡಿಸ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಗಾಡಿನ. ಆಮೇಲೆ ಭಾಳ ಮ್ಯಾನೇಜ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದಾದಮೇಲೆ ಇಮ್ಮಿಡಿಯೇಟಾಗಿ ಅಲ್ಲೊಂದು ನರ್ಸಿಂಗ್ ಹೋಮ್ಗಿತ್ತು, ತೊಗೊಂಡೋದ್ವಿ. ಪಾಪ ನಮಗೊಂಥರ ಜೀವನದೆಲ್ಲ ಅಪಂತ ಬಾಂಧವ ಅಂತ ಗೋಪಾಲ್ ಅಂತ ಡಾಕ್ಟ್ರ್ ನಮ್ಮ ಕಲಾಸಿಪಾಳ್ಯದಲ್ಲಿ. ಸಾರ್ ಎಲ್ಲಿದ್ದೀನಿ, ಬರ್ತಾಯಿದ್ದೀನಿ ತಾಳು 5 ನಿಮಿಷ ಬಂದ್ಬಿಡ್ತೀನಿ ಬಂದು ಏನಪ್ಪ ಏನು ಶಬ್ದನೇ ಮಾಡ್ತಾ ಇಲ್ಲ, ಎಷ್ಟೊತ್ತಾಗೋಗಿತ್ತಂತೆ. ಆಮೇಲೆ ನಾವು ಅವಳಿಗೆ ಅಲ್ಲಿ ಬಂದ ತಕ್ಷಣವೇ ಇದು ಮಾಡಿ ಬ್ರಷ್ ಮಾಡಿ ಉಜ್ಜಿ ಅವಳಿಗೆ ಇದೆಲ್ಲ ಮಾಡಿ ಅಷ್ಟೊತ್ತು ಒಂದು ಕಡೆ ಲಾಕ್ ಆಗಿತ್ತು, ಇನ್ನೊಂದು ಕಡೆ 75% ಆಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತಾಗ್ಬಿಟ್ಟಿದ್ರೆ ಮ್ಯಾಕ್ಸಿಮಮ್ ಒಂದು 5 ಮಿನಿಟ್ ಆಗಿದ್ರೆ ಸೋದೋಗ್ಬಿಡ್ತಿದ್ಲು, ಬ್ರೈನ್ ಡೆತ್ ಆಗ್ಬಿಡೋದು. ಆಮೇಲೆ ಬೆಳಗ್ಗೆ 8 ಗಂಟೆವರೆಗೂ ಅವಳಿಗೆ ರಿಜ್ಯೂನೇಟ್ ಆಗೋಕ್ಕೆ ಟೈಮ್ ಆಗಿಬಿಡ್ತು. 8 ಗಂಟೆ ಆಯಿತು. ಅವಳು ಸೇವೆ ಮಾಡಿಕೊಂಡು, ಅಪ್ಪ ದೇವ್ರಿಗೆ ಸುಮ್ಮನೆ ಬದುಕ್ಸಪ್ಪ ಶಿವ, ಬಿಡ್ತಾರ ನಮ್ಮನ್ನ ಜಿಂದಿ ಮಾಡಿಬಿಡ್ತಾರೆ. ಆಮೇಲೆ ಯಂಗ್ಸರ್ನ ಸಾಯಿಸಿರು ಕಾಣ, ನಮಗೆ ಎಂಥ ರಾಕ್ಷಸ ಇರಬೇಕು ಈ ಬಡಿ ಮಗ ಅವನು ಅಂದ್ಬಿಟ್ಟು ಅಂತ. ಅದರಿಂದ ಆಚೆ ಬರುವಷ್ಟಿದ್ರೆ ಸತ್ತೈತೀವಿ ನಾವು. ಪೊಲೀಸ್ ಕೇಸೇ ಬೇಡ ಅನ್ನಿಸ್ಬಿಡ್ತದೆ. ಪೊಲೀಸ್ ಪ್ರೆಷರ್ ಹೆಂಗಿರುತ್ತಲ್ಲ ಅಯ್ಯಪ್ಪ. ಆಮೇಲೆ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ಅವಳು, ಅದು ಲೇಡಿ, ಗಂಡಸಾದ್ರೆ ಪರವಾಗಿಲ್ಲ, ಇತಿಹಾಸದಲ್ಲಿ ಲೇಡಿ ಸಾಯಿಸಿರು ಆಗ್ಬಿಡ್ತೀನಿ ನಾನು. ಆಮೇಲೆ ನನ್ನ ಕಸ್ಟಡಿನಲ್ಲಿ ಅದು ಬೇರೆ ವಿಚಾರ, ಅವ್ನು ನೇಣು ಹಾಕೊಂಡ್ಲೋ ಏನೋ, ಮತ್ತು ಕಸ್ಟಡಿ ಈಸ್ ಮೈನ್ ಅಲ್ವಾ, ಬಿಡ್ತಾರ ನಾಳೆ ಯಾರೋ ನೋಡ್ಕೊಳ್ಳೋಕಿದ್ದಾರೆ ಅವರು, ನಾಳೆ ದಿವಸ ಅದು ಬೇರೆ ವಿಚಾರ, ಬಟ್ ರೆಸ್ಪಾನ್ಸಿಬಿಲಿಟಿ ನಂದಲ್ವಾ. ಆಮೇಲೆ ಅದು ಯಾವ ದೇವ್ರ ಪುಣ್ಯನೋ, ಅದು ಏನು ಕತೆನೋ, ಅದು ಯಾರು ಒಳ್ಳೇದು ಮಾಡಿದ್ವು ಅಂತೂ ಬದುಕಿದ್ಲು. ಕರ್ಕೊಬಂದ್ರು ಸರ್, ನಮ್ಮ DCPಗಳದೆ ರಾತ್ರಿ ಹಿಂಗೆಲ್ಲ ಪೋಸ್ಟ್ ಕರ್ಕೊಂಡು ಬಿಟ್ಬಿಟ್ರಪ್ಪ. ಫಸ್ಟು ಈಗಲೇ ಈ ಗಳಿಗೆರಲ್ಲೇ ಕರ್ಕೊಂಡವಳನ್ನ ಅದೇನು ಟ್ರೀಟ್ಮೆಂಟ್ ಬೇಕು ಮಾಡಿಸ್ಬಿಟ್ಟಂತೆ ಕರ್ಕೊಂಡೋಗಿ ಮತ್ತೆ ಆಮೇಲೆ ಬೇಕಾದ್ರೆ ಕಸ್ಟಡಿಗೆ ತಗೊಳ್ಳೋಣ ಅವಳನ್ನ, ಬೇಕಾದರೆ ಯಾರು ಇದ್ದಾರಲ್ಲ ಅವ್ರಿಗೆಲ್ಲ ನಾವು ವಾಲಂಟ್ರಿ ಸ್ಟೇಟ್ಮೆಂಟ್ ಕಳಿಸ್ಕೊಡೋಣ ಅಂತೇಳಿ ನಮ್ಮ ಗೋಪಾಲಸ್ವರ ಸಾಹೇಬರು, ನಮ್ಮ DCP ಅವರು ವೆಸ್ಟ್ ಇದ್ದರು, ಸರಸ್ ಚಂದ್ರ ಅವ್ರು ಕರ್ಕೊಂಡೋಗಿ ಬಿಟ್ಬಿಡಿ ಉಮೇಶ್, ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಡ್ರಪ್ಪ. ಆಯಿತು ಸರಿ ಅಂದ್ಬಿಟ್ಟು ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡಿಬಿಟ್ವಿ. ಅದಾದಮೇಲೆ ಸುಮಾರು ಜನ ಅವಳನ್ನ ಕಸ್ಟಡಿಗೆ ತೊಗೊಂಡೋದ್ರು. ಆಯಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಈ ಥರದ ಮಿಸ್ಸಿಂಗ್ ಕೇಸ್ ಇದ್ದೋ ನೋಡಿ, ಯಾರಿಗೂ ಹೇಳಿಲ್ಲ. ನಾನು ಅಲ್ಲಿಗೆ ಹೋದರೆ ಒಂದು ದಿವಸ ಎವಿಡೆನ್ಸಲ್ಲಿದ್ದಾಳೆ, ಕೇಳಿದ್ರೆ ಏನಮ್ಮ ಸಮಾಚಾರ, ಏನು ಕತೆ ಏನು ಅಂದರೆ, ಯಾರಿಗೂ ಹೇಳಲ್ಲ, ಏನೋ ನೀವು ಹೇಳಿಸ್ಕೊಬಿಟ್ರಿ ನೀವೆಲ್ಲ ಅಂದ್ಬಿಟ್ಟು ನಾನು ಬೇರೆಯವ್ರಿಗಾಗಿರು ಹೇಳ್ತಿದ್ನಾ ಅಂದರು. ಸಿ ಈಸ್ ವೆರಿ ಚಾಲೆಂಜಬಲ್ ಲೇಡಿ. ನೋಡಿ ಈ ಥರದವೆಲ್ಲನೂ ಮರ್ಡ್ರು ಕೊಲೆ ಕೇಸಸ್ಗಳು ಇನ್ನೂ ಅವಳಲ್ಲೇ ಒಳಗಡೆನೇ ಮನಸ್ಸಲ್ಲೇ ಉದುಗಿಸ್ಕಿಟ್ಕೊಂಡು ಅವು ಎಲ್ಲೆಲ್ಲಿ ಮಾಡಿದವಳು. ಸುಮಾರು ದಿವಸದಿಂದ ಮನೆ ಬಿಟ್ಟು ಹೋದವಳು ಆಚೆ. ಮೆಂಟಲಿ ಸ್ಟ್ರಾಂಗ್ ಅಂದಾಗ ನನಗೆ ಅಂಡರ್ ವರ್ಲ್ಡ್ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಸುತ್ತೆ. ಹೆಂಗಿತ್ತು ಸರ್, ಹೆಂಗಿದೆ ಸರ್ ಅಂಡರ್ ವರ್ಲ್ಡ್, ಈಗ ಹೆಂಗಿದೆ ಆಗ ಹೆಂಗಿದೆ? ಅವ್ರುಗಳು ಸ್ಟ್ರಾಂಗ್ ಮೈಂಡೆಡ್ ಅಲ್ಲ. ಹೌದು, ಅಂಡರ್ ವರ್ಲ್ಡ್ ಏನು ನಾವೇನು ಮಾತಾಡಬೇಕು ಬೆಂಗಳೂರದು ಅಂದರೆ, ನಾವುಗಳು ಬೆಂಗಳೂರು ನಗರಕ್ಕೆ ಬಂದಾಗ ಆಲ್ಮೋಸ್ಟು ನಾವು ಡಿಸ್ಟಿಂಗ್ವಿಷ್ ಮಾಡ್ತೀವಿ ರೌಡಿಸಮ್ನ, ಬೆಂಗಳೂರು ನಗರದ ರೌಡಿಸಮ್ನ. ಒಂದು ಕಲರ್ಫುಲ್ ರೌಡಿಸಮ್, ಇನ್ನೊಂದು ಬ್ಲಾಕ್ ಆ್ಯಂಡ್ ವೈಟ್ ರೌಡಿಸಮ್. ಅಂದರೆ ಈ ಯಾರು ಅಯಿಲ್ ಕುಮಾರು, ಜೈರಾಜು, ಕೊತ್ವಾಲು ಏನೊಂದು ಎರ ಇತ್ತು ನೋಡಿ ಅವ್ರದ್ದೆಲ್ಲ, ಆ ಟೋಟಲಿ ಆ ಎರ ಎಲ್ಲ 1990 ಫಿನಿಶ್ ಆಗಿಬಿಡ್ತದೆ. 1990ಕ್ಕೆ ಅವರೆಲ್ಲ ಹೋಗ್ಬಿಡ್ತಾರೆ, ಯಾರೂ ಉಳ್ಕೊಳ್ಳಲ್ರು, ಎಲ್ಲ ಹೊಟ್ಟೋಗ್ತಾರೆ. ಇನ್ನು 90ರಿಂದ ಈಚೆಗೆ ಅವರು ಆ 90ರಿಂದ ಈಚೆ ಬರ್ತಕ್ಕಂಥವರೆಲ್ಲ ಎಲ್ಲ ಹೊಸ ಅವರ ಪಳಿಯುಳಿಕೆಗಳಾದ್ರೂ ಸಹ ಇವರು ಗ್ಯಾಂಗ್ಸ್ಟರ್ಸ್ಗಳು. ಅಂದರೆ ಇವ್ರು ಗ್ಯಾಂಗ್ಸ್ಟರ್ಸ್ ಆಗಿ ಮಾಡ್ತಾ ಇರಲಿಲ್ಲ ಕೆಲಸನ. ಕೊತ್ವಾಲ ಒಬ್ಬನ ಹತ್ರ ಮಾತ್ರ ಸ್ವಲ್ಪ ಸಣ್ಣ ಗುಂಪಿಟ್ಕೋತಿದ್ದ, ಅವನು ಗ್ಯಾಂಗ್ ಇಟ್ಕೋತಿರ್ಲಿಲ್ಲ. ಜೈರಾಜು ಗ್ಯಾಂಗ್ಸ್ಟರ್ ಅಲ್ಲ, ಅವನು ಗ್ಯಾಂಗ್ ಇಟ್ಕೊಳ್ತಿರ್ಲಿಲ್ಲ. ಈ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ ಅವನು. ನನಗೆ ಯಾರು ಮಾಡೋಕ್ಬೋದು, ನನಗೆ ಯಾರು ಹೊಡಿತಾರೆ, ನನ್ನನ್ನು ಏನು ಮಾಡ್ಕೋಕ್ಕಾಗ್ತದೆ ಅಂತೇಳಿ 120 ಓಡಾಡ್ತಿದ್ದಂಥ ಮಹಾನ್ ಇವನು
ಪಂಟ್ರು, ಆಗಾಗಲೇ ಜೈಲಲ್ಲಿದ್ದ, ಆವಾಗಲೇ ನಿಮ್ಮ ಒಳಗಡೆ ನಮ್ಮ ಗೋಪಿಯ ಮರ್ಡರ್ಗೆ 307 ಕೇಸಲ್ಲಿ ಜೈಲಲ್ಲಿ ಕೋರ್ಟಲ್ಲಿ ಹೊಡೆದಂಥ ಕೇಸಲ್ಲಿ ಕನ್ವಿಕ್ಷನ್ ಆಗಿ ಸಜೆ ಆಗಿ ಈಚೆ ಬಂದಿದ್ದ. ಅದಾದಮೇಲೆ ಕೊತ್ವಾಲ್ ಮರ್ಡರ್ ಕೇಸಲ್ಲಿ ಒಳಗಡೆಗೆ ಹೋದ, ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಈಚೆ ಬರುವಷ್ಟೊತ್ತಿಗೆ ಮತ್ತು ಇದೆಲ್ಲ ನಡೆಯುವಂಥ ಸಮಯದಲ್ಲಿ ಪೊಲೀಸವ್ರು ಭಯಂಕರವಾಗಿ ನಮ್ಮ ವಿರುದ್ಧ ಬಿದ್ದ. ಪೊಲೀಸವ್ರನ್ನ ವಾಚಾಮ ಗೋಚರವಾಗಿ ನಮ್ಮ ಮೇಲೆ ಪೊಲೀಸ್ನವ್ರನ್ನ ಮಾಡೋಕ್ಕೆ ಹೋದ. ಯಾಕೆಂತಂದರೆ ಆ ಮಟ್ಟದ ಪೊಲಿಟಿಕಲ್ ಸಾಥ್ ಸಿಗ್ತಾಯಿತ್ತು ಅಂತ ನಮಗಿರ್ತಕ್ಕಂಥ ಅಧಿಕಾರಿ ಹೇಳಿದ್ದಾರೆ. ಅದು ಯಾಕೆ ಕೊಡ್ತಾಯಿದ್ರು ಅಂತ ದೇವ್ರಿಗೊಬ್ಬಂಗೆ ಗೊತ್ತು. ಯಾಕೆ ಅವ್ನಿಗೆ ಅಷ್ಟೊಂದು ಜೊತೆ ಪೊಲಿಟಿಕಲ್ ಪಾರ್ಟಿಗಳ ಜೊತೆ ಯಾಕೆ ಅವನು ವಿಧಾನಸೌಧಕ್ಕೆ ನೇರಕ್ಕೆ ಹೋದಾಗ ಅವನಿಗೆ ಚೇರಲ್ಲಿ ಕೂರಿಸಿ ಕಾಫಿ ಕೊಡುವಂಥ ಯಾಕೆ ಮಾಡ್ತಾಯಿದ್ರು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಇದುವರೆಗೂ. ಇಂಥವ್ರಿಗೆ ಅವರು ಇಂಥ ಮನುಷ್ಯ ಅಂತ ಹೇಳಿದ ತಕ್ಷಣವೇ ಯಾಕೆ ದೂರ ಇರಲಿಲ್ಲ ಅಂತ ಅನ್ನುವಂಥದ್ದು ಇನ್ನೊಂದು ದೊಡ್ಡ ಪ್ರಶ್ನೆ ನಮಗೆ. ಹೀಗೂ ಇರ್ತಾರೆ ಪೊಲಿಟಿಷಿಯನ್ಗಳು, ಈ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾರೆ. ಇಂಥವ್ರನ್ನ ಬಂದು ಮನೆ ಹತ್ರ ಬಂದು ಅಲ್ಲಿ ನಿಂತ್ಕೊಂಡು ಬೆಳಗ್ಗೆ ಹೊತ್ತು ಲಾಲ್ಬಾಗ್ ಇದಕ್ಕೆ ಕೃಷ್ಣರಾವ್ ಪಾರ್ಕ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ತಕ್ಕಂಥದ್ದು ಏನಿರ್ಬೋದು ಇದು ಕತೆ? ದೇವರಣೆ ನಮ್ಗೆ ಈಗಲೂ ಅರ್ಥ ಆಗಲಿಲ್ಲ. ಅದ್ರ ಬಗ್ಗೆ ಪುಸ್ತಕ ಬರೆದಿದ್ರು ಏನಾದರೂ ನೋಡೋಣ, ಅದ್ರಲ್ಲಿ ಬರೆಯೋಣ ಅನ್ನೋದಕ್ಕೂ ಏನೂ ಸಿಗಲಿಲ್ಲ ನನಗೆ. ಆಮೇಲೆ ಅವರೆಲ್ಲ ಉದುರೋಗ್ಬಿಟ್ಟಿದ್ರು. ಎಲ್ಲ ಯಾವ ಮರದಲ್ಲೂ ಒಂದು ಎಲೆ ಇರಲಿಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಎರ ಕಂಪ್ಲೀಟು ಹೊಟ್ಟೋಗ್ಬಿಟ್ಟಿತ್ತು ಪೂರ್ತಿ, ಇನ್ಕ್ಲೂಡಿಂಗ್ ಅನಿಲ್ ಕುಮಾರ್ ಹೋಗ್ಬಿಟ್ಟಿದ್ದ, ಜಯರಾಜು ಹೊಟ್ಟೋಗ್ಬಿಟ್ಟ, ಮುಗ್ದೋಯ್ತು. 99ಕ್ಕೆ ನಾವು ಪೊಲೀಸ್ಗೆ ಏನು ಬರ್ತೀವಲ್ಲ, 1990ಗೆ ಬರ್ತೀವಲ್ಲ, ಆವಾಗ ಬೆಂಗಳೂರು ನಗರದಲ್ಲಿದ್ದಂಥ ರೌಡಿಸಮ್ ಪ್ಯಾಟ್ರನ್ನೇ ಬೇರೆ ಅಲ್ಲಿ ಇದ್ದಂಥದ್ದು. ಇಲ್ಲಿ ಗ್ಯಾಂಗ್ಸ್ಟರ್ಸ್ಗಳು ಅಷ್ಟೊತ್ತಿಗಾಗಲೇ ಒಂದೊಂದು ಏರಿಯಾಗಳಲ್ಲಿ ಗ್ಯಾಂಗ್ಸ್ಟರ್ಸ್ಗಳು ಪ್ರಾರಂಭಗಳಾಗ್ಬಿಟ್ಟಿದ್ರು. ಅತ್ಯಂತ ಜಾಸ್ತಿ ಹಿಂದೂ ರೌಡಿಸಮ್ಗಳು ಕಾನ್ಸಂಟ್ರೇಟ್ ಎಲ್ಲಾಗಿದ್ರು ಅಂದರೆ ಆವಾಗ ನಮ್ಮ ರುಷ್ಭಾವತಿ ಬರುತ್ತೆ ನೋಡಿ, ಮೇಲ್ಗಡೆಯಿಂದ ಆ ಕಡೆಯಿಂದ ನಮ್ಮ ರಾಜಗೋಪಾಲ್ ನಗರ ಕಡೆಯಿಂದ ಪೀಣ್ಯ ಕಡೆಯಿಂದ ಹರ್ಕೊಂಡು ಈ ಜ್ಞಾನಭಾರತಿ ಕಡೆಗೆ ಹೋಗ್ತದೆ ನೋಡಿ. ಆ ಎರಡೂ ಭಾಗದಲ್ಲೂ ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡ್ಲ್ ಕ್ಲಾಸ್ ಜನಗಳು ತುಂಬ ಜನ ವಾಸ ಮಾಡ್ತಾಯಿದ್ರಲ್ಲಿ. ಆ ಭಾಗದಿನ ಅತ್ಯಂತ ಹೆಚ್ಚಿಗೆ ಕೊಡುಗೆ ಏನಾದರೂ ಕೊಟ್ಟಿದೆ ರೌಡಿಗಳ ಗ್ಯಾಂಗ್ಗಳನ್ನ, ಆಮೇಲೆ ಈ ಥರ ವೃತ್ತಿನಿರತ ರೌಡಿಗಳನ್ನ ಕೊಟ್ಟಿದೆ ಅಂದರೆ ಅದೇ ಭಾಗದಿಂದ ಕೊಟ್ಟಿರ್ತಕ್ಕಂಥದ್ದು. ದಟ್ ಈಸ್ ಎಂಟೈರ್ಲಿ ಕೊಟ್ಟಿರ್ತಕ್ಕಂಥದ್ದು ಬೆಂಗಳೂರು ನಾರ್ತು ಮತ್ತು ಬೆಂಗಳೂರು ವೆಸ್ಟು. ಅತ್ಯಂತ ಜಾಸ್ತಿ ರೌಡಿಗಳು ಉತ್ಪಾದನೆ ಆದಂಥ ಕಾಲ ಆವಾಗ. ಮತ್ತು ಮರ್ಡರ್ಗಳಾದಂಥವರು ಅಂದರೆ ಅದೇ ಭಾಗದವರು. ಮತ್ತು ತುಂಬ ವರ್ಷ ಜೈಲುಗಳಲ್ಲಿ ಗ್ಯಾಂಗ್ಸ್ಟರ್ಸ್ಗಳಾಗಿ ಗುಂಪು ಕಟ್ಕೊಂಡು ಉಳ್ಕೊಂಡಂಥವ್ರು, ನಿರಂತರವಾಗಿ ರೌಡಿಸಮ್ ಮಾಡುವಂಥವ್ರು, ಮತ್ತು ರೌಡಿಸಮ್ಗಳ ಜೊತೆ ಸುಪಾರಿ ಮಾಡ್ತಕ್ಕಂಥದ್ದು, ದುಡ್ಡುಗೋಸ್ಕರನೇ ಒಳಗಡೆನೇ ಇದ್ಕೊಂಡು ಬೇರೆಯವ್ರನ್ನ ಕೊಲಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥವ್ರು ಆ ಭಾಗದವರೇ ಆಗಿದ್ರು. ಮೋಸ್ಟ್ ನಟೋರಿಯಸ್ ಯಾರಿದ್ರು ಸರ್? ಮೋಸ್ಟ್ ನಟೋರಿಯಸ್ಗಳು ಕಲರ್ಫುಲ್ ಎರಾದಲ್ಲಿ, ಹೌದು, ಕಲರ್ಫುಲ್ ಎರಾದಲ್ಲಿ ಒಂದಷ್ಟು ಜನ ಇವನು ನಮ್ಮ ಡೆಡ್ಲಿ ಸೋಮ, ಇವರೆಲ್ಲ ಕಾಟನ್ಪೇಟೆ ಒಳಗಡೆ ಅವ್ರನ್ನ ಪಾರುಪತ್ಯ, ಬಿಡ್ಡ, ಈ ಥರದವರೆಲ್ಲ ಭಾಳ ಮಾರ್ಕೆಟ್ ರಾಜ, ಇವರೆಲ್ಲ ಆ ಎರಾದಲ್ಲಿ ಇದ್ದವರು, ಆ ಪೀರಿಯಡಲ್ಲೇ ಇದ್ದವರು. ಅವರೆಲ್ಲ 90 ಈಚೆ. ಡೆಡ್ಲಿ ಸೋಮ ಡೆಡ್ಲಿ ಅಂದರೆ ಆ ಮನುಷ್ಯ ಏನು ಡೆಡ್ಲಿ ಏನಾಗಿರಲಿಲ್ಲ, ಅವ್ನು ನಾವೇ ಡೆಡ್ಲಿ ಮಾಡಿದ್ದೊಂದು. ಎರಡನೇದು ಅವನ ಪ್ರವೃತ್ತಿ ಹೆಂಗಿತ್ತು. ಎರಡನೇದು ಅವನು ಒಬ್ಬ ಸಂಭಾವಿತ ಕುಟುಂಬದಲ್ಲೇ ಒಳ್ಳೆ ಫ್ಯಾಮಿಲಿನಲ್ಲಿ ಬೆಳೆದಂಥವನವನು. ಯಾವುದೇ ಒಬ್ಬ ಮನುಷ್ಯ ಏನೇ ಆದರೂ ಸರ್ಕಮ್ಸ್ಟೆನ್ಸಿಗೆ ಸಿಗಾಕೊಂಡು ನನ್ನನ್ನು ಒಬ್ಬ ಸಾಯಿಸಕ್ಕೆ ಬರ್ತಾ ಇದ್ದಾನೆ, ನನ್ನನ್ನು ಕೊಂದೇ ಕೊಲ್ತಾನೆ ಇವನು ಅಂದಾಗ ಅವನು ಎಂಥ ಸಂಭಾವಿತನಾದ್ರೂ ಇಲ್ಲ ತಪ್ಪಿಸ್ಕೊಳ್ಳೋಕೆ ಹೋಗ್ತಾನೆ, ಇಲ್ಲ ಒಡಿಕೆ ಯಾರು ಪ್ರಾರಂಭ ಮಾಡ್ತಾವನೋ ಅವನನ್ನು ಮುಗಿಸೋಕ್ಕೆ ಪ್ರಯತ್ನ ಪಡ್ತಾನೆ. ಅಂದರೆ ತಪ್ಪಿಸ್ಕೊಳ್ಳುವಂಥದ್ದು ಮಾಡುವಂಥವನು ಆಗಿದ್ದರೆ ತಪ್ಪಿಸ್ಕೋಬೋದಾಗಿತ್ತೋ ಏನೋ, ಬಟ್ ಅವನೇ ಮುಗಿಸೋಣ ಅಂತ ಅನ್ನುವಂಥ ಇನ್ನೊಂದು ಹೆಜ್ಜೆ ಏನು ಮುಂದಕ್ಕೆ ಹೋಗ್ತಾರಲ್ಲ, ಅವ್ರುಗಳೇನು ಮಾಡ್ತಾರೆ, ನೇರವಾದಂಥ ಅಂಡರ್ ಒಳಗೆ ಬಂದ್ಬಿಡ್ತಾರೆ. ಒಳಗಡೆಗೆ ಅವರು ಆಕರ್ಷಿತರಾಗ್ಬಿಡ್ತಾರೆ. ಕೊನೆಗೆ ಅವ್ರಿಗೆ ಹೊಡೆದಾದ್ಮೇಲೆ ಇವ್ರು ತಪ್ಪಿಸ್ಕೊಳ್ಳೇಬೇಕಾಗ್ತದೆ, ಇನ್ನೊಂದು ಗ್ಯಾಂಗ್ಗಳು ಅವ್ರಿಗೆ ಅಟ್ಯಾಕ್ ಮಾಡೋಕ್ಕಾಗದೇ ಆಗ್ತದೆ. ಆಗ ನಿರಂತರವಾಗಿ ಒಡೆಯುವುದು ಓಡಿಸ್ಕೊಳ್ಳುವಂಥ ಜಂಚರಲ್ಲಿ ಸಿಗಾಕಬಿಡ್ತಾರೆ ರೌಡಿಗಳು. ಐ ಥಿಂಕ್ ಬೆಂಗಳೂರಿನ ಅಂಡರ್ ವರ್ಲ್ಡ್ನ ಇನ್ನೊಂದ್ಸಲ ನಾವು ಇನ್ನೊಂದು ಎಪಿಸೋಡಲ್ಲಿ ಮಾಡಬೇಕಾಗುತ್ತೆ, ಇನ್ನೊಂದು ಪಾಡ್ಕಾಸ್ಟಲ್ಲಿ ನಾವು ಮಾಡಬೇಕಾಗುತ್ತೆ. ಖಂಡಿತ. ಪೊಲೀಸ್ ಮತ್ತು ಸಾರ್ವಜನಿಕರ ಅವರ ಕನೆಕ್ಷನ್ ಅಲ್ಲಿ ಇವತ್ತಿಗೂ ಒಂದು ವ್ಯಾಕ್ಯೂಮ್ ಇದೆ ಸರ್, ಇವತ್ತಿಗೂ ಒಂದು ಗ್ಯಾಪ್ ಇದೆ. ಪೊಲೀಸರು ಅಂದರೆ ಜನಗಳಲ್ಲಿ ನಂಬಿಕೆ ಕಡಿಮೆ, ಇಲ್ಲ ಅಂತಲ್ಲ, ನಂಬಿಕೆ ಕಡಿಮೆ. ಹಾಗೆ ಪೊಲೀಸರದು ಏನು ಆರೋಪ ಇರುತ್ತೆ ಅಂದರೆ ಸಾರ್ವಜನಿಕರು ನಮಗೆ ಸಹಕರಿಸೋದಿಲ್ಲ ಅಂತ. ಇದನ್ನು ಸರಿ ಮಾಡೋದು ಹೇಗೆ ನಿಮ್ಮ ಪ್ರಕಾರ? ಖಂಡಿತವಾಗ್ಲೂ. ಯಾಕೆ ನಾವು ಸಾರ್ವಜನಿಕರಿಂದ ನಾವು ಎಷ್ಟೇ ಅವ್ರ ಹತ್ರ ಹೋಗಬೇಕು ಅಂತ ಪ್ರಯತ್ನ ಪಟ್ಟರು, ನಾವು ಅವ್ರನ್ನ ನಮ್ಮ ಜೊತೆ ಕಮ್ಯುನಿಟಿ ಪೊಲೀಸಿಂಗ್ ಸೇರಿಸ್ಕೋಬೇಕು ಅಂದರು ಯಾಕೆ ದೂರ ಹೋಗ್ತಾರೆ ಅಂತಂದರೆ ನಮ್ಮ ಮೇಲೆ ಅವ್ರಿಗೆ ಅಪನಂಬಿಕೆಗಳು ಬಂದ್ಬಿಟ್ಟಿದೆ. ಯಾಕೆಂದರೆ ಅವ್ರು ಭಾಳ ಹತ್ತಿರದಲ್ಲಿ ನೋಡ್ತಾರೆ ನಮ್ಮನ್ನ ಆ್ಯಕ್ಟಿವಿಟೀಸ್ಗಳು, ನಮ್ಮ ಕೆಲಸಗಳು, ನಾವು ಯಾರ ಜೊತೆ ಸೇರ್ತೀವಿ, ಯಾರ ಜೊತೆ ಮಾತಾಡ್ತೀವಿ, ಯಾರ ಜೊತೆ ಊಟ ಮಾಡ್ತೀವಿ, ಬೆಳಿಗ್ಗೆ ಯಾರ ಜೊತೆ ಹೋಗ್ತೀವಿ, ನಾವು ಯಾರಿಗೆ ಪ್ರಿಫರೆನ್ಸ್ ಕೊಡ್ತೀವಿ, ಹೋದ್ರಾಗ ಯಾರ ಮಾತು ಕೇಳ್ತೀವಿ ಅನ್ನುವಂಥದ್ದು ಸೊಸೈಟಿಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಾಗ್ಬಿಟ್ಟಿದೆ. ಅದು ಕೆಲವಷ್ಟು ಜನ ಇದ್ದಾರೆ, ದೇ ಆರ್ ಆಲ್ ಅವ್ರು ಪೊಲೀಸ್ನ ಮಾಡಿಸ್ಕೊಳ್ತಾರೆ.
ಪೊಲೀಸ್ ಮನೆ ಹತ್ರಕ್ಕೆ ಹೋಗೋ ಥರ ಮಾಡ್ಕೊಳ್ತಾರೆ. ಪೊಲೀಸ್ನ ಹೆಂಗೆ ಬಳಸ್ಕೋಬೇಕು ಅನ್ನುವಂಥ ಶಕ್ತಿ ಅವರಲ್ಲಿರ್ತದೆ, ಬಳಸ್ಕೊಳ್ತಾರೆ ಕುಂತ ಕಡೆನೇ. ಆದರೆ ಯಾರಿಗೆ ಪೊಲೀಸ್ ಬೇಕು ರಿಯಲ್ಲಾಗೆ ಸಮಾಜದಲ್ಲಿ ಕಿತ್ಕೊಂಡು ತಿಂತಾ ಇರುವಂಥದ್ದು, ಬಡತನನೇ ಆಗಲಿ, ರೌಡಿಸಮ್ಮೇ ಆಗಲಿ, ಆಮೇಲೆ ಕಬ್ಜಾ ಮಾಡುವಂಥದ್ದೇ ಆಗಲಿ, ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡ್ಲ್ ಕ್ಲಾಸ್ಗೆ ಭಾಳ ಹತ್ತಿರದಾದಂಥ ಪೊಲೀಸ್ ಇರಬೇಕು. ಯಾಕೆಂದರೆ ಶೋಷಿತರಾಗ್ತಕ್ಕಂಥದ್ದೇ ಅವರೇ, ಎಲ್ಲರಿಂದನೂ ಶೋಷಿತರಾಗ್ತಕ್ಕಂಥವರೇ ಅದೇ ವರ್ಗದವರು. ಆ ಕಾರಣಕ್ಕೋಸ್ಕರ ಏನಾಗ್ತದೆ, ಅವರು ಯಾರನ್ನ ನಿರಂತರವಾಗಿ ಪೊಲೀಸರನ್ನ ನಮ್ಮನ್ನು ಒಡನಾಟ ಜಾಸ್ತಿ ಇರ್ತದೆ ಅವ್ರದ್ದು, ನಮಗೆ ಬೇರೆಯವ್ರದ್ದು ಒಡನಾಟ ಜಾಸ್ತಿ ಇರಲ್ಲ. ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡ್ಲ್ ಕ್ಲಾಸ್ ಅವ್ರ ಜೊತೆನೇ ನಮ್ಮ ಒಡನಾಟ ಜಾಸ್ತಿ ಇರ್ತದೆ. ಅಲ್ಲೇ ನಡೆಯುವಂಥ ಅಪರಾಧಗಳು, ಅಲ್ಲೇ ಘಟನೆಗಳು ನಡೀತಕ್ಕಂಥದ್ದು ಅಲ್ಲೇ, ಆಮೇಲೆ ಎಲ್ಲ ಇಶ್ಯೂಗಳು ರೇಸ್ ಆಗ್ತಕ್ಕಂಥದ್ದು ಅದೇ ಜಾಗಗಳೇನಾದ್ದರಿಂದ ನಮಗೂ ಅವ್ರಿಗೂ ನಿರಂತರವಾದಂಥ ಸಂಪರ್ಕಗಳಿರ್ತವೆ. ಇಂಥದ್ರ ಮಧ್ಯೆ ಏನಾಗ್ತದೆ, ಪೊಲೀಸ್ ಅಧಿಕಾರಿಗಳು ನಾನು ಕೆಲಸ ಮಾಡಬೇಕಾದಾಗೇನು, ನಾನು ಅಪ್ಪ ಇವನು ನೋಡ್ಕೊಳ್ತಾರೆ, ಇವನು ಹೆಂಗೆ, ಇವ್ನು ಮೀಟ್ರ್ ಇದೆಯಾ ಫಸ್ಟ್ ತಿಳ್ಕೊಳ್ತಾರೆ, ಇವನು ದಕ್ಷನಾ, ಇವ್ನಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ಇದೆ, ಇವನು ಹೆಂಗೆ ಬಂದ ಇಲ್ಲಿಗೆ ಅಂತ ಅನ್ನುವಂಥದ್ದನ್ನ ಸೊಸೈಟಿ ನೋಸ್ ಇಟ್. ಸೊಸೈಟಿಗೆ ಗೊತ್ತಾಗ್ಬಿಡ್ತದೆ. ಇವನು ಬಂದ ತಕ್ಷಣವೇ ಒಂದು ವಾರಕ್ಕೆ ಇಡೀ ಏರಿಯಾ ಗೊತ್ತಾಗ್ಬಿಡ್ತದೆ, ಇಂಥ MLA ಇವರೇ ಅಂತ ಹಾಕಿಸ್ಕೊಂಡಿದ್ದು. ಆಗಲೇ ಹೇಳ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ ಅಲ್ಲಿರುವಂಥ ಚೋಟಾ ಮೋಟಾ ಅವರು ಇವರು ಇದ್ದಾರೆ ನೋಡಿ, ಕಾರ್ಪೊರೇಟರ್ಗಳವರೇ ನಾನೇ ಹಾಕ್ಸ್ಕೊಂಡಿದ್ದು, ನಾವು ಸಾಹೇಬ್ರಿಗೆ ಹೇಳಿ ನಾವೇ ಹಾಕ್ಸ್ಕೊಂಡಿದ್ವಿ, ಏನಾರು ಇದ್ರೆ ಹೇಳಿ ಪೊಲೀಸ್ ಸ್ಟೇಷನಲ್ಲಿ ನಾನು ಮಾಡಿಸ್ಕೊಡ್ತೀನಿ, ತೊಂದರೆ ಏನಿಲ್ಲ ಅಂತ ಹೇಳುವಂಥದ್ದು. ಒಂದು ವಾರದಲ್ಲಿ ಈ ಗುಂಡೊಡೆದ್ರೆ ಪಕ್ಷಿಗಳು ಹಾರೋಗ್ಬಿಡ್ತಾವೆ ನೋಡಿ ಮರಕೆ, ಆ ಥರ ಪ್ರಚಾರ ಆಗ್ಬಿಡ್ತದೆ ಆ ಲೆವೆಲಲ್ಲಿ. ಆ ಪ್ರಚಾರ ಆದ ತಕ್ಷಣ ಏನಾಗುತ್ತೆ, ನಮ್ಮ ಮೇಲಿರ್ತಕ್ಕಂಥ ಕಾನ್ಫಿಡೆನ್ಸು ಪೊಲೀಸವ್ರ ಹತ್ರ ಏನು ಬಿಲ್ಟ್ ಆಗಬೇಕಾಗಿತ್ತಲ್ಲ, ಅದಕ್ಕೆ ಒಂದೇ ಸಾರಿ ಗುಂಡೊಡ್ದಂಗೆ ಆಗ್ಬಿಡುತ್ತೆ. ಯಾರು ನಮ್ಮ ಹತ್ರ ಬರಲ್ಲ, ನಮ್ಮ ಹತ್ರ ನೇರಕ್ಕೆ ಬರಲ್ರು. ಅಲ್ಲಿ ಹೋಗ್ತಾರೆ, ಅವನ ಹತ್ರ ಒಂದು ಚಾನಲೈಸ್ ಕ್ರಿಯೇಟ್ ಮಾಡ್ಕೊಬಿಡ್ತಾನೆ. ಅವನು ಅಲ್ಲಿ ಸ್ಕ್ರೂಟ್ನಿ ಮಾಡಿ ಅದರಿಂದ ಏನು ಲಾಭ ಎಷ್ಟು ನಷ್ಟ ಎಷ್ಟು ಅಂತ ತೂಕ ಹಾಕಿ ಅಲ್ಲಿ ಏನು ಮಾಡಬೇಕು ಅಂತೇಳಿ ಅವನು ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದು ನಮ್ಮ ಹತ್ರ ಇಲ್ಲಿ ಅವನು ನಮ್ಮ ಹತ್ರ ಬಿಟ್ಟು ಅವನಿಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೊಳ್ಳುವಂಥದ್ದು ಕೆಲಸ ಪ್ರಾರಂಭ ಮಾಡಿಬಿಡ್ತಾರೆ. ಇದು ಎಲ್ಲ ಪೊಲೀಸ್ ಠಾಣೆಗಳಿಂದಲೂ ಸಹ ಹಿಂದೆನೂ ಇತ್ತು, ಇವಾಗಲೂ ಇದೆ, ಮುಂದೇನೂ ಇರ್ತದೆ. ಯಾಕೆ ಅಂದರೆ ಆ ಪೊಲೀಸ್ ಸ್ಟೇಷನ್ಗೆ ಬರ್ತಕ್ಕಂಥವರು ನಮ್ಮ ಅಧಿಕಾರಿ ವರ್ಗಗಳು ನಮ್ಮನ್ನು ಕರ್ಕೊಬಂದು ಹಾಕಿದ್ರೆ ಅದು ಬೇರೆ ವಿಚಾರ. ನೀನು ಹಾಕ್ತಾಯಿದ್ದೀನಿ ಇಲ್ಲಿಗೆ, ಯು ಆರ್ ಕೇಪಬಲ್ ಟು ಡೂ ಆಲ್ ದೋಸ್ ಥಿಂಗ್ಸ್, ಬಟ್ ಯು ಶುಡ್ ಡೂ ಪ್ರಾಪರ್ ವರ್ಕ್, ಕರೆಕ್ಟಾಗಿ ಮಾಡಬೇಕು ಕೆಲಸನ. ನಿನಗೆ ತೊಗೊಂಡು ಬಂದಿದ್ದೀನಿ, ನೀನು ಒಳ್ಳೆ ಕೆಲಸ ಅಂತ ತಂದಿದ್ದೀನಿ ನಾನು ನಿನಗೆ ಅನ್ನುವಂಥ ಇದೇ ಹೊಟ್ಟೋಗ್ಬಿಟ್ಟಿದೆ. ಈಗ ನಮ್ಮ ಕಮಿಷನರ್ಗೆ ಪೊಲೀಸ್ ಹಿಸ್ಟ್ರಿಯಲ್ಲಿ ಅಂಥ ಕಮಿಷನರ್ಸ್ ಯಾರು ನೀವು ಕಂಡಂತ ನೋಡಿ, ನಾವುಗಳು ನಂದೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು 1992ನಲ್ಲಿ ಮಾದೇಪುರಕ್ಕೆ ಹೋಗ್ತೀನಿ. ಆವಾಗ ಕೆಂಪಯ್ಯ ಅಂತ ಇದ್ರು ಅವರು, ನಮ್ಗೆ ಈಸ್ಟ್ DCP. ನಾನು ಅಲ್ಲೇ ಪ್ರೊಬೇಷನರಿ ಇದ್ದೆ ಆ ಮಾದೇಪುರ ಪೊಲೀಸ್ ಸ್ಟೇಷನ್ಲೇ. 91ಗೆ ಅಲ್ಲಿಗೆ ಹೋದೆ. ಆವಾಗ ನಾನು ಪ್ರೊಬೇಷನರಿ ಇದ್ದಾಗ ಏನು ಮಾಡಿದ್ರು ಅವರು, ನೀನು ಇಲ್ಲೇ ಪೋಸ್ಟಿಂಗ್ ಮಾಡ್ತೀನಿ ನಾನು, ನೀನು ಇಲ್ಲೇ ಇದ್ಬಿಡು ಸಬ್ ಇನ್ಸ್ಪೆಕ್ಟರ್, ಇಲ್ಲಿ ಭಾಳ ಜಾಸ್ತಿ ಅವಳಿ ಕಳ್ಳಬಟ್ಟಿ ಮತ್ತು ಅವ್ರದ್ದೆಲ್ಲ ಭಾಳ ಅವಳಿ ಇದೆ ಇಲ್ಲಿ, ಈಗ ಕಾಡುಗೋಡಿ ಮತ್ತು ಭಾಗದವ್ರದ್ದೆಲ್ಲ ತಲೆನೋವಾಗಿದೆ, ಡಕಾತಿ ಗಳಾಗ್ತವೆ ಅಂತ ನೇರಕ್ಕೆ ಹೇಳ್ಬಿಟ್ಟು, ನಮ್ಮ ಪೋಸ್ಟಿಂಗೇ ಕೊಟ್ಟಿಲ್ಲ, ಮೊದಲೇ ಹೇಳ್ಬಿಟ್ರು ಅವರು. ಅಂದರೆ ಆ ತಾಕತ್ತು ಅವಾಗ DCP ಅವರೇ ಉಳಿಸ್ಕೊಂಡಿದ್ರು. ಅಂದರೆ ಒಬ್ಬ IPS ಆಫೀಸರು ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ಗೆ ಆ ಶಕ್ತಿ ಅವಾಗಲೂ ಇಟ್ಕೊಂಡಿದ್ರಲ್ಲ. ಈಗ ಜಾಯಿಂಟ್ ಕಮಿಷನರ್ಗಳಿದ್ದಾರೆ, ಅದ್ರ ಮೇಲೆ ಕಮಿಷನರ್ಗಳಿದ್ದಾರೆ, ಅದ್ರ ಮೇಲೆ DG ಮತ್ತು ADG ಅಡ್ಮಿನ್ ಇದ್ದಾರೆ, ಅದಾದಮೇಲೆ DG ಇದ್ದಾರೆ. ಅದು ಯಾಕೆ ಈ ಸರ್ಕಾರಗಳು ಈ ಥರ ಇವ್ರಿಗೆ ಇದನ್ನು ಕೊಡಬಾರ್ದು ಅಂತ ಯಾರು ತೀರ್ಮಾನ ಮಾಡಿಕೊಂಡ್ರು, ಯಾಕೆ ಮಾಡಿಕೊಂಡ್ರು ಅಂತ ನನ್ನ ಲೆಕ್ಕದಲ್ಲಿ ಯಕ್ಷ ಪ್ರಶ್ನೆ. ಅವ್ರಿಗೆ ಬೇಡವಾದದ್ದಿದ್ದು ಅವ್ರಿಗೆ. ಯಾಕೆ ಅಂದರೆ ನಮ್ಮನ್ನು ಹಿಡ್ಕೊಬಿಟ್ರೆ ಮುಗ್ದೈತಲ್ಲ, ಹಿಂಗೆ ಚಿರತೆ ಇಲ್ಲಿ ಹಿಡಿದ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ? ಕಂಪ್ಲೀಟ್ ಕಂಟ್ರೋಲ್ ಇದೆ, ಟೋಟಲಿ ಕಂಟ್ರೋಲ್. ಅವ್ನು ಹೇಳಿದ ಕೆಲಸ ನಾನು ಮಾಡಲೇಬೇಕು. ಯಾಕ್ರಿ ಹಿಡ್ಕೊಂಡು ಬಂದಿದ್ರು, ಒಳ್ಳೆಯವನಂತೆ, ಏನು ಊರೆಲ್ಲ ಉರ್ಕೊಂಡು ತಿಂತಾ ಇರ್ತಾನೆ ಅವನಲ್ಲಿ ಉಸೂಲು ಮಾಡಿಕೊಂಡು, ಆ ಹಬ್ಬ ಈ ಹಬ್ಬ ಅಂತೇಳಿ ಬದುಕಿಸ್ಕೊಡಲ್ಲ. ಆ ಬೇಕ್ರಿ ಅಂಗಡಿಗಳನ್ನ ಅವ್ರನ್ನ 5,000 ಕೊಡು 10,000 ಕೊಡು, ನಾವು ಅದು ಅಣ್ಣಮ್ಮ ಈ ಅಮ್ಮ ಕಬಕ್ಕ ಆ ಕಬ್ಬಮ್ಮ ಈ ರಾಮಮ್ಮ ತಿಮ್ಮಮ್ಮ ಜಾತ್ರೆ ಮಾಡಬೇಕು ಅಂತೇಳಿ ಅವ್ರು ಬದುಕಿಸ್ಕೊಡಲ್ರು ಏರಿಯಾದಲ್ಲಿ. ಅವ್ರಿಗೆ ಎತ್ಕೊಬಂದು ಸರಿಯಾಗಿ ತಗೊಂಡು ಬಂದು ನಟ್ಟು ಬೋಲ್ಟ್ ಬಿಚ್ಚಿ ರಿಪೇರಿ ಮಾಡೋಣ ಅನ್ನುವಂಥ ಶಕ್ತಿ ಎಲ್ಲಿರ್ತದೆ ಪೊಲೀಸ್ಗೆ? ನಿಂಗೇನು ಮಾಡೋಕ್ಕೇನು ಕೆಲಸ ಇಲ್ಲ, ನಮ್ಮ ಹುಡುಗರೆಲ್ಲ ಏನು ಎದುರಿಸ್ತಾ ಇದೆಯಂತಲ್ಲ ಅಂತ ತಕ್ಷಣ ಪುಷ್ಪಟಾಕಿ ಕೂತ್ಕೊಬಿಡ್ತಾನೆ ಇವನು, ಏನೂ ಮಾಡೋಕ್ಕಾಗಲ್ಲ. ಇದು ಯಾವತ್ತಿಗೆ ಸರಿ ಹೋಗ್ತದೋ ನನ್ನ ಲೆಕ್ಕದಲ್ಲಿ, ನನಗಂತೂ ಅದೊಂದು ಚಿಂತೆ. ಬೇಕಾಗಿಲ್ಲ ಇದು ಅವ್ರಿಗೆ. ಅವಾಗ ಕೇಳುವಂಥ ತಾಕತ್ತು ಇಲ್ಲ ಈಗ ಅವ್ರಿಗೆ. ಇವ್ರು ಹಾಕಿಸ್ಕೊಂಡಿರೋದಲ್ಲ, ಕೇಳೋಕ್ಕಾಗಲ್ಲ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತಹ ಎರ ಇತ್ತ, ಪೊಲಿಟಿಷಿಯನ್ಸ್ ಬಗದೇ ಇರೋದು, ನಾನು ಅದಕ್ಕೆಲ್ಲ ಒಪ್ಪಲ್ಲ ಅನ್ನೋ ಎರ ಇತ್ತ. ಅಂದರೆ ನಾನು ಪ್ರಾರಂಭಿಕವಾಗಿ 1990 ಬಂದ ಕೆಂಪಯ್ಯ ಸಾಹೇಬರು ನನಗೇನು ಹಾಕಿದ್ರು, ಅದು ಒಂದೇ ಒಂದು ಪೋಸ್ಟಿಂಗು ಡೈರೆಕ್ಟ್ ಅವ್ರು ನನಗೆ ಹಾಕಿರ್ತಕ್ಕಂಥದ್ದು ಪೊಲೀಸ್ ಠಾಣೆಗಳಿಗೆ. ಅದಾದಮೇಲೆ ದೇವರಾಣೆ ಯಾರೂ ಸಹ ಅಧಿಕಾರಿಗಳೇ ಆಗಲಿ ಒಬ್ಬರೂ ಪೋಸ್ಟಿಂಗ್ ಕೊಡ್ತಕ್ಕಂಥದ್ದು ನಾವು ಕೊಡ್ತೀವಿ ಅಂತ ಅನ್ನುವಂಥದ್ದು ಮಾಡಲೇ ಇಲ್ಲ, ಮಾಡೋಕ್ಕೂ ಇಲ್ಲ ಸರ್ಕಾರಗಳು. ಪೊಲಿಟಿಷಿಯನ್ಸ್ ಥ್ರೂ ಬರಬೇಕು, ಥ್ರೂ ಒಂದು ಮಿನಿಟ್ ಹಿಡ್ಕೊಂಡು
ಅವ್ರಿಗೆ ನಾವು ಅವಾಗ ಎಮ್ ಎಲ್ ಎಗಳು ಒಳ್ಳೆಯವರಿದ್ದರು ಖಂಡಿತವಾಗ್ಲೂ. ನೀವು ಬನ್ನಿ, ಅವ್ರು ಬೇಡಪ್ಪ ಅವನು ಏನೋ ತಲೆನೋವು ಅವ್ನು ಮನುಷ್ಯ ಅವನು ಅಂತ ಹೇಳಿದ್ರೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಗೊತ್ತಾದ ತಕ್ಷಣವೇ ನಮಗೊಂದು ಮಿನಿಟ್ ಕೊಡುವಂಥದ್ದು, ಕಾಯಿಸ್ದೆ ಆಯಿತು ನೀವು ಬನ್ನಿ ಹೋಗಿ ನೀವು ಪೋಸ್ಟಿಂಗ್ ತೊಗೊಳ್ಳಿ, ನೀವು ಇದು ಮಾಡ್ಕೊಳ್ಳಿ ಅಂತೇಳಿ ಫಾಲೋ ಅಪ್ ಮಾಡಿ ನಮ್ಗೆ ಮಾಡಿಸುವಂಥ ಎಮ್ ಎಲ್ ಎಗಳು ನಾವು ನೋಡಿದ್ದೀವಿ. ಬಟ್ ಅಷ್ಟೇ ಖತರ್ನಾಕ್ಗಳು ಮಾಡಿಸ್ಕೊಬಿಟ್ಟಾದ ಮೇಲೆ ಗುಲಾಮಿ ಥರ ಹಿಂಗೆ ಹೋಗಿ ಸಲ್ಯೂಟ್ ಹೊಡೆದು ಬಕ್ಕೊಂಡು ಈ ಮಟ್ಟ ಮಾಡೋಂಥ ಲೀಡ್ರ್ಗಳನ್ನೂ ನಾವು ನೋಡಿದ್ದೀವಿ. ಬಟ್ ಆ ಕಾರಣಕ್ಕೆ ಅದನ್ನು ಹೋಗಬೇಕಿದು. ಯಾರು ಹೋಗಿಸ್ತಾರೋ ಅದು ಯಾರು ಮಹಾನ್ ದೊಡ್ಡ ವ್ಯಕ್ತಿ ನನ್ನ ಲೆಕ್ಕದಲ್ಲಿ ಒಬ್ಬ ಚೀಫ್ ಮಿನಿಸ್ಟರ್ ಅನ್ನುವಂಥವ್ರು ಇದಕ್ಕೊಂದು ಕಡಿವಾಣ ಹಾಕೋದಕ್ಕೆ ಶಕ್ತಿ ಇದೆ. ಯಾಕೆಂದ್ರೆ ಓಪನಾಗಿ ಹೇಳ್ತಾರೆ ನೋಡಿ, ನಾನೊಬ್ಬ ಎಮ್ ಎಲ್ ಎ, ನನ್ನ ಕೈಯಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಹಾಕ್ಸ್ಕೊಳ್ಳೋಕೆ ನನ್ನ ಕೈಯಲ್ಲಿ ಶಕ್ತಿ ಇಲ್ದಂಗೆ ಆಗೋಗ್ಬಿಟ್ಟಿದೆ, ಆ ಥರ ಮಾಡಿಬಿಟ್ಟಿದ್ದಾರೆ ಎನ್ನುವಂಥ ಗೋಳಿಟ್ಕೊಂಡು ಟಿ ವಿಗಳಲ್ಲಿ ಹೇಳುವಂಥ ಎಮ್ ಎಲ್ ಎಗಳು ನೋಡಿದ್ದೀವಿ ನಾವು. ಈ ಪರಿಸ್ಥಿತಿಗೆ ಬಂದುಬಿಟ್ಟಾಗ, ಇಂಥ ವೇದನೆಗಳನ್ನು ಸಾರ್ವಜನಿಕವಾಗಿ ಹೇಳ್ಕೊಳ್ಳೋಕೆ ಬಂದಾಗ ಇನ್ಯಾನ ನಾವು ಏನು ಹೇಳಿ ಏನು ಪ್ರಯೋಜನ ಹೇಳಿ? ಆ ಕಾರಣಕ್ಕೆ ಪೊಲೀಸ್ಗೂ ಇವ್ರಿಗೂ ಏನು ಸಂಬಂಧ ಬಿಟ್ಟು ಹಾಕಬೇಕು. ನೀವು ಮಾಡಿ ನಿಮ್ಮ ಕೆಲಸನ ಅಂದರೆ ರಾಮರಾಜ್ಯ ಮಾಡಿಬಿಡ್ತೀವಿ ಪೊಲೀಸ್ನವರು ಒಂದು ದಿವಸಕ್ಕೆ. ಪೊಲೀಸ್ ಇಲಾಖೆಯ ಪ್ರತಿ ಸಿಬ್ಬಂದಿಗೂ ಆಗಬೇಕಾಗಿರೋ ಏಕೈಕ ಕೆಲಸ ಒಂದು ಇಂಥ ಕೆಲಸ ಒಂದು ಆಗಲೇಬೇಕು ನಮ್ಮ ಡಿಪಾರ್ಟ್ಮೆಂಟ್ಗೆ ಅಂತ ಯಾವ್ದು ಅನಿಸಿದೆ? ನಮ್ಮ ಪೊಲೀಸ್ ಅವ್ರಿಗೆ ಬಹಳ ಕಡಿಮೆ ಸಂಬಳ ಇರ್ತದೆ, ತುಂಬ ಕಡಿಮೆ ಸಂಬಳಗಳು. ಈಗ ಸ್ವಲ್ಪ ಏನೋ ಮಾಡಿರ್ತಾರೆ, ಬದುಕಕ್ಕಷ್ಟೇ. ಊಟ ಮಾಡ್ಬೋದು, ಮಕ್ಕಳಿಗೆ ಏನಾದರೂ ಇದ್ದರೆ ಒಂಚೂರು ಸಣ್ಣ ಪುಟ್ಟ ಬಟ್ಟೆಗಳು ಹೊಲಿಸ್ಬೋದು. ಅದು ಒಳ್ಳೆಯ ಸ್ಕೂಲ್ಗಳಲ್ಲೂ ಸೇರ್ಸೋಕ್ಕಾಗದೇ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿನೇ 90% ಇರ್ತಕ್ಕಂಥವ್ರು, ಸಮಾಜದಲ್ಲಿರ್ತಕ್ಕಂಥವರೇ ಅವರು. ಅದನ್ನೆಲ್ಲನೂ ಅಂದರೆ ಮಾಡಿ ಸರ್ಕಾರದ ಲೆವೆಲಲ್ಲಿ ಇವ್ರಿಗೆ ಅಟ್ಲೀಸ್ಟು ಇಲ್ಲಿ ಬಂದಿದ್ದಾರೆ, ವಾಸ ಮಾಡ್ತಾಯಿದ್ದಾರೆ, ಅವ್ರ ಜೀವನದಲ್ಲಿ ಅವ್ರ ಮನೆಯೇ ಕಟ್ಕೋಕ್ಕಾಗಲ್ಲ, ಅವ್ರು ಎಲ್ಲೂ ಸೈಟು ತೊಗೊಳಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆ ಥರ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಆ ಥರದವ್ರು ಪೊಲೀಸವ್ರಿಗೆ ಒಂದು ಹೌಸಿಂಗು ಎಲ್ಲರೂ ನಾವು ಮಾಡಿಕೊಡ್ತೀವಿ, ದೊಡ್ಡ ಹೌಸಿಂಗ್ ಮಾಡಬೇಕು, ಮಲ್ಟಿ ಸ್ಟೋರ್ ಮಾಡಲಿ. ಇದೇನು ಸರ್ಕಾರ ಆ ಲೆವೆಲ್ಗೆ ಮಾಡಿಕೊಟ್ಟು ಈಗ ಮಾಡಿಕೊಡ್ತದೆ. ಈಗ ಏನು KDB ಅವ್ರು ಮಾಡಿಕೊಡ್ತಾರೆ, ಒಂದು ಕಾಲೋನಿ ಥರ ಈ ಥರ ನಿಮ್ಮ ಕಮ್ಮಿಗೆ ಈ ಥರ ನಾವು ಮಾಡಿಕೊಡ್ತೀವಿ ಮಾಡಿ ಅನ್ನುವಂಥ ಅದೊಂದು ಶೆಲ್ಟ್ರಿಂಗ್ ಏನಿದೆಯಲ್ಲ, ಅದನ್ನು ಒಂದು ಯಾರಾದರೂ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನನ್ನ ಲೆಕ್ಕ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಕೆಳ ಸಿಬ್ಬಂದಿ ಮತ್ತು ಮಧ್ಯಮ ವರ್ಗದವ್ರಿಗೆ ದೇವರಾಗ್ಬಿಡ್ತಾರೆ ಅವರು. ಅದನ್ನು ಖಂಡಿತವಾಗ್ಲೂ ಮಾಡ್ತಾರೆ, ಯಾರಾದರೂ ಪುಣ್ಯಾತ್ಮ ಬರ್ತಾನೆ ಅಂತ ನಂಗೆ ಅನ್ನಿಸ್ತದೆ. ಉಮೇಶ್ ಸರ್, ಬಹಳ ಕಡಿಮೆ ಮಾತಾಡಿದ್ವಿ ಅಂತ ಅನ್ನಿಸ್ತಾ ಇದೆ, ಯಾಕೆಂದ್ರೆ ನೀವು ಹಿಡಿದಿರುವ ಕೇಸ್ಗಳ ಸಾಲು ಅಷ್ಟಿದೆ. ಇನ್ನೂ ಓಪನ್ ಮಾಡಿಲ್ಲ, ನಾವು ಮೊದಲನೇ ಪುಟಕ್ಕೂ ಬಂದಿಲ್ಲ, ಪ್ರಾಸ್ತಾವಿಕ ಅಷ್ಟೇ ಆಗಿದೆ ಅಂತ ಅನ್ಸುತ್ತೆ. ಮತ್ತೊಂದ್ಸಲ ಖಂಡಿತ ಇನ್ನೊಂದು ಪಾಡ್ಕಾಸ್ಟ್ ನಲ್ಲಿ ಇನ್ನಷ್ಟು ನಿಮ್ಮ ಸ್ಟೋರೀಸ್ ಅನ್ನ, ಇನ್ನಷ್ಟು ಇನ್ವೆಸ್ಟಿಗೇಷನ್ಸ್ ಅನ್ನ ಖಂಡಿತ ನಾನು ಕೇಳೋದಕ್ಕೆ ನಾನಂತೂ ಕುತೂಹಲದಿಂದ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬೆಂಗಳೂರು ಬಜ್ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀವಿ. ನೆನಪಿದೆಯಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕನ್ ಪ್ರೆಸ್ ಮಾಡಬೇಕು, ಹಾಗಾಗಿ ಹೊಸ ಪಾಡ್ಕಾಸ್ಟ್ಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದರೊಂದಿಗೆ ಇವತ್ತಿನ ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.